ಸೊ ಇವತ್ತಿನ ಟಾಪಿಕ್ ಬಂದು ಡೇಟಾ ಟೂಲ್ಸ್ ಅಂತೇಳಿ. ಈ ಡೇಟಾ ಟೂಲ್ಸ್ ಏನಿದೆಯಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ನನ್ಗೊಂದು ಡೇಟಾ ಅಂದ್ರೆ ಬೇರೆ ಬೇರೆ ಫೈಲ್ಸ್ ಅಲ್ಲಿ ಅಥವಾ ಬೇರೆ ಡೇಟಾ ಸೋರ್ಸ್ ಅಲ್ಲಿ ಇದ್ರೆ ಅದನ್ನ ನಾನು ಹೆಂಗ್ ಕನ್ಸಾಲಿಡೇಟ್ ಮಾಡಬೇಕು, ಅಥವಾ ನಾನು ಅದನ್ನ ಹೆಂಗ್ ಗ್ರೂಪ್ ಮಾಡಬೇಕು, ಅಥವಾ ಅಕಸ್ಮಾತ್ ಏನಾದ್ರು ಫೈಲ್ಸ್ ಟೆಕ್ಸ್ಟ್ ಫೈಲ್ ಅಲ್ಲಿ ಇರುತ್ತೆ ಅಥವಾ CSV ಫೈಲ್ ಇರುತ್ತೆ, ಅದನ್ನ ನಾನು ಎಕ್ಸೆಲ್ ತಗೊಂಡು ಹೆಂಗ್ ನಾನು ಅದನ್ನ ಡೇಟಾ ಮಾಡಲಿಂಗ್ ಮಾಡಬಹುದು ಅಂತ ಈ ಚಾಪ್ಟರ್. ಸೊ ಅದಕ್ಕೆ ಅಂತಾನೆ ಒಂದು ಗ್ರೂಪ್ ಇದೆ, ಅದಕ್ಕೆ ಡೇಟಾ ಟೂಲ್ಸ್ ಅಂತ ಕರಿತೀವಿ. ಓಕೆನಾ? ಇವಾಗ ಇಲ್ಲಿ ಕನ್ಸಾಲಿಡೇಷನ್ ಅಂತ ಒಂದು ಚಾಪ್ಟರ್ ಇದೆ. ಈ ಡೇಟಾ ಟೂಲ್ಸ್ ಅಲ್ಲೇನೆ ಡೇಟಾ ಕನ್ಸಾಲಿಡೇಷನ್ ಅಂತ. ಇದು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ನಂಗೆ ಇಲ್ಲಿ ಕನ್ಸಾಲಿಡೇಷನ್ ಅಂತ ಒಂದು ಫೈಲ್ ಇದೆ. ನೋಡಿ, ಈ ಡೇಟಾ ಕನ್ಸಾಲಿಡೇಷನ್ ಬಂದಾಗ ಇಲ್ಲಿ ನಾನೇನ್ ಮಾಡಿದೀನಿ ಅಂದ್ರೆ ಇಲ್ಲಿ 4 ಶೀಟ್ ತಗೊಂಡಿದ್ದೀನಿ. ಒಂದು ನಾರ್ತ್ ರೀಜನ್, ಸೌತ್, ಈಸ್ಟ್, ವೆಸ್ಟ್. ಈ 4 ರೀಜನ್ ಬೇರೆ ಬೇರೆ ಶೀಟ್ ಅಲ್ಲಿ ಇದೆ. ಇವಾಗ ಇದನ್ನೆಲ್ಲ ನಾನು ತಗೊಂಡು ಒಂದು ಶೀಟ್ ಅಲ್ಲಿ ಹಾಕ್ಬೇಕಂದ್ರೆ ಇಲ್ಲೊಂದು ಶೀಟ್ ಮಾಡ್ಕೊಂಡಿದೀನಿ ಕನ್ಸಾಲಿಡೇಟ್ ಅಂತ. ಈ ಶೀಟ್ ಅಲ್ಲಿ ನನಗೆ ಇದೆಲ್ಲ ಕನ್ಸಾಲಿಡೇಟ್ ಅಂದ್ರೆ ಅದು ಗ್ರೂಪ್ ಆಗಿ ಅಂದ್ರೆ ಟೋಟಲ್ ಆಗಿ ನನಗೆ ಈ ಒಂದು ಶೀಟ್ ಅಲ್ಲಿ ಬರಬೇಕು. ಹೇಗ್ ಮಾಡೋದು ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋದ್ರೆ ನಿಮ್ಗೆ ಡೇಟಾ ಅಂತಿದೆ. ಇಲ್ಲ ಡೇಟಾ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅದಕ್ಕೆ ಅದು ಸಪರೇಟ್ ಒಂದು ಗ್ರೂಪ್ ಇದೆ, ಡೇಟಾ ಟೂಲ್ಸ್ ಅಂತೇಳಿ. ಸೊ ಇದರಲ್ಲಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಇದೆಯಲ್ಲ ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಇಷ್ಟು ರೀಜನ್ಸ್ ಡೇಟಾ ನನಗೆ ಈ ಶೀಟ್ ಅಲ್ಲಿ ಕನ್ಸಾಲಿಡೇಟ್ ಆಗಿ ಬರಬೇಕು. ಅಂದ್ರೆ ಎಲ್ಲ ವ್ಯಾಲ್ಯೂಸ್ ಸಮ್ ಆಗಿ ಅಥವಾ ಆವರೇಜ್ ಆಗಿ ಬರಬೇಕು. ಅದನ್ನ ಹೇಗ್ ಮಾಡೋದು? ಇಲ್ಲಿ ನನಗೆ ಡೇಟಾ ಟೂಲ್ಸ್ ಅಂತ ಇದೆಯಲ್ಲ, ನೀವು ಇಲ್ಲಿ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಕನ್ಸಾಲಿಡೇಟ್ ಅಂತ ಒಂದು ಬಟನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ, ಈ ಶೀಟ್ ಅಲ್ಲಿ ಇರಬೇಕು. ನಾನು ಯಾವ ಶೀಟ್ ಅಲ್ಲಿ ಕನ್ಸಾಲಿಡೇಟ್ ಮಾಡ್ತೀನಿ ಆ ಶೀಟ್ ಅಲ್ಲಿ ಇರಬೇಕು, ಬೇರೆ ಶೀಟ್ ಅಲ್ಲಿ ಇರಬಾರ್ದು. ಇವಾಗ ನಾನು ಇಲ್ಲಿ ಹೋಗ್ತೀನಿ, ಕನ್ಸಾಲಿಡೇಟ್ ಕ್ಲಿಕ್ ಮಾಡಿದಾಗ ನನಗೆ ಈ ತರ ಒಂದು ವಿಂಡೋ ಬರುತ್ತೆ. ಆ ವಿಂಡೋ ಕನ್ಸಾಲಿಡೇಟ್ ಅಂತ ಇರುತ್ತೆ. ಇಲ್ಲಿ ಫಂಕ್ಷನ್, ರೆಫರೆನ್ಸ್ ಮತ್ತು ಆಲ್ ರೆಫರೆನ್ಸ್ ಅಂತ ಇರುತ್ತೆ. ಈ ಫಂಕ್ಷನ್ ಅಂದ್ರೆ ನಾನು ಏನೇನ್ ಮಾಡ್ಬೋದು, ಸಮ್ ಮಾಡ್ಬೋದು, ಕೌಂಟ್ ಮಾಡ್ಬೋದು, ಆವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್, ಈ ತರ ನನಗೆ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ನಾನು ಏನ್ ಮಾಡ್ಬೇಕಿಲ್ಲಿ ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ಇವಾಗ ನಾನು ಸಮ್ ಮಾಡ್ಬೇಕು. ಇಲ್ಲಿ ಸಮ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೆಫರೆನ್ಸ್ ಅಂತ ಇರುತ್ತೆ. ರೆಫರೆನ್ಸ್ ಅಂದ್ರೆ ನಾನು ಎಲ್ಲಿಂದ ಡೇಟಾ ತಗೋತಾ ಇದ್ದೀನಿ, ಅದನ್ನ ಹೆಂಗ್ ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿ ಒಂದು ರೇಂಜ್ ಪಿಕ್ಕರ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ವಿಂಡೋ ಈ ತರ ಚಿಕ್ಕದಾಗುತ್ತೆ. ನಾನು ಇಲ್ಲಿ ಹೋಗ್ತೀನಿ, ನಾರ್ತ್, ಕಂಪ್ಲೀಟ್ ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ತರ. ಆಮೇಲೆ ಏನ್ ಮಾಡ್ತೀನಿ, ಇಲ್ಲಿ ಇಲ್ಲಿ ಆಲ್ ರೆಫರೆನ್ಸ್ ಇರುತ್ತಲ್ಲ, ಇಲ್ಲಿ ಆಡ್ ಅಂತ ಇರುತ್ತೆ, ಆಡ್ ಮಾಡಿ. ಏನಾಗುತ್ತೆ, ನಾನು ಏನ್ ರೆಫರೆನ್ಸ್ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ ಅದಿಲ್ಲಿ ಆಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನನಗೆ ಸೌತ್ ಕೂಡ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಜಸ್ಟ್ ಈ ಶೀಟ್ ಕ್ಲಿಕ್ ಮಾಡಿ. ಇದೇನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಬಟ್ ಗುಡ್ ಪ್ರಾಕ್ಟೀಸ್ ಏನಂದ್ರೆ ಮತ್ತೆ ಇನ್ನೊಂದ್ಸರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಏನಾದ್ರು ರೋಸ್ ಕೆಲವೊಂದು ಬಿಟ್ಟು ಹೋಗಿದ್ರೆ ಸೊ ಅದು ಪ್ರಾಬ್ಲಮ್ ಬೇಡ, ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಅಂತ ಕೊಡ್ತೀನಿ ನೋಡಿ, ಆಡ್ ಆಯ್ತು. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಈಸ್ಟ್, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಅದನ್ನು ಆಡ್ ಮಾಡ್ತೀನಿ. ನೆಕ್ಸ್ಟ್ ಬಂದು ವೆಸ್ಟ್, ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಆಡ್ ಮಾಡ್ತೀನಿ. ನೋಡಿ, ಈ 4 ರೀಜನ್ ರೇಂಜ್ ಏನಿದೆಯಲ್ಲ ಇಲ್ಲಿ ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ಬಂದು ಇಲ್ಲಿ ಹೆಡ್ಡಿಂಗ್ ಇದೆ. ನನಗೆ ಯಾವ ತರ ಅದು ಕನ್ಸಾಲಿಡೇಟ್ ಆಗಬೇಕು, ಯಾವ ಡೇಟಾ ಮೇಲೆ, ಯಾವ ಕಾಲಮ್ ಮೇಲೆ ಅದು ಗ್ರೂಪ್ ಆಗಬೇಕು. ನೋಡಿ, ಯೂಸ್ ಲೇಬಲ್ಸ್ ಅಂದ್ರೆ ಈ ಲೇಬಲ್ಸ್ ಇದೆಯಲ್ಲ, ಫಸ್ಟ್ ಟಾಪ್ ರೋ ಇದು ನನಗೆ ಟಾಪ್ ರೋ, ಇದು ನಾನು ಕ್ಲಿಕ್ ಮಾಡ್ತೀನಿ. ಮತ್ತೆ ಲೆಫ್ಟ್ ಅಲ್ಲಿ ಹೆಡ್ಡಿಂಗ್ ಇತ್ತು, ಅದ್ರ ಮೇಲೆ ನಾನು ಗ್ರೂಪ್ ಆಗಬೇಕು, ಲೆಫ್ಟ್ ಕಾಲಮ್ ಅಂತ ಕೊಡ್ತೀನಿ. ಇವಾಗ ನಾನು ಓಕೆ ಅಂತ ಕೊಟ್ರೆ ನೋಡಿ, ಕಂಪ್ಲೀಟ್ ನನಗೆ ಕನ್ಸಾಲಿಡೇಟ್ ಅಂದ್ರೆ ಸಮ್ ಆಗಿ ಬರುತ್ತೆ. ಇದು ಸಮ್ ಅಂತ ತಗೋಣ. ನೆಕ್ಸ್ಟ್ ಬಂದು ಆವರೇಜ್. ಸಪೋಸ್ ನನಗೆ ಇಲ್ಲಿ ಸಮ್ ಏನ್ ತಗೊಂಡಿದ್ನಲ್ಲ ಕನ್ಸಾಲಿಡೇಟ್ ಮಾಡಿ, ಇದ್ರದ್ದು ಆವರೇಜ್ ಬೇಕು. ಈ ಸೆಲೆಕ್ಟೆಡ್ ರೇಂಜ್ ಏನಿದೆಯಲ್ಲ ಅದ್ರ ಆವರೇಜ್ ಬೇಕಂದ್ರೆ ಏನ್ ಮಾಡ್ತೀನಿ, ಇಲ್ಲ ಒಂದ್ ಕಡೆ ಸೆಲೆಕ್ಟ್ ಮಾಡಿ. ಇಲ್ಲಿ ಮತ್ತೆ ನೀವು ಫಸ್ಟ್ ಇಂದ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಕನ್ಸಾಲಿಡೇಟ್, ಇಲ್ಲಿ ಎಲ್ಲ ಸೆಲೆಕ್ಟ್ ಆಗಿದೆ. ಇಲ್ಲಿ ಫಂಕ್ಷನ್ ಮಾತ್ರ ಚೇಂಜ್ ಮಾಡ್ಕೋತೀನಿ, ಆವರೇಜ್ ಅಂತ ಕೊಡ್ತೀನಿ, ಓಕೆ ಮಾಡ್ತೀನಿ. ನೋಡಿ, ಈ ತರ. ಸರಿ, ಮಿನಿಮಮ್ ಬೇಕು ನನಗೆ, ಹೋಗ್ಬಿಟ್ಟು ಮತ್ತೆ ಕನ್ಸಾಲಿಡೇಟ್, ಇಲ್ಲಿ ಮಿನ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ ನನಗೆ ಆ ರೇಂಜ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸಿಮಿಲರ್ಲಿ ನನಗೆ ಮ್ಯಾಕ್ಸಿಮಮ್, ಹೋಗ್ಬಿಟ್ಟು ಕನ್ಸಾಲಿಡೇಟ್ ಮ್ಯಾಕ್ಸ್ ಅಂತ ಕೊಡ್ತೀನಿ, ಓಕೆ.
ಈ ತರ. ಅಂದ್ರೆ ನನಗೆ ಈ ಇಷ್ಟು ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಟೋಟಲ್ ಅಂದ್ರೆ ಎಷ್ಟು ಟೋಟಲ್ ಇದೆ ಅಥವಾ ಮಿನಿಮಮ್ ಯಾವ್ದಿದೆ, ಕೌಂಟ್ ಎಷ್ಟಿದೆ, ಅದನ್ನೆಲ್ಲ ನಾನು ಈ ತರ ತಗೋಬಹುದು. ಇದು ಕನ್ಸಾಲಿಡೇಷನ್. ಇಲ್ಲಿ ಒಂದೇನಂದ್ರೆ ಇಲ್ಲಿ ನಾನು ಡೇಟಾ ಚೇಂಜ್ ಮಾಡಿದ್ರೆ ಇಲ್ಲಿ ರಿಫ್ರೆಶ್ ಆಗಲ್ಲ. ಈಗ ನೋಡಿ, ಇಲ್ಲಿ Q1 ಈಸ್ಟ್ ಅಲ್ಲಿ 967226 ಅಂತಿದೆ. ನಾನು ಏನ್ ಮಾಡ್ತೀನಿ, ಈಸ್ಟ್ ಹೋಗ್ಬಿಟ್ಟು ಇದು ಕಂಪ್ಲೀಟ್ ಡಿಲೀಟ್ ಮಾಡ್ಬಿಡ್ತೀನಿ. ಡಿಲೀಟ್ ಮಾಡಿದ್ರೆ ನನಗೆ ಇಲ್ಲಿ 0 ಬರಬೇಕು. ನೋಡಿ, ಸ್ಟಿಲ್ ನನಗೆ ಹಳೆ ವ್ಯಾಲ್ಯೂಸೇ ಇರುತ್ತೆ. ಇದು ರಿಫ್ರೆಶ್ ಮಾಡಕ್ ಆಗಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಕನ್ಸಾಲಿಡೇಷನ್, ಇವಾಗ ನಾನು ಓಕೆ ಅಂತ ಕೊಡ್ತೀನಿ. ನೋಡಿ, ಸಮ್ ಕನ್ಸಾಲಿಡೇಷನ್, ನೋಡಿ ಇವಾಗ ಅಲ್ಲಿ ಬ್ಲಾಂಕ್ ಬರುತ್ತೆ. ಅಂದ್ರೆ ನಾನು ಮತ್ತೆ ಅದನ್ನ ಕನ್ಸಾಲಿಡೇಟ್ ಮಾಡೋವರೆಗೂ ನನಗೆ ಅದು ರಿಫ್ರೆಶ್ ಆಗಲ್ಲ. ಬಟ್ ನನಗೆ ಡೈರೆಕ್ಟ್ ಲಿಂಕ್ ಇರಬೇಕು. ಅಂದ್ರೆ ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಇಲ್ಲೂ ಲಿಂಕ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಡಿಲೀಟ್ ಮಾಡ್ಬಿಡೋಣ. ಡಿಲೀಟ್ ಮಾಡ್ತೀನಿ. ಇಲ್ಲಿ A1 ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ನಾನು ಲಿಂಕ್ ಕೊಡ್ಬೋದು. ಬಟ್ ಇಲ್ಲಿ A1 ಕೊಟ್ರೆ ನಿಮ್ಗೆ ಅದು ರಿಸಲ್ಟ್ ಈಸಿಗೆ ಅರ್ಥ ಆಗುತ್ತೆ, ಮತ್ತೆ ಈಸಿಗೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕನ್ಸಾಲಿಡೇಟ್, ಇಲ್ಲಿ ಹೋಗ್ತೀನಿ. ನೋಡಿ, ಎಲ್ಲ ಅದೇ ಆಪ್ಷನ್ಸ್ ಇರಲಿ. ಇಲ್ಲಿ ಕ್ರಿಯೇಟ್ ಲಿಂಕ್ಸ್ ಅಂತಿದೆ. ಕ್ರಿಯೇಟ್ ಲಿಂಕ್ಸ್ ಟು ಸೋರ್ಸ್ ಡೇಟಾ. ನಾ ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ, ಇವಾಗ ಏನಾಗುತ್ತೆ, ನನಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕೆಲವೊಂದು ಗ್ರೂಪ್ಸ್ ಕ್ರಿಯೇಟ್ ಆಗ್ಬಿಡ್ತಿದ್ದು. ಇಲ್ಲಿ ನೋಡಿದ್ರೆ ನನಗೆ ನೋಡಿ ಕಂಪ್ಲೀಟ್ ಫಾರ್ಮುಲಾಸ್ ತರ ಬರುತ್ತೆ. ಇಲ್ಲೊಂದು ಆರೋ ಇದೆ, ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಎಲ್ಲ ಸೆಲ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಕಡೆ ವ್ಯಾಲ್ಯೂಸ್ ಇರುತ್ತೆ. ಅಂದ್ರೆ ಇದೆಲ್ಲ ಲಿಂಕ್ ಆಗಿರುತ್ತೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದಷ್ಟು ವ್ಯಾಲ್ಯೂಸ್ ಹಾಕ್ತೀನಿ. ನೋಡಿ, ಈಕ್ವಲ್ಸ್ ರ್ಯಾಂಡ್ ಬಿಟ್ವೀನ್. ರ್ಯಾಂಡ್ ಬಿಟ್ವೀನ್ ಅಂದ್ರೆ ಅದು ರ್ಯಾಂಡಮ್ ವ್ಯಾಲ್ಯೂಸ್ ತಗೊಳುತ್ತಿದ್ದು. ಇಲ್ಲಿ ಹೋಗ್ಬಿಟ್ಟು ಇವಾಗ ಕಂಪ್ಲೀಟ್ ಡೇಟಾ ನಾನು ಫಿಲ್ ಮಾಡಿದ್ರೆ ನಾನು ನೋಡಿ ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಆಲ್ರೆಡಿ ಇರ್ಲಿಲ್ಲ, ಇಲ್ಲಿ ನಾವು ಮುಂಚೆನೆ ಕೊಡ್ಬೇಕಿತ್ತು. ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲೊಂದು ಚೇಂಜ್ ಮಾಡೋಣ. ರ್ಯಾಂಡ್ ಬಿಟ್ವೀನ್ ನೋಡಿ, ಇದು ವ್ಯಾಲ್ಯೂಸ್ ಚೇಂಜ್ ಮಾಡೋದನ್ನ ನಾನು ಇಲ್ಲಿ ಹೋದ್ರಲ್ಲಿ ನಾರ್ತ್ ಅಲ್ಲಿ ಅಲ್ಲೇನ್ ವ್ಯಾಲ್ಯೂಸ್ ಇದೆಯಲ್ಲ ಅದೇ ವ್ಯಾಲ್ಯೂಸ್ ಇಲ್ಲಿ ಬಂದ್ಬಿಟ್ಟು. ನೋಡಿ, ಇಲ್ಲಿ B2 ಅಲ್ಲಿ ಏನಿದೆ ಅದೇ ವ್ಯಾಲ್ಯೂ ಇಲ್ಲಿ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಚೇಂಜ್ ಮಾಡ್ತೀನಿ. ನೋಡಿ, ಈ ವ್ಯಾಲ್ಯೂ ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೋಡಿ ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಅಂದ್ರೆ ಇದು ಲಿಂಕ್ಸ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ. ಸೊ ನಂಗೆ ಕನ್ಸಾಲಿಡೇಷನ್ ಅಲ್ಲಿ ಲಿಂಕ್ಸ್ ಬೇಕಂದ್ರೆ ನಾನು ಈ ತರನು ಕೊಡ್ಬೋದು. ಇಲ್ಲ ನಂಗೆ ಲಿಂಕ್ ಬೇಡ, ಬರೀ ಕನ್ಸಾಲಿಡೇಷನ್ ಬೇಕಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಇದನ್ನ ತೆಗೆದ್ಬಿಟ್ರೆ ಇದು ಮಾತ್ರ ಬರುತ್ತೆ. ಓಕೆ, ಇದು ಒಂದು ಕನ್ಸಾಲಿಡೇಷನ್. ನೆಕ್ಸ್ಟ್ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನನಗೆ ಅಕಸ್ಮಾತ್ ಡೇಟಾ ಬೇರೆ ಬೇರೆ ಶೀಟ್ಸ್ ಅಲ್ಲಿ ಇದ್ದು ನಾವು ಒಂದೇ ಕಡೆ ತಗೊಂಡು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ ಕನ್ಸಾಲಿಡೇಷನ್ ಯೂಸ್ ಮಾಡಬಹುದು. ಇದು ಬಿಟ್ಟು ಪೈವಟ್ ಟೇಬಲ್ಸ್ ಅಂತಿದೆ, ಅದರಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿ ಮಾಡಬಹುದು. ಅದು ನೆಕ್ಸ್ಟ್ ಚಾಪ್ಟರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಗ್ರೂಪಿಂಗ್ ಅಂಡ್ ಔಟ್ಲೈನ್. ಗ್ರೂಪಿಂಗ್ ಅಂಡ್ ಔಟ್ಲೈನ್ ಅಂದ್ರೆ ಈಗಷ್ಟೇ ನೋಡಿದ್ವಿ. ಇಲ್ಲಿ ಇದು ಗ್ರೂಪಿಂಗ್, ಇದೆಲ್ಲ ಗ್ರೂಪ್ ಆಗಿರುತ್ತೆ. ಈ ತರ ಇದಕ್ಕೆ ಗ್ರೂಪಿಂಗ್ ಅಂತ ಕರಿತೀವಿ. ಇಲ್ಲೋದ್ರೆ ನನಗಿಲ್ಲಿ ಎಷ್ಟೊಂದು ರೀಜನ್ಸ್ ಇದೆ, ಇದೆಲ್ಲ ನನಗೆ ಗ್ರೂಪ್ ಆಗ್ಬೇಕು. ಇವಾಗ ಇಲ್ಲಿ ಕನ್ಸಾಲಿಡೇಷನ್ ಕೊಟ್ಟಾಗ ಇದು ಗ್ರೂಪ್ ಆಯ್ತು. ನಾನು ಇಲ್ಲಿ ಹೋಗ್ತೀನಿ. ಇವಾಗ ಇದು ಬರೀ ಗ್ರೂಪ್ ಅಷ್ಟೇ ಆಗ್ಬೇಕು, ಯಾಕಂದ್ರೆ ಇಲ್ಲಿ ಡೇಟಾ ಎಲ್ಲ ಒಂದೇ ಶೀಟ್ ಅಲ್ಲಿ ಇದೆ. ಇವಾಗ ಮುಂಚೆ ಹೆಂಗಿತ್ತಂದ್ರೆ ಎಲ್ಲ ಬೇರೆ ಬೇರೆ ಶೀಟ್ ಅಲ್ಲಿ ಇತ್ತು, ಇವಾಗೆಲ್ಲ ಒಂದೇ ಶೀಟ್ ಅಲ್ಲಿ ಇದೆ. ಬಟ್ ನಾನು ಇದನ್ನ ಗ್ರೂಪ್ ಮಾಡಬೇಕು ರೀಜನ್ ವೈಸ್. ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಇದು ಸೆಲ್ ಎಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ ಟೇಬಲ್ ಅಲ್ಲಿ. ಡೇಟಾ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಸಬ್ ಟೋಟಲ್ ಅಂತ ಇರುತ್ತೆ. ಇಲ್ಲಿ ಈ ಸಬ್ ಟೋಟಲ್ ಕ್ಲಿಕ್ ಮಾಡಿ. ನನಗೆ ಕನ್ಸಾಲಿಡೇಷನ್ ಏನ್ ಮಾಡಿದ್ನಲ್ಲ ಅದೇ ತರ ಇಲ್ಲಿ ಒಂದು ವಿಂಡೋ ಬರುತ್ತೆ. ಇಲ್ಲಿ ಅದು ಕೇಳುತ್ತೆ ಯಾವ ಕಾಲಮ್ ಅಲ್ಲಿ ಗ್ರೂಪ್ ಮಾಡಬೇಕು ಅಂತ. ಇದು ಯಾವ ಕಾಲಮ್ ಅಲ್ಲಿ ಗ್ರೂಪ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾನು ರೀಜನ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಫಂಕ್ಷನ್, ಯಾವ ಫಂಕ್ಷನ್ ಬೇಕು, ಇಲ್ಲಿ ಸಮ್ ಮಾಡಬೇಕು ಅಂದ್ರೆ ಸಮ್ ಕೊಡ್ತೀನಿ. ಇದು ಬಂದು ಟೋಟಲ್ ಯಾವ್ದ್ರ ಮೇಲೆ ಮಾಡಬೇಕು ಅಂತ ಅಂದ್ರೆ, ಇದು ಗ್ರೂಪ್ ಮಾಡಕ್ಕೆ. ಗ್ರೂಪ್ ಅಂದ್ರೆ ಎಲ್ಲ ಕಾಮನ್ ವ್ಯಾಲ್ಯೂಸ್ ಒಂದ್ ಕಡೆ ಗ್ರೂಪ್ ಆಗುತ್ತೆ. ಇದು ಬಂದು ನನಗೆ ಟೋಟಲ್ ಆಗೋದಕ್ಕೆ ನಾನು ಏನ್ ಮಾಡ್ತೀನಿ, ಓಕೆ ಅಂತ ಕೊಟ್ರೆ ಇಲ್ಲಿ ನೋಡಿ ಲೆವೆಲ್ 1 ಅಂದ್ರೆ ಇದು ಕಂಪ್ಲೀಟ್ ಗ್ರ್ಯಾಂಡ್ ಟೋಟಲ್ ಬಂದ್ಬಿಡ್ತೀವಿ. ಕಂಪ್ಲೀಟ್ ಟೇಬಲ್ ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ. ನೆಕ್ಸ್ಟ್ 2 ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇದು ಬಂದು ನಾನು ಯಾವ ಕಾಲಮ್ ಸೆಲೆಕ್ಟ್ ಮಾಡಿರ್ತೀನಲ್ಲ ಅದ್ರ ಮೇಲೆ ಗ್ರೂಪ್ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ
ಇಲ್ಲಿ ನೋಡಿ ನನಗೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಈ ತರ. ಇದಕ್ಕೆ ಗ್ರೂಪಿಂಗ್ ಅಂಡ್ ಔಟ್ಲೈನ್ ಅಂತ ಕರಿತೀವಿ. ಇವಾಗ ಕಂಟ್ರೋಲ್ Z ಮಾಡ್ತೀನಿ, ಈ ಗ್ರೂಪಿಂಗ್ ತೆಗೆದ್ಬಿಡ್ತೀನಿ. ಇಲ್ಲಿ ನೋಡಿ ಗ್ರೂಪಿಂಗ್ ಹೋಯ್ತು. ನನಗೆ ಪ್ರಾಡಕ್ಟ್ ಮೇಲೆ ಗ್ರೂಪ್ ಮಾಡಬೇಕು. ಏನ್ ಮಾಡ್ತೀನಿ, ಅದೇ ತರ ಇಲ್ಲಿ ಹೋಗ್ಬಿಟ್ಟು ಸಬ್ ಟೋಟಲ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ರೀಜನ್ ಬದಲು ಪ್ರಾಡಕ್ಟ್ ಅಂತ ಕೊಟ್ಟು ನಾನು ಓಕೆ ಅಂತ ಕೊಟ್ಟರೆ ನೋಡಿ ಏನಾಗುತ್ತೆ ನೋಡಿ. ಫಸ್ಟ್ ಲೆವೆಲ್ ಅಲ್ಲಿ ಅದೇ ಟೋಟಲ್ ಬರುತ್ತೆ, ಬಟ್ ಸೆಕೆಂಡ್ ಲೆವೆಲ್ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್. ಇದು ಆಕ್ಚುಲಿ ಬಂದು ಲೈಟ್ ಸೇವರ್ಸ್ಗೆ ಎಷ್ಟಿದೆ ಅಷ್ಟು ಟೋಟಲ್ ಬರಬೇಕಿತ್ತು. ಲೈಟ್ ಸೇವರ್ಸ್, ಟ್ರಾನ್ಸ್ಪೋರ್ಟ್, ಗ್ಲೂ ಗನ್ಸ್ ಅಂತ. ಇಲ್ಲಿ ಏನಾಗ್ತಿದೆ, ಒಂದ್ಸರಿ ಗ್ರೂಪ್ ಆಗುತ್ತೆ, ಮತ್ತಿಲ್ಲಿ ಮತ್ತಿನ್ನೊಂದ್ಸರಿ ಗ್ರೂಪ್ ಆಗ್ತಿದೆ, ಮತ್ತೆ ಅದೇ ಮತ್ತೊಂದ್ಸರಿ ಗ್ರೂಪ್ ಆಗ್ತಿದೆ. ಏನಕ್ಕೆ ಹಂಗಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಗ್ರೂಪಿಂಗ್ ತೆಗೆದ್ಬಿಡ್ತೀನಿ. ನೋಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಗ್ರೂಪಿಂಗ್ ಹೇಗಾಗುತ್ತೆ ಅಂದ್ರೆ ಇಲ್ಲಿಂದ ಅದು ಗ್ರೂಪ್ ಮಾಡ್ತಾ ಹೋಗುತ್ತೆ, ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಅದು ಗ್ರೂಪ್ ಮಾಡೋದಕ್ಕೆ ಇದು ಮ್ಯಾಚ್ ಆಗಲ್ಲ. ಅವಾಗ ಏನ್ ಮಾಡುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡುತ್ತೆ, ಇಲ್ಲಿಗೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಟ್ರಾನ್ಸ್ಪಾಂಡರ್ಸ್ ಇಲ್ಲಿವರೆಗೂ ಇದೆ, ಅಲ್ಲಿವರೆಗೂ ಒಂದು ಗ್ರೂಪ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಹೋಗುತ್ತೆ, ಇಲ್ಲಿಂದ ನೆಕ್ಸ್ಟ್ ವ್ಯಾಲ್ಯೂ ಎಲ್ಲಿವರೆಗೂ ಅದು ಈಕ್ವಲ್ ಆಗುತ್ತೆ ಅಲ್ಲಿವರೆಗೂ ಗ್ರೂಪ್ ಮಾಡುತ್ತೆ. ಸೊ ಈ ತರ ಅದು ಗ್ರೂಪ್ ಮಾಡ್ತಾ ಹೋಗುತ್ತೆ. ಬಟ್ ನಾ ಏನ್ ಮಾಡ್ಬೇಕು, ಒಂದು ಕಾಲಮ್ಗೆ ಕಂಪ್ಲೀಟ್ ಗ್ರೂಪ್ ಮಾಡಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸಾರ್ಟ್ ಮಾಡ್ಬಿಡಿ, ಡೇಟಾ ಸಾರ್ಟ್. ಇಲ್ಲಿ ಹೋಗ್ಬಿಟ್ಟು ಇವಾಗ ಪ್ರಾಡಕ್ಟ್ ಇದೆ, ನಾ ಏನ್ ಮಾಡ್ತೀನಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ A to Z ಅಂತಿದೆ, ಅಥವಾ Z to A ಏನಾದ್ರೂ ನೀವು ಮಾಡ್ಕೋಬಹುದು. ಓಕೆ ಅಂದ್ಕೊಟ್ರೆ ಇವಾಗ ಎಲ್ಲ ವ್ಯಾಲ್ಯೂಸ್ ಒಂದ್ ಕಡೆ ಬರುತ್ತೆ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಸಬ್ ಟೋಟಲ್, ಈಗ ನಾನು ಪ್ರಾಡಕ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಸೇಲ್ಸ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ, ಯಾಕಂದ್ರೆ ಇದೆಲ್ಲ ಒಂದೇ ಕಡೆ ಬಂದಿರುತ್ತೆ. ಸೊ ಆತರ ನೀವು ಈ ಗ್ರೂಪಿಂಗ್ ಅನ್ನು ಔಟ್ಲೈನ್ ಮಾಡ್ಬೇಕಂದ್ರೆ ನೀವು ಸಾರ್ಟ್ ಮಾಡಿದ್ರೆ ಯಾವ ಕಾಲಮ್ ನಾನು ಗ್ರೂಪ್ ಮಾಡಬೇಕು ಆ ಕಾಲಮ್ ಸಾರ್ಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲಿವರೆಗೂ ವ್ಯಾಲ್ಯೂಸ್ ಕಾಮನ್ ಆಗಿರುತ್ತೆ ಅಲ್ಲಿವರೆಗೂ ಗ್ರೂಪ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆ ಫೈನ್. ನೆಕ್ಸ್ಟ್ ಟೆಕ್ಸ್ಟ್ ಟು ಕಾಲಮ್ಸ್. ಈ ಟೆಕ್ಸ್ಟ್ ಟು ಕಾಲಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಕಸ್ಮಾತ್ ಆಗಿ ಏನಾದ್ರು ಡೇಟಾ ಬೇರೆ ಸೋರ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಈ ಡೇಟಾ ಅನಲಿಸ್ಟ್ ಅಥವಾ ಬಿಸಿನೆಸ್ ಅನಲಿಸ್ಟ್ ಆಗಿರೋರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಗೆ ಡೇಟಾ ಯಾವಾಗ್ಲೂ ಎಕ್ಸೆಲ್ ಅಲ್ಲೇ ಬರಲ್ಲ. ನಿಮ್ಗೆ CSV ಫೈಲ್ಸ್ ಅಲ್ಲಿ ಬರುತ್ತೆ, ಟೆಕ್ಸ್ಟ್ ಫೈಲ್ಸ್ ಅಲ್ಲಿ ಬರುತ್ತೆ, ಅಥವಾ ಆಕ್ಸೆಸ್ ಫೈಲ್ಸ್ ಅಲ್ಲಿ ಬರ್ಬೋದು, ಅಥವಾ ಬೇರೆ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಬರ್ಬೋದು. ಅವಾಗ ನಾನು ಇದನ್ನ ಎಕ್ಸೆಲ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಅನಲೈಸ್ ಮಾಡ್ಬೇಕಾಗತ್ತೆ. ಬಟ್ ಈ ಡೇಟಾ ಹೆಂಗಿರುತ್ತೆ ನೋಡಿ, ಇವಾಗ ಇಲ್ಲೊಂದು ಟೆಕ್ಸ್ಟ್ ಫೈಲ್ ಇದೆ, ನಾನು ಏನ್ ಮಾಡ್ತೀನಿ ಇಲ್ಲಿ ರಾ ಡೇಟಾ ಸೇಲ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಈ ತರ ಇರುತ್ತೆ ಡೇಟಾ. ಸೊ ಈ ತರ ಡೇಟಾ ಇದ್ರೆ ನನ್ಗೆ ಏನು ಅರ್ಥ ಆಗಲ್ಲ, ವಿಚಿತ್ರವಾಗಿದೆ ಇದು ಡೇಟಾ. ಸೊ ಇದು ಹೆಂಗ್ ನಾನು ಕನ್ವರ್ಟ್ ಮಾಡ್ಬೇಕು ಎಕ್ಸೆಲ್ಗೆ. ಸೊ ಫಸ್ಟ್ ಈ ಡೇಟಾ ಏನಕ್ಕೆ ಟೆಕ್ಸ್ಟ್ ಫೈಲ್ ಅಲ್ಲಿ ಇಡ್ತಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಹೆಂಗ್ ಎಕ್ಸೆಲ್ ಕನ್ವರ್ಟ್ ಮಾಡ್ತಾರೆ ಅಂತ ನೋಡೋಣ. ಈಗ ಈ ಡೇಟಾ ಏನಿದೆಯಲ್ಲ ಇಲ್ಲಿ ಇದು TXT ಫೈಲ್ಸ್ ಅಲ್ಲಿ ಇದೆ. TXT ಫೈಲ್ ಅಂದ್ರೆ ಟೆಕ್ಸ್ಟ್ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ಇರುತ್ತೆ ಡೇಟಾ. ಈಗೊಂದು ಹೊಸ ನೋಟ್ ಪ್ಯಾಡ್ ಓಪನ್ ಮಾಡ್ತೀನಿ. ಸೊ ಏನಾಗುತ್ತೆ ಇಲ್ಲಿ ನಮ್ಗೆ ಯಾವುದೇ ಕಾಲಮ್ಸ್ ಇಲ್ಲ, ಯಾವುದೇ ರೋ ಇಲ್ಲ, ಬಟ್ ಡೇಟಾ ಹೆಂಗ್ ಸ್ಟೋರ್ ಆಗಿರುತ್ತೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಗೆ ಈ ಟೆಕ್ಸ್ಟ್ ಫೈಲ್ ಅಲ್ಲಿ ಏನ್ ಡೇಟಾ ಇದೆಯಲ್ಲ ಅದು ಯಾವ್ದು ಅರ್ಥ ಆಗಲ್ಲ. ಇದು ದಯವಿಟ್ಟು ನೀವು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಡೇಟಾ ಅನಾಲಿಟಿಕ್ಸ್ ಅಂತ ಬಂದಾಗ ಡೇಟಾಸ್ ಈ ತರ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಇರುತ್ತೆ. ಸೊ ಇದು ಮೇನ್ ಥಿಂಗ್. ಯಾಕಂದ್ರೆ ನಿಮ್ಗೆ ಅನಾಲಿಟಿಕ್ಸ್ ಅಥವಾ ನಿಮ್ಗೆ ಡೇಟಾ ಅನಲೈಸ್ ಮಾಡಬೇಕು ಅಂದ್ರೆ ಮೇನ್ ಥಿಂಗು ಡೇಟಾ ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಇದು ಹೆಂಗೆ ಇದು ಮಾಡ್ತಾರೆ ಅಂತ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ನೋಡಿ ಎಕ್ಸೆಲ್ಗೆ ಹೋದ್ರೆ ನನಗೆ ಕಾಲಮ್ಸ್ ಇದೆ, ಏನಾದ್ರು ಎಂಟರ್ ಮಾಡಿದ್ರೆ ಬೇರೆ ಬೇರೆ ಕಾಲಮ್ಸ್ ಇರುತ್ತೆ, ನಮ್ಗೆ ಈಸಿ ಗೊತ್ತಾಗ್ಬಿಡುತ್ತೆ ಯಾವ ಕಾಲಮ್ ಅಲ್ಲಿ ಇದೆ ಯಾವ ರೋ ಅಲ್ಲಿ ಇದೆ ಅಂತ. ಬಟ್ ಇಲ್ಲಿ ಯಾವ್ದು ಕಾಲಮ್ಸ್ ಅಥವಾ ರೋ ಇರಲ್ಲ, ಜಸ್ಟ್ ಈ ತರ ಇರುತ್ತೆ. ಹೆಂಗ್ ಕಂಡು ಹಿಡಿಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಕಾಲಮ್ 1 ಅಂತ ಕೊಡ್ತೀನಿ. ಈಗ ನೆಕ್ಸ್ಟ್ ಕಾಲಮ್ ನನ್ ಬೇಕಂದ್ರೆ ಒಂದು ಸಪರೇಟರ್ ಕೊಡ್ತೀವಿ ಈ ತರ. ಈ ಸಪರೇಟರ್ ಏನಿದೆಯಲ್ಲ ಇದು ಈ ಕಾಮ ಅಥವಾ ಕೆಲವು ಟೈಮ್ ಸೆಮಿಕೋಲನ್ ಇರುತ್ತೆ, ಕೆಲವು ಟೈಮ್ ಸ್ಪೇಸ್ ಇರುತ್ತೆ, ಕೆಲವು ಟೈಮ್ ಟ್ಯಾಬ್ ಇರುತ್ತೆ. ಓಕೆ, ಸೊ ಇದು ಬಂದು ಕ್ಲೈಂಟ್ ಅಥವಾ ಯಾರು ಡೇಟಾ ಕೊಡ್ತಾರಲ್ಲ ಅವ್ರು ಡಿಸೈಡ್ ಮಾಡಿರ್ತಾರೆ, ಅವ್ರು ಡೇಟಾ ಫಾರ್ಮೆಟ್ ಹೆಂಗ್ ಸೇವ್ ಮಾಡಿರ್ತಾರೆ ಅದ್ ನನ್ಗೆ ಹೇಳ್ತಾರೆ. ಓಕೆನಾ? ಸೊ ಅದನ್ನ ನಾವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಯಾರಾದ್ರೂ ನನ್ಗೆ ಈ ತರ ಕೊಟ್ಟಿದ್ರೆ ಈಗ ಇಲ್ಲಿರುತ್ತೆ ಕಾಲಮ್ 2 ಅಂತ ಕೊಡ್ತೀವಿ ನೋಡಿ. ಈಗ ಇದು ಕಾಲಮ್ 1 ಆಯ್ತಾ, ಇದು ಕಾಲಮ್ 1, ಇದು ಕಾಲಮ್ 2, ಇಲ್ಲಿ ಕಾಲಮ್ 3 ಅಂತ ಕೊಡ್ತೀವಿ. ಸೊ ಈ ತರ ಕಾಲಮ್ 1, ಕಾಲಮ್ 2, ಕಾಲಮ್ 3 ಅಂತ ಹೋಗ್ತಾ ಇರ್ತದೆ. ಓಕೆನಾ?
ಈಗ ಏನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಕೊಟ್ರೆ ನೆಕ್ಸ್ಟ್ ರೋಗ್ ಹೋಯ್ತು. ನೆಕ್ಸ್ಟ್ ರೋಗ್ ಹೋದಾಗ ನಾ ಏನ್ ಮಾಡ್ತೀನಿ, ಇಲ್ಲಿ 1 1 1 ಕಾಮ 2 2 2 ಕಾಮ 3 3 3 ಕಾಮ. ಈ ಕಾಲಮ್ಗೆ ಈ ಡೇಟಾ, ಈ ಕಾಲಮ್ಗೆ ಈ ಡೇಟಾ, ಈ ಕಾಲಮ್ಗೆ ಈ ಡೇಟಾ. ಅಂದ್ರೆ ಇದೇನಿದೆಲ್ಲ ಸಪರೇಟರ್ ಮೇಲೆ ಕಾಲಮ್ ನಂಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಇವಾಗ ನಾನು ಇದು ಈ ಡೇಟಾ ತಗೋತೀನಿ. ಇದರಲ್ಲಿ ತುಂಬಾ ಹ್ಯೂಜ್ ಡೇಟಾ ಇದೆ. ಇಲ್ಲಿ ನನಗೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ತಗೊಂಡೆ. ಇದು ಇಲ್ಲೋದ್ರೆ ನೋಡಿ, ಮಾರ್ಕೆಟ್ ಅಂತಿದೆ, ಕಾಮ ಕಂಪನಿ ಕೋಡ್, ಸ್ಪೇಸ್ ಇದೆಲ್ಲ, ಸ್ಪೇಸ್ ಇದ್ರೂ ಕೂಡ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಐಡಿ ಕಾಮ, ಅಂದ್ರೆ ಇದೆಲ್ಲ ಒಂದು ಸಪರೇಟ್ ಕಾಲಮ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಟರ್ ಅಂತ ಕೊಟ್ಟಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಲೈನ್ ಹೋಗುತ್ತೆ. ಇಲ್ಲಿ ಈ CSV ಫೈಲ್ಸ್ ಅಥವಾ ಟೆಕ್ಸ್ಟ್ ಫೈಲ್ಸ್ ಏನಿದೆಯಲ್ಲ, ಇದು ಹೆಂಗಿರುತ್ತೆ ಅಂದ್ರೆ ನಮ್ಗೆ ಕಾಲಮ್ಸ್ ಬಂದು ಈ ಕ್ಯಾರೆಕ್ಟರ್ ಏನಿದೆಯಲ್ಲ ಇದ್ರ ಮೇಲೆ ಸಪರೇಟ್ ಆಗಿರುತ್ತೆ. ರೋ ಬಂದು ಎಂಟರ್ ಮಾರ್ಕ್ ಮೇಲೆ ಸಪರೇಟ್ ಆಗಿರುತ್ತೆ. ಈ ಕಾಲಮ್ ಇದು ಕಾಲಮ್ ಸಪರೇಟರ್ ಏನಿದೆಯಲ್ಲ ಇದಕ್ಕೆ ಡಿಲಿಮಿಟರ್ ಅಂತ ಕರೀತಾರೆ. ಡಿಲಿಮಿಟರ್ ಅಂದ್ರೆ ನೋಡಿ, ಡಿಲಿಮಿಟರ್ ಅಂದ್ರೆ ಈ ಕ್ಯಾರೆಕ್ಟರ್ ಏನಿದೆಯಲ್ಲ ಒಂದು ಕಾಲಮ್ ನ ಸಪರೇಟ್ ಮಾಡುತ್ತಲ್ಲ, ಅದಕ್ಕೆ ಡಿಲಿಮಿಟರ್ ಅಂತ ಕರೀತೀವಿ. ನೆಕ್ಸ್ಟ್ ರೋ ಹೋಗ್ಬೇಕಂದ್ರೆ ಎಂಟರ್ ಮಾರ್ಕ್ ಇರುತ್ತೆ. ಇದು ಕೆಲವು ಟೈಮ್ ಸ್ಪೇಸ್ ಮೇಲೂ ಡಿವೈಡ್ ಮಾಡಿರ್ತಾರೆ. ಈಗ ಈ ತರ ಇರುತ್ತೆ, ಕಾಲಮ್ ನಂಬರ್ ಈ ತರ ಇರುತ್ತೆ, ಕಾಲಮ್ ನಂಬರ್ 1 ಸ್ಪೇಸ್ ಕಾಲಮ್ ನಂಬರ್ 2 ಅಂತ ಇರುತ್ತೆ. ಈಗ ನಾನು ಸ್ಪೇಸ್ ಕೊಡ್ತೀನಿ, ಕಾಲಮ್ ನಂಬರ್ 3 ಅಂತ ಕೊಟ್ರೆ ನೋಡಿ ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನನಗೆ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಬಂದು ನನಗೆ ಸಪರೇಟರ್, ಇವಾಗ ಬೇರೆ ಬೇರೆ ಕಾಲಮ್ಸ್ ಹೋಗುತ್ತೆ. ಬಟ್ ಇಲ್ಲಿ ನನಗೆ ಇದೊಂದು ಕಾಲಮ್ ಆಯ್ತು. ಈಗ ಏನಾಗುತ್ತೆ, ಕಾಲಮ್ಮೇ ಬೇರೆ, ನಂಬರೇ ಬೇರೆ ಕಾಲಮ್ ಆಗ್ಬಿಡುತ್ತೆ. ಇದೇ ಬೇರೆ ಕಾಲಮ್, ಇದೇ ಬೇರೆ ಕಾಲಮ್. ನನಗೇನ್ ಬೇಕು ಅಂದ್ರೆ ಈಗ ಇದು ಒಂದು ಕಾಲಮ್ ಅಲ್ಲಿ ಇರಬೇಕು, ಸ್ಪೇಸ್ ಇದ್ರೂ ಕೂಡ ನನಗೆ ಅದು ಕಾಲಮ್ ಇದು ಒಂದೇ ಕಾಲಮ್ ಅಲ್ಲಿ ಇರಬೇಕು. ಆ ಟೈಮ್ ಅಲ್ಲಿ ನನಗೆ ಕ್ವಾಲಿಫೈಯರ್ಸ್ ಅಂತ ಬರುತ್ತೆ. ಅದಕ್ಕೆ ಈ ತರ ಡಬಲ್ ಕೋಟ್ ಅಥವಾ ಸಿಂಗಲ್ ಕೋಟ್ ಕೊಟ್ಟಿರ್ತಾರೆ. ಆಯ್ತಾ, ನಾನು ಇದನ್ನ ಏನಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಡೀಟೇಲ್ ಆಗಿ ಅಂದ್ರೆ, ನಿಮ್ಗೆ ನೆಕ್ಸ್ಟ್ ಈ ತರ ಡೇಟಾ ಬಂದಾಗ ಅಥವಾ ನೀವು ಯಾವ್ದೇ ಕಂಪ್ನಿಗೆ ಹೋದಾಗ ನಿಮ್ಗೆ ಡೇಟಾಸ್ ಈ ತರನೇ ಬರುತ್ತೆ. ಅವಾಗ ನೀವು ಸರ್ಪ್ರೈಸ್ ಆಗ್ಬಾರ್ದು, ಇದು ಹೆಂಗ್ ನನ್ ತಗೋಬೇಕು ಅಂತ. ನೋಡಿ ಈ ತರ, ಅಂದ್ರೆ ಇಲ್ಲಿ ಸ್ಪೇಸ್ ಇದ್ರೂ ಕೂಡ ಇದು ಒಂದು ಕಾಲಮ್ ಆಗುತ್ತೆ. ಇವಾಗ ಎಂಟರ್ ಅಂತ ಕೊಡ್ತೀನಿ, ನೋಡಿ 1 1 1 ಇಲ್ಲಿ ಕಾಮ ಇರಲ್ಲ, ಅವಾಗ ಸ್ಪೇಸ್ ಇರುತ್ತೆ 2 2 3 3 3. ಇನ್ ಕೇಸ್ ಏನಾದ್ರು ಇಲ್ಲಿ ನೋಡಿ, ಇದು ಕಾಲಮ್ 1 ಕಾಲಮ್ 2 ಕಾಲಮ್ 3 ಹೋಗುತ್ತೆ. ಇನ್ ಕೇಸ್ ಏನಾದ್ರು ಇಲ್ಲಿ ಈ ತರ ಕಾಮ ಇತ್ತು ಅಂದ್ರೆ ಈ ಮೂರು ಡೇಟಾ ಈ ಕಾಲಮ್ ಅನ್ನು ಹೋಗುತ್ತೆ. ಯಾಕಂದ್ರೆ ನನಗೆ ಸಪರೇಟರ್ ಒಂದು ಇಲ್ಲಿ ಸ್ಪೇಸ್ ಇದೆ, ಕಾಮ ಅಲ್ಲ. ಕಾಮ ಇತ್ತು ಅಂದ್ರೆ ಅದು ಕಾಮ ಸಪರೇಟರ್ ಅಂತ ಕರಿತೀವಿ. ಅದು ಕಾಮ ಇಂದ ಬೇರೆ ಬೇರೆ ಕಾಲಮ್ಸ್ ಸಪರೇಟ್ ಆಗುತ್ತೆ. ಓಕೆನಾ. .csv ಅಂತ ಕೆಲವೊಂದು ಫೈಲ್ಸ್ ಬರುತ್ತೆ, ಅದಕ್ಕೆ ಅದು ಕಂಪಲ್ಸರಿ ಕಾಮಾದಲ್ಲೇ ಸಪರೇಟ್ ಆಗಿರುತ್ತೆ. ಅದಕ್ಕೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಅಂದ್ರೆ, ಇವಾಗ ಫೈಲ್ ನೇಮ್ ಇರುತ್ತೆ, ಫೈಲ್ ನೇಮ್ .csv ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅದು ಇರುತ್ತೆ ಅಂತ. ನಿಮ್ಗೆ ಎಕ್ಸ್ಪ್ಲನೇಷನ್ ಅಷ್ಟೇ ಮಾಡ್ತಿರೋದು. ನೋಡಿ ಈ ತರ ಇರುತ್ತೆ .csv ಅಂತ, ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಅಂತ. ಓಕೆನಾ. ಓಕೆ ಫೈನ್. ಸೊ ಇವಾಗ ಇಲ್ಲೇನಿದೆ ಡೇಟಾ, ಇದು ನಾನು ಎಕ್ಸೆಲ್ಗೆ ತಗೊಂಡು ಕಾಲಮ್ಸ್ ಕನ್ವರ್ಟ್ ಮಾಡಬೇಕು. ಇದನ್ನ ಹೆಂಗ್ ಮಾಡ್ಬೋದು, ನಾನು ಏನ್ ಮಾಡ್ತೀನಿ, ಕ್ಲೋಸ್ ಮಾಡಿ, ನಿಮ್ಗೆ ಅರ್ಥ ಮಾಡಕ್ಕಷ್ಟೇ ನಾನು ಓಪನ್ ಮಾಡಿದ್ದೆ. ಏನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಒಂದು ಎಕ್ಸೆಲ್ ತಗೊಳ್ಳಿ, ಎಕ್ಸೆಲ್ ಅಪ್ಲಿಕೇಶನ್. ಇಲ್ಲಿ ಈ ಫೈಲ್ ಇದೆಯಲ್ಲ, ಯಾವ್ದನ್ನ ಫೈಲ್ ನೀವು ತಗೋಬೇಕು ಅಂದ್ರೆ ಆ ಫೈಲ್ ಇದೆಯಲ್ಲ ಜಸ್ಟ್ ಡ್ರ್ಯಾಗ್ ಮಾಡಿ, ಮತ್ತೆ ಆ ಎಕ್ಸೆಲ್ಗೆ ಡ್ರಾಪ್ ಮಾಡಿ. ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಸಾಕು. ನೋಡಿ ಆ ಕಂಪ್ಲೀಟ್ ಡೇಟಾ ಏನಿದೆಯಲ್ಲ ಅದೆಲ್ಲಿ ಬಂದ್ಬಿಡುತ್ತೆ. ಇದೆಲ್ಲ ಒಂದೇ ಕಾಲಮ್ ಅಲ್ಲಿ ಇದೆ. ಇವಾಗ ಇದನ್ನ ಸಪರೇಟ್ ಮಾಡಬೇಕು. ಏನ್ ಮಾಡಿ ಅಂದ್ರೆ, ಇಲ್ಲಿದೆಲ್ಲ ಇದು ನೋಡಿ, ಈ ಡೇಟಾ ಇಲ್ಲಿದೆಯಲ್ಲ ಎಲ್ಲ ಒಂದೇ ಕಾಲಮ್ ಅಲ್ಲಿ ಇದೆ. ಸೆಕೆಂಡ್ ಕಾಲಮ್ ಬಿ ಕಾಲಮ್ ಹೋದ್ರೆ ಯಾವ್ದು ಡೇಟಾ ಇಲ್ಲ. ಸೊ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡ್ಬಿಟ್ಟು ಫುಲ್ ಕಂಪ್ಲೀಟ್ ಡೇಟಾ ಸೆಲೆಕ್ಟ್ ಮಾಡ್ಕೊಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಡೇಟಾ ಟೆಕ್ಸ್ಟ್ ಟು ಕಾಲಮ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಟೆಕ್ಸ್ಟ್ ಟು ಕಾಲಮ್ಸ್. ನೋಡಿ ನಾನು ಹೇಳಿದ್ನಲ್ಲ ಡಿಲಿಮಿಟೆಡ್ ಅಂತ. ಡಿಲಿಮಿಟೆಡ್ ಅಂದ್ರೆ ಏನು ಅಂದ್ರೆ
ಒಂದು ವ್ಯಾಲ್ಯೂ ಸಪರೇಟ್ ಮಾಡುತ್ತೆ, ಅದಕ್ಕೆ ಡಿಲಿಮಿಟರ್ ಅಂತ ಕರಿತೀವಿ. ಆ ಕ್ಯಾರೆಕ್ಟರ್ ಏನಿರುತ್ತಲ್ಲ ಅದಕ್ಕೆ. ಯಾವ ಫೈಲ್ ಈ ತರ ಸಪರೇಟ್ ಆಗಿರುತ್ತಲ್ಲ ಒಂದು ಕ್ಯಾರೆಕ್ಟರ್ ಮೇಲೆ, ಅದಕ್ಕೆ ಡಿಲಿಮಿಟೆಡ್ ಫೈಲ್ ಅಂತ ಕರಿತೀವಿ. ಈ ಡಿಲಿಮಿಟೆಡ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ರೆ ಅದು ಕೇಳುತ್ತೆ ಯಾವ ಕ್ಯಾರೆಕ್ಟರ್ ಮೇಲೆ ಡಿಲಿಮಿಟ್ ಆಗಿದೆ ಅಂತ. ಇಲ್ಲಿ ನನಗೆ ಇದು ಕಾಮಾ ಮೇಲೆ ಆಗಿದೆ, ನಾನು ಕ್ಲಿಕ್ ಮಾಡ್ತೀನಿ ಕಾಮಾ ಸಪರೇಟ್. ನಾನು ನಿಮ್ಗೆ ಹೇಳಿದೆ ಅಕಸ್ಮಾತ್ ಏನಾದ್ರು ಇಲ್ಲಿ ಸ್ಪೇಸ್ ಇದ್ದು ನನಗೆ ಕಾಲಮ್ಸ್ ಕೂಡ ಸ್ಪೇಸ್ ಅಲ್ಲೇ ಸೆಪರೇಟ್ ಆಗಿದ್ದು ಅಂದ್ರೆ ಡಿಲಿಮಿಟರ್ ಕೂಡ ಸ್ಪೇಸ್ ಇತ್ತು ಅಂದ್ರೆ ಅವಾಗ ನೋಡಿ ಇಲ್ಲಿ ಕ್ವಾಲಿಫೈರ್ ಹೇಳಿದ್ನಲ್ಲ ಈ ತರ ಕ್ವಾಲಿಫೈರ್ಸ್ ಇರುತ್ತೆ, ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ನನಗೆ ಕಾಮಾ ಸಪರೇಟ್ ಇದೆ, ಕಾಮಾ ಕೊಟ್ಟೆ, ನೆಕ್ಸ್ಟ್ ಅಂತ ಕೊಟ್ಟೆ, ಫಿನಿಶ್ ಅಂತ ಕೊಟ್ರೆ ನೋಡಿ ಆಟೋಮೆಟಿಕ್ ಆಗಿ ಇಲ್ಲಿ ಬೇರೆ ಬೇರೆ ಕಾಲಮ್ಸ್ ಕನ್ವರ್ಟ್ ಆಗುತ್ತೆ. ಇದನ್ನ ಮತ್ತೆ ನಾನು ಸೇವ್ ಮಾಡಿಕೊಂಡು ನನಗೆ ಯಾವ ತರ ಡೇಟಾ ಬೇಕಾದ್ರೂ ನಾನು ಅನಲೈಸ್ ಮಾಡ್ಕೊಂಡು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಿ. ಇನ್ನೊಂದು ಫೈಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ್ದೋ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದೆ, ಇದನ್ನ ನೋಡೋಣ. ಯಾವ್ದೋ ಒಂದು ಚಿಕ್ಕ ಫೈಲ್ ಇದೆ, ಇದು 2 KB ಇದು. ಇಲ್ಲಿ ಹೋಗ್ತೀನಿ, ಇದು ನಾನು ಸೆಲೆಕ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ನೋಡಿ ಡ್ರಾಪ್ ಮಾಡ್ತೀನಿ ನೋಡಿ. ಇದು ಯಾವ್ದೋ ಒಂದು ಚಿಕ್ಕದೊಂದು ಫೈಲ್ ಇದೆ, ಇದನ್ನ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟಾ, ಟೆಕ್ಸ್ಟ್ ಕಾಲಮ್ಸ್, ನೆಕ್ಸ್ಟ್ ಕಾಮಾ ಸಪರೇಟರ್ ಮತ್ತೆ ಫಿನಿಶ್ ನೋಡಿ. ಸರಿ, ಇದನ್ನ ನಾನು ಇವಾಗ CSV ಫೈಲ್ ಸೇವ್ ಮಾಡ್ತೀನಿ. CSV ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್. ಇಲ್ಲಿ ಹೋಗ್ಬಿಟ್ಟು ಸೇವ್ ಆಸ್, ಮೋರ್ ಆಪ್ಷನ್ ಎಲ್ಲಿದೆ ಪಾತ್ ನೋಡೋಣ ನೋಡಿ. ಇಲ್ಲಿ ಇದೆಲ್ಲ ಟೆಕ್ಸ್ಟ್ ಕಾಲಮ್ಸ್, ಅಲ್ಲಿಗೆ ಹೋಗೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಟೆಕ್ಸ್ಟ್ ಟ್ಯಾಬ್ ಡಿಲಿಮಿಟೆಡ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನನಗೆ CSV ಅಂತ ಇರುತ್ತೆ ನೋಡಿ, ಇಲ್ಲಿ ಕಾಮಾ ಸಪರೇಟೆಡ್ ಡಿಲಿಮಿಟೆಡ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. CSV ಡೀಟೇಲ್ಸ್ ಇಲ್ಲಿ ಏನ್ ಮಾಡ್ತೀನಿ, CSV ಅಂತಾನೆ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ಈ ಫೈಲ್ ಇವಾಗ ಸೇವ್ ಆಯ್ತು. ಈಗ ಲೋಗ್ ನೋಡೋಣ ಫೋಲ್ಡರ್ ಅಲ್ಲಿ ನೋಡಿ .CSV ಆಯ್ತಾ. ಇವಾಗ ನಾನು ಇದನ್ನ ಇಲ್ಲಿ ಏನು ತಗೊಂಡಿದ್ನಲ್ಲ ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಇದನ್ನು ಕ್ಲೋಸ್ ಮಾಡೋಣ. ಹೋಗ್ಬಿಟ್ಟು ಏನಿದೆಲ್ಲ ಓಪನ್ ಮಾಡಿದ್ರೆ ಇದು ಡೈರೆಕ್ಟ್ ಎಕ್ಸೆಲ್ ಫೈಲ್ ತರ ಓಪನ್ ಆಗುತ್ತೆ. ಸರಿನಾ ನೋಡಿ. ಸರಿ, ಇದನ್ನ ಇವಾಗ ನಾನು ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ ಪ್ಯಾಡ್ ಅಂತ ಕೊಡ್ತೀನಿ. ಸೆಲೆಕ್ಟ್ ಮಾಡೋಣ ನೋಟ್ ಪ್ಯಾಡ್, ಓಕೆ ನೋಡಿ. ಇದು ಕಾಮಾ ಸಪರೇಟ್ ಆಗಿ ಆಟೋಮೆಟಿಕ್ ಸೇವ್ ಆಗ್ಬಿಟ್ಟು. ಸೊ CSV ಫೈಲ್ಸ್ ಅದೇನಂದ್ರೆ ಅದು ಒಂಥರ ಎಕ್ಸೆಲ್ ಫೈಲ್ ತರನೇ ಇರುತ್ತದು. ಆದ್ರೆ ಇದರಲ್ಲಿ ಒಂದು ವಿಷಯ ನೀವು ಯಾವತ್ತು ಕೇರ್ಫುಲ್ ಆಗಿರಿ, CSV ಫೈಲ್ಸ್ ಒಂದೇ ಶೀಟ್ ತಗೊಳುತ್ತೆ. ನೀವೇನಾದ್ರೂ ಅಕಸ್ಮಾತ್ ಆಗಿ ಇಲ್ಲಿ 2 ಶೀಟ್ ನೋಡಿ, ಈ ಫೈಲ್ ನಾನು CSV ಫೈಲ್ಗೆ ಸೇವ್ ಮಾಡಿದ್ರೆ ಇಲ್ಲಿ ನೋಡಿ 4 ಶೀಟ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸೇವ್ ಆಸ್, ಇಲ್ಲಿ ಹೋಗ್ಬಿಟ್ಟು ಕನ್ಸಾಲಿಡೇಟ್ ಅಲ್ಲಿ ಇದೆಯಲ್ಲ, ನಾನು ಏನ್ ಮಾಡ್ತೀನಿ ಟೆಕ್ಸ್ಟ್ ಕಾಲಮ್ಸ್ ಅಲ್ಲಿ ಸೇವ್ ಮಾಡೋಣ. ಕನ್ಸಾಲಿಡೇಷನ್ CSV ಅಂತ ಕೊಡ್ತೀನಿ. ಇಲ್ಲಿ ವರ್ಕ್ ಬುಕ್ ಇದೆಲ್ಲ, ಇದಕ್ಕೆ ಕಾಮಾ ಡಿಲಿಮಿಟೆಡ್ ಅಂತ ಕೊಟ್ಟೆ. ಸರಿನಾ. ಅಂದ್ರೆ ಎಕ್ಸೆಲ್ ಫೈಲ್ ನ CSV ಫೈಲ್ ಸೇವ್ ಮಾಡ್ತೀನಿ. ಸೇವ್ ಅಂತ ಕೊಟ್ರೆ ನೋಡಿ, ದ ಸೆಲೆಕ್ಟೆಡ್ ಫೈಲ್ ಟೈಪ್ ಡಸ್ ನಾಟ್ ಸಪೋರ್ಟ್ ವರ್ಕ್ ಬುಕ್ಸ್ ದಟ್ ಕಂಟೈನ್ ಮಲ್ಟಿಪಲ್ ಶೀಟ್ಸ್. ಅರ್ಥ ಆಯ್ತಾ. ತುಂಬಾ ಹುಷಾರಾಗಿರ್ಬೇಕು. ನಾನು ಓಕೆ ಅಂತ ಕೊಟ್ರೆ ಇವಾಗ ನಾನು ಕ್ಲೋಸ್ ಮಾಡ್ತೀನಿ, ಇದನ್ನ ಸೇವ್ ಮಾಡಲ್ಲ. ಲೋಗ್ ನೋಡೋಣ ಏನಾಗಿರುತ್ತೆ ಅಂತ ನೋಡಿ. ಒಂದೇ ಶೀಟ್ ಅಂದ್ರೆ ನಾರ್ತ್ ಮಾತ್ರ ಅಲ್ಲಿ ಸೇವ್ ಆಗಿರುತ್ತೆ, ಬಾಕಿ ಎಲ್ಲಾ ಶೀಟ್ಸ್ ಡಿಲೀಟ್ ಆಗ್ಬಿಟ್ಟಿರುತ್ತೆ. ಸೊ ನೀವು ಯಾವುದೇ ಎಕ್ಸೆಲ್ ಶೀಟ್ ನ ಅಕಸ್ಮಾತ್ ಏನಾದ್ರು CSV ಫೈಲ್ಗೆ ಸೇವ್ ಮಾಡಬೇಕು ಅಂದ್ರೆ ದಯವಿಟ್ಟು ಒಂದು ಶೀಟ್ ಇರೋದನ್ನ ಮಾತ್ರ ಸೇವ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಶೀಟ್ಸ್ ಸೇವ್ ಆಗಲ್ಲ. ಓಕೆನಾ. ಈ ಚಾಪ್ಟರ್ ನ ನಾನು ಏನು ಒತ್ತಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಿಮ್ಗೆ ನೆಕ್ಸ್ಟ್ ರಿಪೋರ್ಟಿಂಗ್ಸ್, ಅನಾಲಿಟಿಕ್ಸ್, ಮತ್ತೆ ನೆಕ್ಸ್ಟ್ ನೀವ್ಯಾರ ಡೇಟಾ ಸೈಂಟಿಸ್ಟ್ ಆಗ್ಬೇಕು, ಡೇಟಾ ಸೈನ್ಸ್ ಕಲಿಬೇಕು ಅಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆನಾ. ತುಂಬಾ ಸಿಂಪಲ್ ಅಂತ ಅನ್ಸಿದ್ರು ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಇದ್ರಲ್ಲಿ ಗಮನ ಕೊಟ್ಟಿಲ್ಲ ಅಂದ್ರೆ ಇಡೀ ಡೇಟಾ ನೋಡಿ, ಅಕಸ್ಮಾತ್ ನಾನು ಬೈ ಚಾನ್ಸ್ ಅದನ್ನ ನಾನು ಸೀರಿಯಸ್ ತಗೊಂಡು ಸೇವ್ ಮಾಡಿದ್ರೆ ಇಲ್ಲಿರೋ ಬಾಕಿ ಎಲ್ಲಾ ಡೇಟಾನು ಹೊರಟೋಗಿರೋದು. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಒಂದು ಕಾಪಿ ಮಾಡ್ಕೊಂಡು ಇದನ್ನ ನಿಮ್ಗೆ ತೋರಿಸ್ತೀನಿ.
ಓಕೆನಾ? ಫೈನ್. ಸೊ ಇದು ಬಂದು ನನಗೆ ಟೆಕ್ಸ್ಟ್ ಟು ಕಾಲಮ್ಸ್. ನೆಕ್ಸ್ಟ್ ಬಂದು ಇಲ್ಲಿ ಫ್ಲಾಶ್ ಫಿಲ್. ನಾನು ಇದೇನಕ್ಕೆ ಲಾಸ್ಟ್ ಅಲ್ಲಿ ಇಟ್ಟೆ ಅಂದ್ರೆ, ಫ್ಲಾಶ್ ಫಿಲ್ ಬಂದು ತುಂಬಾ ಸಿಂಪಲ್ ಒಂದು ಆಪ್ಷನ್ ಅಷ್ಟೇ. ಎಕ್ಸೆಲ್ ಅಲ್ಲಿ ನಾನು ಆಟೋಮೆಟಿಕ್ ಆಗಿ ಡೇಟಾ ಹೆಂಗ್ ಫಿಲ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹೋಗ್ತೀನಿ, ಇಲ್ಲೊಂದಷ್ಟು ಡೇಟಾ ಇದೆ. ನಾನು ಇವಾಗ ಇಲ್ಲಿ ಜೇಮ್ಸ್ ಕಿರ್ಕ್ ಅಂತಿದೆ, ನನಗೆ ಬರೀ ಫಸ್ಟ್ ನೇಮ್ ಅಷ್ಟೇ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜೇಮ್ಸ್ ಅಂತ ಕೊಡ್ತೀನಿ, ಮತ್ತೆ ಇಲ್ಲಿ ಲೂಕ್ ಅಂತ ಕೊಡ್ತೀನಿ. ಸೊ ನಾನು ಈ ತರ ಕೊಡ್ತಾ ಹೋಗ್ಬೇಕು. ಇನ್ಸ್ಟೆಂಟ್ ನಾನು ಏನ್ ಮಾಡ್ಬೋದು, ಇಲ್ಲಿ ಹೋಗ್ತೀನಿ, ಡೇಟಾ, ಇಲ್ಲಿ ಫ್ಲಾಶ್ ಫಿಲ್ ಅಂತ ಇರ್ತಿಲ್ಲ ನೋಡಿ, ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಏನಾಗುತ್ತೆ ನೋಡಿ, ಆಟೋಮೆಟಿಕ್ ಆಗಿ ಫಸ್ಟ್ ನೇಮ್ ಎಲ್ಲ ಹಂಗೆ ಬಂದ್ಬಿಟ್ಟು. ಒಂದ್ಸರಿ ನೀವು ಹತ್ರ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಲಾಸ್ಟ್ ನೇಮ್ ಬೇಕು ನೋಡಿ, ಜಸ್ಟ್ ಟೈಪ್ ಮಾಡಿ ಸಾಕು. ನನಗೆ JK ಅಂತ ಕೊಡ್ತೀನಿ, ಅಂದ್ರೆ ಇನಿಷಿಯಲ್ ಆಫ್ ಫಸ್ಟ್ ನೇಮು ಮತ್ತೆ ಸೆಕೆಂಡ್ ನೇಮ್ ಸಿ. ಆಟೋಮೆಟಿಕ್ ಆಗಿ ಫಿಲ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಏನಾದ್ರೂ ಈ ತರದ್ದು ಫಿಲ್ ಮಾಡಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ನನಗೆ ಎಂಟರ್ಪ್ರೈಸ್ ENT ಅಂತ ಕೊಡ್ತೀನಿ, ಬೇರೆ ಕಾಲಮ್ ನೋಡಿ ಅದು ಬಂದ್ಬಿಡುತ್ತೆ. ಫಸ್ಟ್ 3 ಕ್ಯಾರೆಕ್ಟರ್ಸ್. ಲೈಟ್ ಸೇವರ್ಸ್ ಅಂತಿದ್ಯಾ, LS ಅಂತ ಕೊಡ್ತೀನಿ ನೋಡಿ, ವೆಸ್ಟ್ WE ವೆಸ್ಟ್. ಆಯ್ತಾ? ನೆಕ್ಸ್ಟ್ ಇಲ್ಲಿ ನಂಬರ್ ಇದೆ, ನಾನು ಬರೀ 16 ಅಂತ ಕೊಡ್ತೀನಿ ನೋಡಿ, 16. ಅಂದ್ರೆ ಈ ಟೇಬಲ್ ಅಲ್ಲಿ ನೀವು ಯಾವುದೇ ಕಾಲಮ್ ವ್ಯಾಲ್ಯೂ ಜಸ್ಟ್ ಕೊಟ್ರೆ ಅದು ಫಸ್ಟ್ ಹೋಗಿ ಚೆಕ್ ಮಾಡುತ್ತೆ, ಅದು ನನ್ಗೆ ಏನ್ ಬೇಕೋ ಅದನ್ನ ಆಟೋಮೆಟಿಕ್ ಆಗಿ ವ್ಯಾಲ್ಯೂಸ್ ಕೊಟ್ಬಿಡುತ್ತೆ. ಬಟ್ ಇಲ್ಲಿ ಏನಂದ್ರೆ, ನೀವು ಈ ಟೇಬಲ್ ಇದೆಲ್ಲ ಅದಕ್ಕೆ ನೆಕ್ಸ್ಟ್ ಕಾಲಮ್ ಅಲ್ಲೇ ಇದು ಅಡ್ಜಸೆಂಟ್ ಆಗಿರ್ಬೇಕು. ಇಲ್ಲ ಇಲ್ಲೆಲ್ಲೋ ಕೊಟ್ಬಿಟ್ಟು ನಾನು ಇವಾಗ ಜೇಮ್ಸ್ ಅಂತ ಕೊಟ್ಬಿಟ್ಟು ನೋಡಿ, ಇಲ್ಲಿ ಒಂದು ಗ್ಯಾಪ್ ಇದೆ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಫ್ಲಾಶ್ ಫಿಲ್ ಅಂತ ಕೊಟ್ರೆ ತಗೊಳಲ್ಲ. ಯಾಕಂದ್ರೆ ಡೇಟಾ ಅದು ಗೊತ್ತಿಲ್ಲ ಯಾವ್ದನ್ನ ರೀಡ್ ಮಾಡ್ಬೇಕು ಅಂತ. ಬಟ್ ಇಲ್ಲಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅಂತ ತಗೊಳುತ್ತೆ. ಇದೆಲ್ಲ ಒಂದು ಸ್ವಲ್ಪ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ಸ್ ತರ ಮಾಡಿರೋದು. ಓಕೆನಾ? ಸೊ ಇದೆಲ್ಲ ಬಂದು ತುಂಬಾ ಟೆಕ್ನಿಕಲ್ ಏನಲ್ಲ, ಜಸ್ಟ್ ನಿಮ್ಗೆ ಇದೆಲ್ಲ ಗೊತ್ತಿದ್ರೆ, ನಿಮ್ಗೆ ಡೇಟಾ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅಥವಾ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಇದು ತುಂಬಾ ಈಸಿ ಆಗುತ್ತೆ. ಮುಂಚೆಲ್ಲ ನಾವೇನ್ ಮಾಡ್ತಿದ್ವಿ ಅಂದ್ರೆ ಫಾರ್ಮುಲಾ ಬರೋದು ಅಥವಾ ಮ್ಯಾನುವಲ್ ಆಗಿ ಮಾಡೋ ಅಥವಾ ತುಂಬಾ ಏನೋ ಬೇರೆ ಎಲ್ಲ ಸರ್ಕಸ್ ಮಾಡಿ ವ್ಯಾಲ್ಯೂಸ್ ತಗೋತಿದ್ವಿ. ಬಟ್ ಇವಾಗ ಆತರ ಇಲ್ಲ, ನಿಮ್ಗೆ ಫ್ಲಾಶ್ ಫಿಲ್ ಕೊಟ್ರೆ ಆರಾಮಾಗಿ ವ್ಯಾಲ್ಯೂಸ್ ತಗೋಬಹುದು. ಓಕೆನಾ? ಫೈನ್. ಸೊ ಇದು ಒಂದು ಡೇಟಾ ಟೂಲ್ಸ್. ಡೇಟಾ ಟೂಲ್ಸ್ ಅಂದ್ರೆ ಅಕಸ್ಮಾತ್ ಡೇಟಾ ಕನ್ಸಾಲಿಡೇಟ್ ಮಾಡಬೇಕು ಅಥವಾ ಡೇಟಾ ಗ್ರೂಪ್ ಮಾಡಬೇಕು, ಟೆಕ್ಸ್ಟ್ ಅಲ್ಲಿ ಏನಾದ್ರು ಡೇಟಾ ಇತ್ತು ಅಂದ್ರೆ ಅದನ್ನ ಹೆಂಗ್ ಕಾಲಮ್ಸ್ ಕನ್ವರ್ಟ್ ಮಾಡ್ಕೊಂಡು ಎಕ್ಸೆಲ್ ಅಲ್ಲಿ ಅನಲೈಸ್ ಮಾಡಬೇಕು, ಈ ತರದೆಲ್ಲ ಮಾಡೋದಕ್ಕೆ ಡೇಟಾ ಟೂಲ್ಸ್ ಯೂಸ್ ಮಾಡ್ತೀವಿ. ಫೈನ್. ನೆಕ್ಸ್ಟ್ ಬಂದು ಡೇಟಾ ವ್ಯಾಲಿಡೇಷನ್. ಫಸ್ಟ್ ಡೇಟಾ ವ್ಯಾಲಿಡೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಇದನ್ನ ವರ್ಕ್ ಮಾಡೋಣ. ಓಕೆ, ವ್ಯಾಲಿಡೇಷನ್ ಅಂತಂದ್ರೆ ಚೆಕ್ ಮಾಡೋದು, ಇದು ವ್ಯಾಲಿಡ್ ಇದೆಯಾ. ನಾನು ಒಂದು ಡೇಟಾ ಎಂಟರ್ ಮಾಡಿದ್ರೆ ಒಂದು ಸೆಲ್ ಇದೆ, ಆ ಸೆಲ್ ಅಲ್ಲಿ ಬರೀ ನಂಬರ್ ಅಷ್ಟೇ ಎಂಟರ್ ಮಾಡಬೇಕು. ಅಕಸ್ಮಾತ್ ನಾನು ಹೋಗ್ಬಿಟ್ಟು ಯಾವ್ದೋ ಒಂದು ಟೆಕ್ಸ್ಟ್ ಎಂಟರ್ ಮಾಡ್ಬಿಟ್ರೆ ತಪ್ಪು. ಇವಾಗ ಏಜ್ ಅಂತ ಇರುತ್ತೆ, ಏಜ್ ಬಂದು ನನಗೆ 0 to 100 ಅಷ್ಟೇ ಎಂಟರ್ ಮಾಡಬೇಕು. ನಂಬರ್ ಅಂತ ಕೊಟ್ಟಿದ ತಕ್ಷಣ ಯಾರೋ 500 600 ಅಂತ ಏಜ್ ಕೊಡಕ್ಕಾಗಲ್ಲ. ಸೊ ಏಜ್ ಬಂದು 0 to 100 ಅಷ್ಟೇ ಇರಬೇಕು. ಯಾವ್ದೋ ಒಂದ್ ಕಡೆ ಡೇಟ್ ಇರುತ್ತೆ, ಆ ಡೇಟ್ ಬದಲು ಯಾರೋ ಅವ್ರ ಹೆಸರು ಎಂಟರ್ ಮಾಡ್ಬಿಡ್ತಾರೆ. ಸೊ ಈ ತರದೆಲ್ಲ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ವ್ಯಾಲಿಡೇಷನ್ ಅಂತ ಕೊಡ್ತೀವಿ. ವ್ಯಾಲಿಡೇಷನ್ ಏನ್ ಮಾಡುತ್ತೆ ಅಂದ್ರೆ ಅದು ಚೆಕ್ ಮಾಡುತ್ತೆ ಆ ಡೇಟಾ ಏನಿದೆಯಲ್ಲ ನಾ ಎಂಟರ್ ಮಾಡಿರೋದು ಆ ಟೆಂಪ್ಲೇಟ್ ಅಲ್ಲಿ ಆ ಸೆಲ್ ಅಲ್ಲಿ ಕರೆಕ್ಟ್ ಡೇಟಾ ಎಂಟರ್ ಆಗ್ತಿದ್ಯಾ ಇಲ್ವಾ. ಅಕಸ್ಮಾತ್ ಏನಾದ್ರು ತಪ್ಪಿತ್ತು ಅಂದ್ರೆ ಅದು ನನಗೆ ಮೆಸೇಜ್ ಕೊಡುತ್ತೆ, ನೀವು ಎಂಟರ್ ಮಾಡ್ತಾ ಇರೋ ಡೇಟಾ ಸರಿ ಇಲ್ಲ, ಕರೆಕ್ಟ್ ಡೇಟಾ ಎಂಟರ್ ಮಾಡಿ ಅಂತ. ಹೆಂಗ್ ವರ್ಕೌಟ್ ಮಾಡೋದು ಇದು ನೋಡೋಣ. ಇವಾಗ ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ, ಇದೊಂದು ಟೆಂಪ್ಲೇಟ್ ಇದೆ, ನಾನೇನ್ ಮಾಡ್ತೀನಿ ನೋಡಿ, ಇದೊಂದು ಟೆಂಪ್ಲೇಟ್ ಇದೆ. ಈ ಟೆಂಪ್ಲೇಟ್ ಏನಂದ್ರೆ, ಈ ಟೆಂಪ್ಲೇಟ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಒಂದು ಬುಕಿಂಗ್ ತಗೊಳುತ್ತೆ. ಇಲ್ಲಿ ಒಂದು ಬುಕಿಂಗ್ ಮಾಡಕ್ ಒಂದು ಟೆಂಪ್ಲೇಟ್ ಇದು, ಇಲ್ಲೊಂದು ಡೇಟ್ ಇದೆ. ಈ ಡೇಟ್ ಹೆಂಗಂದ್ರೆ ನನಗೆ ಇವತ್ತಿನ ಡೇಟು ಅಥವಾ ಇವತ್ತಿಗಿಂತ ಮುಂದಿನ ಡೇಟ್ ಮಾತ್ರ ಎಂಟರ್ ಮಾಡಬೇಕು, ನೆನ್ನೆ ಡೇಟ್ ಎಂಟರ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಎಷ್ಟು ಡೇಟು 6th ಅಲ್ಲ, ನಾನೇನ್ ಮಾಡ್ತೀನಿ 5th May 2020 ಅಂತ ಕೊಡ್ತೀನಿ. ಇದು ತಗೊಂಡ್ಬಂತು, ಇದು ತಗೋಬಾರ್ದಿಲ್ಲ ನನಗೆ.
ಏನಿದ್ರು 6th ಮೇ ಇಂದ ಅಥವಾ 6th ಮೇ ಇಂದ ಜಾಸ್ತಿ ಇದ್ರೆ ಮಾತ್ರ ತಗೋಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ವ್ಯಾಲಿಡೇಷನ್ ಅಪ್ಲೈ ಮಾಡ್ತೀನಿ. ಹೆಂಗ್ ಅಪ್ಲೈ ಮಾಡೋದು ನೋಡಿ, ಇದಕ್ಕೆ ಡೇಟ್ ಇದೆಯಲ್ಲ, ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟಾ ಇರುತ್ತೆ, ಡೇಟಾಗೆ ಹೋದ್ರೆ ನನಗೆ ಇಲ್ಲೊಂದು ಡೇಟಾ ವ್ಯಾಲಿಡೇಷನ್ ಅಂತಿದೆ. ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿದ್ರೆ ನಂಗೊಂದು ವಿಂಡೋ ಬರುತ್ತೆ. ಇದ್ರಲ್ಲಿ 3 ಆಪ್ಷನ್ಸ್ ಇರುತ್ತೆ, ಸೆಟ್ಟಿಂಗ್ಸ್, ಇನ್ಪುಟ್ ಮೆಸೇಜ್ ಮತ್ತೆ ಎರರ್ ಅಲರ್ಟ್. ಫಸ್ಟ್ ಸೆಟ್ಟಿಂಗ್ಸ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಎರಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು. ಸೆಟ್ಟಿಂಗ್ಸ್ ಇಲ್ಲಿ ಎನಿ ವ್ಯಾಲ್ಯೂ ಅಂತ ಇರುತ್ತೆ. ನಿಮಗೆ ಯಾವ್ದಾನ ಒಂದು ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡಿದಾಗ ಎಲ್ಲಾ ಸೆಲ್ಲು ಎನಿ ವ್ಯಾಲ್ಯೂ ಅಂತಾನೆ ಇರುತ್ತೆ. ಅಂದ್ರೆ ನಿಮಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನ್ ಬೇಕಾದ್ರೂ ಎಂಟರ್ ಮಾಡಬಹುದು. ಬಟ್ ನಾನು ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ತೀನಿ, ಎನಿ ವ್ಯಾಲ್ಯೂ, ಇಲ್ಲಿ ನೋಡಿ ತುಂಬಾ ಆಪ್ಷನ್ಸ್ ಇದಾವೆ. ನನಗೆ ಇಲ್ಲಿ ಇವಾಗ ಡೇಟ್ ಎಂಟರ್ ಆಗ್ಬೇಕು, ನಾನೇನ್ ಮಾಡ್ತೀನಿ ಡೇಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಬಟ್ ಡೇಟ್ ಅಲ್ಲೂ ಕೂಡ ನನಗೆ ಇವತ್ತಿನ ಡೇಟು ಅಥವಾ ಇವತ್ತಿಗಿಂತ ಜಾಸ್ತಿ ಇರೋ ಡೇಟು, ಅಂದ್ರೆ ಇವತ್ತಿನ ಮುಂದೆ ಇರೋ ಡೇಟ್ ಮಾತ್ರ ಎಂಟರ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಬಿಟ್ವೀನ್ ಅಂತಿದೆಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕೊಟ್ಬಿಡ್ತೀನಿ. ಇಲ್ಲಿ ಸ್ಟಾರ್ಟ್ ಡೇಟ್ ಇದೆಯಲ್ಲ, ಈಕ್ವಲ್ಸ್ ಟುಡೇ. ಟುಡೇ ಅಂದ್ರೇನು, ಟುಡೇ ಅಂದ್ರೆ ಒಂದು ಫಂಕ್ಷನ್, ಅಂದ್ರೆ ಇವತ್ತಿನ ಡೇಟ್ ಏನಿದೆಯಲ್ಲ ಅದನ್ನ ತೋರಿಸುತ್ತೆ. ನಾನು ಇವಾಗ ಓಕೆ ಅಂತ ಕೊಡ್ತೀನಿ. ಈಗ ಇಲ್ಲಿ ಹೋಗ್ಬಿಟ್ಟು ಅದೇ 5th ಮೇ ಅಂತ ಕೊಡ್ತೀನಿ, ನೋಡೋಣ ಏನಾಗುತ್ತೆ ನೋಡಿ. ಅಲೋ ಮಾಡಲ್ಲ, ಏನ್ ಹೇಳ್ತಿದೆ ಅದು, ದಿಸ್ ವ್ಯಾಲ್ಯೂ ಡಸ್ ನಾಟ್ ಮ್ಯಾಚ್ ದ ಡೇಟಾ ವ್ಯಾಲಿಡೇಷನ್. ಅಂದ್ರೆ ನಾನು ಇಲ್ಲಿ ಏನ್ ಡೇಟಾ ಎಂಟರ್ ಮಾಡಿದೀನಿ ಅದು ಮ್ಯಾಚ್ ಆಗ್ತಾ ಇಲ್ಲ ನಮ್ಮ ವ್ಯಾಲಿಡೇಷನ್ಗೆ. ಬಟ್ ಅಲ್ಲಿ ಏನೋ ಒಂದು ಮೆಸೇಜ್ ಬಂತು, ಆ ಮೆಸೇಜ್ ಏನದು, ಯಾವುದೋ ಒಂದು ಕಸ್ಟಮೈಸ್ಡ್ ಮೆಸೇಜ್. ಅಂದ್ರೆ ಅದಕ್ಕೆ, ಅಂದ್ರೆ ಎಕ್ಸೆಲ್ ಅಲ್ಲಿ ಏನ್ ಡಿಫಾಲ್ಟ್ ಮೆಸೇಜ್ ಇದೆ ಅದು ಬಂದ್ಬಿಡುತ್ತೆ ನನಗೆ. ಬಟ್ ನನಗೇನ್ ಬೇಕು, ನನಗೆ ನಾನು ಏನ್ ಮೆಸೇಜ್ ಆಗ್ತಿಲ್ಲ ಅದು ಬರ್ಬೇಕಲ್ಲಿ. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ. ಇಲ್ಲಿ ಎರರ್ ಅಲರ್ಟ್ ಅಂತ ಇರುತ್ತೆ. ಈ ಎರರ್ ಅಲರ್ಟ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಒಂದು ಅಲರ್ಟ್ ಮೆಸೇಜ್ ಕೊಡುತ್ತೆ. ಇಲ್ಲಿ ನಾನು ಏನ್ ಕೊಡ್ತಾ ಇದ್ದೀನಲ್ಲ, ಇಲ್ಲಿ ನನ್ಗೆ ಏನ್ ಮೆಸೇಜ್ ಬೇಕೋ ಅದು ನನ್ಗೆ ಕೊಡ್ಬೋದು. ಇಲ್ಲಿ 3 ತರ ಅಲರ್ಟ್ಸ್ ಇರುತ್ತೆ, ಒಂದು ಸ್ಟಾಪ್, ವಾರ್ನಿಂಗ್ ಮತ್ತೆ ಇನ್ಫಾರ್ಮೇಶನ್. ಸ್ಟಾಪ್ ಅಂದ್ರೆ ಇದು ಇಲ್ಲಿ ಎಂಟರ್ ಮಾಡಕ್ ಬಿಡಲ್ಲ, ರಾಂಗ್ ಡೇಟಾ ಇತ್ತು ಅಂದ್ರೆ. ವಾರ್ನಿಂಗ್ ಅಂದ್ರೆ ವಾರ್ನಿಂಗ್ ಮಾಡುತ್ತೆ, ನನಗೆ ಬೇಕಿದ್ರೆ ಎಂಟರ್ ಮಾಡಬಹುದು, ಇಲ್ಲಾಂದ್ರೆ ಸ್ಟಾಪ್ ಮಾಡಬಹುದು. ನೆಕ್ಸ್ಟ್ ಬಂದಿಲ್ಲಿ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಜಸ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ, ಮತ್ತೆ ನನಗೆ ಎಂಟರ್ ಬೇಕಾದ್ರೆ ಮಾಡಬಹುದು, ಇಲ್ಲಾಂದ್ರೆ ಜಸ್ಟ್ ಅದನ್ನ ಇಗ್ನೋರ್ ಮಾಡಬಹುದು. ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ, ಈ ತರ ನೀವು ಎಂಟರ್ ಮಾಡ್ತಾ ಇದ್ರ ಡೇಟಾ ಅಂತ. ಬಟ್ ಸ್ಟಾಪ್ ಅಂತ ಕೊಡಿ ಯಾವಾಗ್ಲೂ, ಯಾಕಂದ್ರೆ ಇದು ಸ್ಟ್ರಿಕ್ಟ್ ಆಗಿ ನಮ್ಗೆ ಇನ್ವ್ಯಾಲಿಡ್ ಡೇಟಾ ಅಲೋ ಮಾಡಲ್ಲ. ಸರಿ, ಇಲ್ಲಿ ಹೋಗ್ತೀನಿ, ಟೈಟಲ್ ಹೋಗ್ಬಿಟ್ಟು ಇಲ್ಲೇ ಒಂದು ಟೈಟಲ್ ಕೊಡ್ತೀನಿ, ಸೇ ಡೇಟ್ ಅಂತ ಕೊಡ್ತೀನಿ. ಇದು ಟೈಟಲ್. ಒಂದು ಮೆಸೇಜ್ ಬೇಕು ನಂಗೆ, ಕಸ್ಟಮ್ ಮೆಸೇಜ್, ಎಂಟರ್ ಡೇಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಟುಡೇ ಡೇಟ್ ಅಂತ ಕೊಡ್ತೀನಿ, ಒಂದು ಮೆಸೇಜ್. ಇವಾಗ ನಾನು ಇಲ್ಲಿ ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ಡೇಟಾ ಎಂಟರ್ ಮಾಡಿದ್ರೆ ನೋಡಿ, ನಾನೇನ್ ಡೇಟ್ ಇದು ಮೆಸೇಜ್ ಕೊಟ್ಟಿದ್ನಲ್ಲ ನೋಡಿ, ಡೇಟ್ ಹೆಡ್ಡಿಂಗ್ ಇದೆ, ಎಂಟರ್ ಡೇಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಟುಡೇ ಡೇಟ್. ರೈಟ್, ನನಗೆ ಇವಾಗ ಮೆಸೇಜ್ ಯಾವಾಗ ಬರ್ತಿದೆ, ನಾನು ರಾಂಗ್ ಡೇಟಾ ಎಂಟರ್ ಮಾಡಿ ಆದ್ಮೇಲೆ. ಬಟ್ ನನಗೇನ್ ಬೇಕು ಅಂದ್ರೆ ನನಗೆ ಎಂಟರ್ ಮಾಡೋಕೆ ಮುಂಚೆನೆ ಅದೊಂದು ಮೆಸೇಜ್ ಕೊಡ್ಬೇಕು. ಅವಾಗ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಇಲ್ಲಿ ಡೇಟಾ ವ್ಯಾಲಿಡೇಷನ್, ಇದೇ ಮೆಸೇಜ್ ಕಾಪಿ ಮಾಡ್ಕೊತೀನಿ. ಇಲ್ಲಿ ಇನ್ಪುಟ್ ಮೆಸೇಜ್ ಅಂತ ಇದೆಯಲ್ಲ, ಈ ಇನ್ಪುಟ್ ಮೆಸೇಜ್ ಏನ್ ಮಾಡ್ತೀನಿ, ಇಲ್ಲಿ ಕೊಟ್ಬಿಡ್ತೀನಿ. ಇಲ್ಲಿ ಟೈಟಲ್ ಅಂತಿದೆ, ಅಲ್ಲಿ ಡೇಟ್ ಅಂತ ಕೊಟ್ಬಿಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಎಲ್ಲಿ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಆ ಮೆಸೇಜ್ ನನಗೆ ಎಂಟರ್ ಮಾಡೋಕೆ ಮುಂಚೆನೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನಿದೆಯಲ್ಲ, ನನಗೆ ಈ ಡೇಟ್ ಏನ್ ಮೆಸೇಜ್ ಇದೆ ಇದು ನೋಡ್ಕೊಂಡು ಯೂಸರ್ ಎಂಟರ್ ಮಾಡೋದು. ಇಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಯೂಸರ್ ಎಂಟರ್ ಮಾಡ್ತಾರೆ, ಆಮೇಲೆ ಒಂದು ಮೆಸೇಜ್ ಬರುತ್ತೆ, ಆಮೇಲೆ ಅದನ್ನ ಕರೆಕ್ಟ್ ಮಾಡ್ತಾರೆ. ಸೊ ಈ ತರ ಕೂಡ ನಾನು ಮಾಡ್ಬೋದು. ಸರಿ, ನೆಕ್ಸ್ಟ್ ಬಂದು ನೇಮ್. ನೇಮ್ ಏನಿದೆ ಇಲ್ಲಿ ನನಗೆ ಮಿನಿಮಮ್ 4 ಕ್ಯಾರೆಕ್ಟರ್ಸ್ ಇರಬೇಕು, ಮ್ಯಾಕ್ಸಿಮಮ್ ನನಗೆ ಒಂದು 20 ಕ್ಯಾರೆಕ್ಟರ್ಸ್ ಇರಬೇಕು.
ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ವ್ಯಾಲಿಡೇಷನ್, ಇಲ್ಲಿ ಟೆಕ್ಸ್ಟ್ ಲೆಂತ್ ಅಂತ ಕೊಡ್ತೀನಿ. ಟೆಕ್ಸ್ಟ್ ಲೆಂತ್ ಕೊಟ್ರೆ ಇಲ್ಲಿ ನನಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಬಿಟ್ವೀನ್ ಅಂತ ಕೊಡ್ತೀನಿ, ಇಲ್ಲಿ ಮಿನಿಮಮ್ 4 ಅಂತ ಕೊಡ್ತೀನಿ, ಮ್ಯಾಕ್ಸಿಮಮ್ ಲೆಟ್ಸ್ ಸೇ 20 ಅಂತ ಕೊಟ್ಟಿರ್ತೀನಿ. ಸರಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ತಗೊಳ್ಳೋಣ, ಯಾಕಂದ್ರೆ ಮಿನಿಮಮ್ 4 ಕ್ಯಾರೆಕ್ಟರ್ಸ್ ಇರಲೇಬೇಕು ನೋಡಿ. ಇವಾಗೇನೋ ಒಂದು ಟೈಪ್ ಮಾಡ್ತೀನಿ ಇಲ್ಲಿ, ಅಪ್ಪ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ನೋಡಿ. ಯಾಕಂದ್ರೆ ನನ್ನಲ್ಲಿ ಟೆಕ್ಸ್ಟ್ ಲೆಂತ್ 4 ಇಂದ 20 ಕ್ಯಾರೆಕ್ಟರ್ಸ್ ವರೆಗೂ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಇನ್ವ್ಯಾಲಿಡ್, ಅದಕ್ಕಿಂತ ಕಮ್ಮಿ ಇದ್ರೂ ಇನ್ವ್ಯಾಲಿಡ್ ಅಂತ. ನೆಕ್ಸ್ಟ್ ಏಜ್, ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಏಜ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ. ನನಗೆ ಏಜ್ ಬಂದು ಲೆಟ್ಸ್ ಸೇ 0 to 100 ಅಷ್ಟೇ ಇರಬೇಕು. ಇವಾಗ ನಾನು ಹೋಲ್ ನಂಬರ್ ಸೆಲೆಕ್ಟ್ ಮಾಡಬೇಕು, ಟೆಕ್ಸ್ಟ್ ಲೆಂತ್ ಸೆಲೆಕ್ಟ್ ಮಾಡಬೇಕು. ಟೆಕ್ಸ್ಟ್ ಲೆಂತ್ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಹೋಲ್ ನಂಬರ್ ಅಂದ್ರೆ ವ್ಯಾಲ್ಯೂಸ್, ಬಿಟ್ವೀನ್ ಸೇ 0 ಇಂದ 100 ಅಂತ ಕೊಡ್ತೀನಿ. ಸೇ ಓಕೆ. ಇವಾಗ ಇಲ್ಲಿ ಹೋಗ್ಬಿಟ್ಟು ಸೇ 45 ಅಂದ್ರೆ ತಗೊಳುತ್ತೆ, 78 ಅಂದ್ರೆ ತಗೊಳುತ್ತೆ, 600 ಅಂದ್ರೆ ತಗೋಬಾರ್ದು. ನನಗೆ ಕಸ್ಟಮ್ ಮೆಸೇಜ್ ಬೇಕಾದ್ರೆ ನಾನು ಲೋಗಲ್ ಚೇಂಜ್ ಮಾಡಬಹುದು. ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಬೇಕಾದ್ರೆ ಇಲ್ಲಿ ಹೋಗಿ ಎರರ್ ಅಲರ್ಟ್ ಏನಿದೆಯಲ್ಲ ಅಲ್ಲಿ ಅದನ್ನ ನೀವು ತಗೋಬಹುದು. ನೆಕ್ಸ್ಟ್ ಒಂದು ಅಕಸ್ಮಾತ್ ನನಗೆ ಒಂದು ಲಿಸ್ಟ್ ಬೇಕು, ಇಲ್ಲಿ ಎಷ್ಟೋ ನೇಮ್ಸ್ ಅನ್ನು ಸೆಲೆಕ್ಟ್ ಮಾಡ್ತಿರ್ತೀನಿ, ಅಥವಾ ಎಷ್ಟೋ ನೇಮ್ ಅಲ್ಲಿ ಟೈಪ್ ಮಾಡ್ತಾ ಇರ್ತೀನಿ. ಈ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಯೂಸರ್ ಎಂಟರ್ ಮಾಡ್ಬೇಕಾದ್ರೆ ಇಷ್ಟ ಬಂದಿದ್ದೆಲ್ಲ ಎಂಟರ್ ಮಾಡ್ಬಿಡ್ತಾರೆ. ಸೊ ಅದು ನನಗೆ ಆತರ ಆಗ್ಬಾರ್ದು. ಅವಾಗ ಏನ್ ಮಾಡ್ತೀನಿ, ನಾನು ಒಂದು ಲಿಸ್ಟ್ ಆಫ್ ನೇಮ್ಸ್ ಕೊಟ್ಬಿಡ್ತೀನಿ ಇಲ್ಲಿ. ಅವಾಗ ಅದು ಬಿಟ್ಟು ಬೇರೆ ಏನು ಎಂಟರ್ ಮಾಡಂಗಿಲ್ಲ. ಅದಕ್ಕೆ ಹೆಂಗ್ ಮಾಡೋದು, ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನ್, ಇಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್, ಇಲ್ಲಿ ಲಿಸ್ಟ್ ಅಂತ ಕೊಡೋಣ. ಲಿಸ್ಟ್ ಕೊಟ್ಬಿಟ್ಟು ಇಲ್ಲಿ ಈ ಲಿಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಸರಿ ಓಕೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ರಾಂಗ್ ಡೇಟಾ ಎಂಟರ್ ಮಾಡಿದ್ರೆ ತಗೊಳ್ಳಲ್ಲ. ಸಿ ಇವಾಗ ಅಂತ ಕೊಟ್ರೆ ತಗೊಳುತ್ತೆ, ತಗೊಳ್ಳೋದು ಆತರ. ಓಕೆನಾ. ಸೊ ಇದು ಒಂದು ಡೇಟಾ ವ್ಯಾಲಿಡೇಷನ್. ಡೇಟಾ ವ್ಯಾಲಿಡೇಷನ್ ಅಂದ್ರೆ ವ್ಯಾಲಿಡೇಟಿಂಗ್ ಯೋರ್ ಡೇಟಾ. ಆ ಡೇಟಾ ಏನಿದೆ ನನಗೆ ಕರೆಕ್ಟ್ ಡೇಟಾ ಎಂಟರ್ ಆಗಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇದು ಟೈಪ್ ಮಾಡಿದಾಗ ಮಾತ್ರ ಚೆಕ್ ಮಾಡುತ್ತೆ, ಕಾಪಿ ಪೇಸ್ಟ್ಗೆ ಇದು ವರ್ಕೌಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲಿ YOOGA ಕೊಟ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಇದು ಮ್ಯಾಚ್ ಆಗಲ್ಲ. ಇಲ್ಲಿ ಇದು ರಾಂಗ್ ಡೇಟಾ. ನಾನು ಇಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಕೊಟ್ಬಿಟ್ಟು ಇದನ್ನು ಕಾಪಿ ಮಾಡಿ ನಾನು ಇಲ್ಲಿ Ctrl+V ಮಾಡ್ಬಿಟ್ರೆ ನೋಡಿ, ಇಲ್ಲಿ ವ್ಯಾಲಿಡೇಷನ್ ಹೊರಟೋಯ್ತು. ಇಲ್ಲಿ ವ್ಯಾಲಿಡೇಷನ್ ಇಲ್ಲ, ಯಾಕಂದ್ರೆ ಇಲ್ಲಿರೋ ಫಾರ್ಮ್ಯಾಟ್ಸ್ ನನಗೆ ಇಲ್ಲಿ ಪೇಸ್ಟ್ ಆಗ, ಅವಾಗ ಅದ್ರ ವ್ಯಾಲಿಡೇಷನ್ ಹೊರಟೋಗುತ್ತೆ. ಮತ್ತೆ ಇಲ್ಲಿಲ್ಲ ವ್ಯಾಲಿಡೇಷನ್. ಲೆಟ್ ಮೀ ಗೋ ಹಿಯರ್ ನೋಡಿ, ಈ ತರ ಅಂದ್ರೆ ಇಲ್ಲಿ ಏನ್ ಫಾರ್ಮ್ಯಾಟ್ ಇದೆ ಅದಲ್ಲಿ ಪೇಸ್ಟ್ ಆಗುತ್ತೆ. ಸೊ ನೀವು ಡೇಟಾ ವ್ಯಾಲಿಡೇಷನ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇದನ್ನ ನೀವು ಪ್ರೊಟೆಕ್ಟ್ ಮಾಡಬಹುದು. ಆಕ್ಚುಲಿ ಇದೆಲ್ಲ ಒಂದು ನಿಮ್ಗೆ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ನಾನು ಹೇಳ್ತೀನಿ ಯಾವ ತರ ಇದನ್ನ ಪ್ರೊಟೆಕ್ಟ್ ಮಾಡಬೇಕು, ಯಾವ ತರ ನಾನು ಲಿಸ್ಟ್ ನ ಡೈನಾಮಿಕ್ ಆಗಿ ಕೊಟ್ಟು ಬೇರೆ ಯೂಸರ್ ಅದನ್ನ ಮಾಡಿಫೈ ಮಾಡಕ್ ಆಗ್ಬಾರ್ದು. ಸೊ ಈ ತರದೆಲ್ಲ ನಿಮ್ಗೆ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಬರುತ್ತೆ. ಇದು ಡೇಟಾ ವ್ಯಾಲಿಡೇಷನ್. ಕ್ಲೋಸ್ ಮಾಡ್ಬಿಡೋಣ. ಫೈನ್. ನೆಕ್ಸ್ಟ್ ಬಂದು ಕಾಮೆಂಟ್ಸ್. ಈ ಕಾಮೆಂಟ್ಸ್ ಅಂದ್ರೆ ನನಗೆ ಎಕ್ಸೆಲ್ ಅಲ್ಲಿ ಒಂದು ರೆಡ್ ಕಲರ್ ಒಂದು ಮಾರ್ಕ್ ಇರುತ್ತೆ. ಅಲ್ಲಿ ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಈ ತರ ಒಂದು ಇಮೇಜ್ ಬರುತ್ತೆ. ಇದು ಒಂದು ಕಾಮೆಂಟ್ಸ್ ಬಾಕ್ಸ್ ಯೂಸ್ ಮಾಡಿರೋದು. ಇದನ್ನ ಯಾವ ತರ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ನೋಟ್ ಅಂತಿದೆ. ಇವಾಗ ಇದು ನೋಟ್ ಅಂತ ಕರಿತೀವಿ, ಮುಂಚೆ ಅದು ಕಮೆಂಟ್ ಅಂತಿತ್ತು. ಕಮೆಂಟ್ ಬಂದು ಬೇರೆ ಕಮೆಂಟ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ನ್ಯೂ ನೋಟ್ ಅಂತ ಕೊಡ್ತೀನಿ. ನೋಡಿ ಈ ತರ ಒಂದು ಬಾಕ್ಸ್ ಬರುತ್ತೆ.
ಅಲ್ಲಿ ಹೋಗ್ಬಿಟ್ಟು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂತ ಕೊಡ್ತೀವಿ ನೋಡಿ. ಔಟ್ಸೈಡ್ ಕ್ಲಿಕ್ ಮಾಡೋದು ಹೊರಟೋಗುತ್ತದೆ. ಅದು ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಬರುತ್ತದೆ ನೋಡಿ. ಸರಿ, ಈಗ ನನಗಿದೆ ಟೆಕ್ಸ್ಟ್ ಅಂತ, ಬಟ್ ನನಗೆ ಇಲ್ಲಿ ಇಮೇಜ್ ಬರ್ತಿದೆ. ನನಗೆ ಈ ತರ ಇಮೇಜ್ ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ನೀವು ನೋಟ್, ಇದ್ರಲ್ಲಿ ಬರುತ್ತಲ್ವಾ, ಇಲ್ಲಿ ಏನ್ ಮಾಡ್ತೀನಿ, ಈ ಬಾಕ್ಸ್ ಇದೆಲ್ಲ, ಬಾಕ್ಸ್ ನ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಕಮೆಂಟ್. ಫಾರ್ಮ್ಯಾಟ್ ಕಮೆಂಟ್ ಅಂತ ಕೊಟ್ಟಾಗ ನಂಗೆ ಈ ತರ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ಕಲರ್ಸ್ ಅಂಡ್ ಔಟ್ಲೈನ್ಸ್ ಅಂತ ತಗೋತೀನಿ. ಔಟ್ಲೈನ್ ನ ತೆಗೆದ್ಬಿಡ್ತೀನಿ. ಇಲ್ಲಿ ಫಿಲ್ ಎಫೆಕ್ಟ್ಸ್ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಪಿಕ್ಚರ್, ಇಲ್ಲಿ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಅಲ್ಲಿ ನಾನು ಎಲ್ಲ ಇಮೇಜಸ್ ತಗೊಂಡಿದ್ದೀನಿ. ಫ್ರಮ್ ಫೈಲ್, ಓಕೆ, ಯಾವ್ದಾದ್ರು ಇಮೇಜ್ ತಗೊಳ್ಳಿ. ಇನ್ಸರ್ಟ್, ಓಕೆ. ನಾನು ಎಕ್ಸೆಲ್ ಶೀಟ್ ಹೋಗಿ ನೋಡಿದ್ರೆ ನೋಡಿ, ಬೇಕಾದ್ರೆ ನಾನು ಟೆಕ್ಸ್ಟ್ ನ ತೆಗಿಬಹುದು ಇಲ್ಲಿ ನೋಡಿ. ಮೂವ್ ಮಾಡಿದ್ರೆ ಕಾಣುತ್ತೆ. ಸೊ ಈ ತರ ನಾನು ಕಮೆಂಟ್ಸ್ ನ ಆಡ್ ಮಾಡ್ಕೊಂಡು, ಒಂದು ಟೆಕ್ಸ್ಟ್ ಬೇಕಾದ್ರೆ ಟೆಕ್ಸ್ಟ್ ಕೊಡ್ಬೋದು, ಇಲ್ಲ ಅಂದ್ರೆ ನನಗೆ ಇಮೇಜ್ ಬೇಕಾದ್ರೆ ಇಮೇಜ್ ಕೂಡ ಕೊಡ್ಬೋದು. ಫೈನ್. ನೆಕ್ಸ್ಟ್ ಒಂದು ಪ್ರಿಂಟಿಂಗ್ ಟೆಕ್ನಿಕ್ ಮುಗಿಸ್ಬಿಡ್ತೀನಿ, ಆಮೇಲೆ ಚಾರ್ಟ್ಸ್ ಮತ್ತೆ ಪೈವಟ್ ಟೇಬಲ್ ಹೋಗೋಣ. ಪ್ರಿಂಟಿಂಗ್ ಟೆಕ್ನಿಕ್ಸ್ ಅಂದ್ರೆ ಈಗ ನಾನು ಪ್ರಿಂಟ್ ಮಾಡ್ಬೇಕಾದ್ರೆ, ಈಗ ಇಲ್ಲೊಂದು ವ್ಯಾಲ್ಯೂ ಇದೆ, ನಾನು ಪ್ರಿಂಟ್ ಮಾಡ್ಬೇಕಂದ್ರೆ ಒಂದು ಶೀಟ್ ಇದೆ, ಅದು ಪ್ರಿಂಟ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡಬಹುದು, ನಾನು ಕಂಟ್ರೋಲ್ ಪಿ ಅಂತ ಕೊಟ್ರೆ ಇದು ಡೈರೆಕ್ಟ್ ಆಗಿ ಪ್ರಿಂಟ್ ಆಗ್ಬಿಡುತ್ತೆ. ಬಟ್ ನನಗೆ ಏನ್ ಬೇಕಂದ್ರೆ ಪ್ರಾಪರ್ ಆಗಿ ಪ್ರಿಂಟ್ ಆಗ್ಬೇಕು ನೋಡಿ. ಇಲ್ಲಿ ಕಂಟ್ರೋಲ್ ಪಿ ಅಂತ ಕೊಟ್ರೆ ಫಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ಹೆಡ್ಡಿಂಗ್ ಇದೆ. ನಾನು ಇವಾಗ ನೆಕ್ಸ್ಟ್ ಶೀಟ್ಗೆ ಹೋದ್ರೆ ಹೆಡ್ಡಿಂಗ್ ಹೊರಟೋಗುತ್ತೆ. ಮತ್ತೆ ನನ್ನ ಶೀಟ್ಸ್ಗೆ ಹೋಗ್ತಿದ್ರೆ ಸಿ, ನನಗೆ ಈ ರೋ ಹೆಡ್ಡಿಂಗ್ ಏನಿದೆಯಲ್ಲ ಅದು ಹೊರಟೋಗುತ್ತೆ ನೋಡಿ. ಫೈನ್. ಸೊ ನಾನು ಇವಾಗ ಇಲ್ಲಿ ನೋಡಿದ್ರೆ ಬರೀ ವ್ಯಾಲ್ಯೂಸ್ ಅಷ್ಟೇ ಇದೆ. ನಾನು ಹೆಡ್ಡಿಂಗ್ ಹೆಂಗ್ ತಗೋಬಹುದು, ನನಗೆ ಇಲ್ಲೂ ಹೆಡ್ಡಿಂಗ್ ಬರಬೇಕು, ಇಲ್ಲೂ ಹೆಡ್ಡಿಂಗ್ ಬರಬೇಕು. 76 ಶೀಟ್ಸ್ ಇದೆ. ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಶೀಟ್ ಅಲ್ಲಿ ನನ್ಗಿಲ್ಲಿ ಪೇಜ್ ಲೇಔಟ್ ಅಂತ ಇದೆ, ಕ್ಲಿಕ್ ಮಾಡ್ತೀನಿ. ಪೇಜ್ ಲೇಔಟ್ಗೆ ಹೋದ್ರೆ ನನಗೆ ಪ್ರಿಂಟ್ ಟೈಟಲ್ಸ್ ಅಂತಿದೆ. ಈ ಪ್ರಿಂಟ್ ಟೈಟಲ್ಸ್ ಅನ್ನು ತಗೊಂಡು ಇಲ್ಲಿ ರೋಸ್ ಟು ರಿಪೀಟ್, ಕಾಲಮ್ಸ್ ಟು ರಿಪೀಟ್ ಅಂತಿದೆ. ಸೆಲೆಕ್ಟ್ ಮಾಡಿ, ಇದು ರೋಸ್ ಟು ರಿಪೀಟ್ ಅಂಡ್ ದೆನ್ ಕಾಲಮ್ಸ್ ಟು ರಿಪೀಟ್. ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ, ಯಾವ ಕಾಲಮ್ಸ್ ರಿಪೀಟ್ ಆಗಬೇಕು, ಯಾವ ರೋಸ್ ರಿಪೀಟ್ ಆಗಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಪ್ರಿವ್ಯೂ ಕೊಟ್ರೆ ನೋಡಿ, ಈಗ ನೆಕ್ಸ್ಟ್ ಶೀಟ್ಗೆ ಹೋದ್ರೆ ಹೆಡ್ಡಿಂಗ್ ಇರುತ್ತೆ. ನೀವೆಲ್ಲ ಹೋಗ್ತಾರೆ ಹೆಡ್ಡಿಂಗ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತಂದ್ರೆ ಈ ಹೆಡ್ಡಿಂಗ್ ಪ್ರತಿ ಶೀಟ್ ಅಲ್ಲೂ ಬರೋದ್ರಿಂದ ಇದು 133 ಶೀಟ್ಸ್ ಆಗೋಯ್ತು. ಮುಂಚೆ 76 ಶೀಟ್ಸ್ ಇತ್ತು, ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗೋಯ್ತು. ಏನ್ ಮಾಡ್ತೀನಿ ಇವಾಗ, ಇದನ್ನ ಇವಾಗ ಡೇಟಾ ಬಂದು ಈ ತರ ವೈಡ್ ತುಂಬಾ ದೊಡ್ಡದಾಗಿದೆಯಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಪೋರ್ಟ್ರೇಟ್ ಅಂತ ಇದೆಯಲ್ಲ, ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಬಿಡು ನೋಡಿ. 130 ಇದನ್ನ 87 ಬಂತು. ಇಲ್ಲಿ ನೋಡಿ, ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ, ಅದನ್ನ ನಾನು ಬೇಕಾದ್ರೆ ಇನ್ನೂ ಫಿಲ್ ಮಾಡ್ಕೋಬಹುದು. ಹೆಂಗ್ ಮಾಡ್ತೀನಿ, ಇಲ್ಲಿ ಒಂದು ಶೋ ಮಾರ್ಜಿನ್ ಅಂತಿದೆ, ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಜಸ್ಟ್ ಇನ್ಕ್ರೀಸ್ ಮಾಡಿದ್ರೆ ನನ್ಗೆ ಒಂದು ಲೈನ್, ಅದನ್ನ ಇಲ್ಲೂ ಅಷ್ಟೇ ಇನ್ನೂ ಸ್ವಲ್ಪ ನಾನು ಯುಟಿಲೈಸ್ ಮಾಡ್ಕೋಬಹುದು. ಫೈನ್. ತೀರಾ ನೀವು ಮಾರ್ಜಿನ್ಸ್ ಜಾಸ್ತಿ ಮಾಡಕ್ ಹೋಗ್ಬಿಡಿ, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಡೇಟಾ ಪ್ರಿಂಟ್ ಆಗಲ್ಲ ಸರಿಗೆ. ಸರಿ, ರೈಟ್. ಇದಿನ್ನು 87 ಪೇಜಸ್ ಇದೆ, ನೋಡೋಣ ಇದನ್ನ ಹೆಂಗೆ ರಿಡ್ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಪೇಜ್ ಸೆಟಪ್ ಹೋಗ್ತೀನಿ. ಇಲ್ಲಿ ನನಗೆ ಅಡ್ಜಸ್ಟ್ ಟು 100% ಅಂತಿದೆ, ಒಂದು 80% ರಿಡ್ಯೂಸ್ ಮಾಡ್ಕೊಳ್ಳೋಣ ನೋಡಿ. ಆಲ್ಮೋಸ್ಟ್ 50% ಡೌನ್. ಫೈನ್. ಇವಾಗ ಇಲ್ಲಿ ಇನ್ನೂ ಅಷ್ಟು ಗ್ಯಾಪ್ ಇದೆ, ಬೇಕಿದ್ರೆ ಚೂರು ಇದನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಬಟ್ ಅಂತ ನಿಮ್ಗೆ ನಂಬರ್ ಆಫ್ ಶೀಟ್ಸ್ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ, ಬಟ್ ಸ್ಟಿಲ್ ನೀವು ಇದನ್ನ ಡ್ರ್ಯಾಗ್ ಮಾಡ್ಕೋಬಹುದು.
ಅಂದ್ರೆ 42 ಶೀಟ್ಸ್ ಬಂತು. ಈಗ ನಾನು ಪ್ರಿಂಟ್ ಮಾಡ್ಬೇಕಾದ್ರೆ ಇಲ್ಲಿ ನನಗೆ ಹೆಡರ್ ಫೂಟರ್ ಬೇಕು ಅಂದ್ರೆ ಇಲ್ಲಿ ಒಂದು ಟೆಕ್ಸ್ಟ್ ಪ್ರಿಂಟ್ ಆಗಬೇಕು, ಪೇಜ್ ನಂಬರ್ಸ್ ಅಥವಾ ಫೈಲ್ ನೇಮು, ಕಂಪ್ನಿ ನೇಮು ಆತರ. ಅದಕ್ಕೆ ಏನ್ ಮಾಡ್ತೀನಿ, ಪೇಜ್ ಸೆಟಪ್ ಇಲ್ಲಿ ಹೋಗ್ಬಿಟ್ಟು ಹೆಡರ್ ಫೂಟರ್ಗೆ ಹೋಗ್ತೀನಿ. ಹೆಡರ್ ಮತ್ತೆ ಫೂಟರ್, ಇಲ್ಲಿ ಹೆಡರ್ ಕೊಟ್ರೆ ನನಗೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಅದೇ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ತೀನಿ ಪೇಜ್ ಸೆಟಪ್, ಇಲ್ಲಿ ಹೆಡರ್ ಫೂಟರ್ ಇದೆ. ಇಲ್ಲಿ ನನಗೆ 2 ಡಿವಿಷನ್ ಇರುತ್ತೆ, ಅಂದ್ರೆ ಒಂದು ಹೆಡರ್ ಮತ್ತೆ ಒಂದು ಫೂಟರ್. ಇಲ್ಲಿ ಹೆಡರ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಹೆಡರ್ ಅಲ್ಲಿ 3 ಸೆಕ್ಷನ್ ಇರುತ್ತೆ, ಲೆಫ್ಟ್, ಸೆಂಟರ್ ಮತ್ತೆ ರೈಟ್. ನನಗೆ ಇಲ್ಲಿ ಏನಾದ್ರು ಬೇಕಂದ್ರೆ, ಅಂದ್ರೆ ಇಲ್ಲಿ ಏನಾದ್ರು ಪ್ರಿಂಟ್ ಆಗ್ಬೇಕು ಅಂದ್ರೆ ನನಗೆ ಇದರಲ್ಲಿ ಯಾವ್ದಾದ್ರು ಒಂದು ಕೊಡಬಹುದು. ಲೆಟ್ಸ್ ಸೇ ನನಗೆ ಇಲ್ಲಿ ಇವಾಗ ಪೇಜ್ ನಂಬರ್ ಬೇಕು, ಬಾಟಮ್ ಅಂದ್ರೆ ಫೂಟರ್ ಅಲ್ಲಿ ಬೇಕು. ಕ್ಲಿಕ್ ಮಾಡ್ತೀನಿ, ಲೆಫ್ಟ್, ಸೆಂಟರ್, ರೈಟ್ ಅಂತಿದೆ. ನನಗೆ ರೈಟ್ ಸೆಕ್ಷನ್ ಅಲ್ಲಿ ಪೇಜ್ ನಂಬರ್ ಬೇಕು. ನೋಡಿ, ಇದು ಪೇಜ್ ಆಫ್ ಪೇಜ್ ನಂಬರ್ಸ್. ಓಕೆ ಅಂತ ಕೊಟ್ರೆ ನನಗೆ ಇಲ್ಲಿ ಪೇಜ್ ನಂಬರ್ ಬರುತ್ತೆ. ನೋಡಿ, ಝೂಮ್ ಮಾಡ್ಕೊಳ್ಳಿ ಬೇಕಾದ್ರೆ, ಇದು ಇಲ್ಲಿ ಇದೆಯಲ್ಲ, ಅದು ಕ್ಲಿಕ್ ಮಾಡಿದ್ರೆ ಝೂಮ್ ಆಗುತ್ತೆ. ನೋಡಿ, 16 ಆಫ್ 42 ಅಂದ್ರೆ ಟೋಟಲ್ ಆಗಿ 42 ಶೀಟ್ಸ್ ಇದೆ. 16 ಅಂದ್ರೆ ಐ ಮೀನ್ 16th ಶೀಟ್ ಅಂತ. ನೋಡಿ, ಇದು ಪೇಜ್ ನಂಬರ್ ಆಯ್ತು. ನನಗೆ ಇವಾಗ ಫೈಲ್ ನೇಮ್ ಬೇಕು. ಇಲ್ಲಿ ಹೋಗ್ತೀನಿ, ಫೈಲ್ ನೇಮ್ ಏನ್ ಮಾಡೋಣ, ಹೆಡರ್ ಅಲ್ಲಿ ಕೊಡೋಣ. ಇಲ್ಲಿ ಹೋಗ್ಬಿಟ್ಟು ಇದು ಫೈಲ್ ನೇಮ್ ಕೊಟ್ರೆ ನಂಗೆ ಫೈಲ್ ನೇಮ್ ಬರುತ್ತೆ. ಓಕೆ, ಹೋಗ್ಬಿಟ್ಟು ಫೈಲ್ ನೇಮ್ ಇಲ್ಲಿ ಫೈಲ್ ನೇಮ್ ಬಂತು. ಈ ತರ ನಾನು ನನಗೆ ಏನ್ ಟೆಕ್ಸ್ಟ್ ಬೇಕು ಅದನ್ನ ಕಸ್ಟಮೈಸ್ ಮಾಡ್ಕೊಂಡು ಇಲ್ಲಿ ನಾನು ಪ್ರಿಂಟ್ ಮಾಡಬಹುದು. ಸರಿ, ನೆಕ್ಸ್ಟ್ ಬಂದು ನಾನು ಇಲ್ಲಿ ಹೋಗ್ತೀನಿ, ವ್ಯೂ ಪೇಜ್ ಬ್ರೇಕ್ ಪ್ರಿವ್ಯೂ ಅಂತ ಕೊಡ್ತೀನಿ. ಇಲ್ಲಿ ಇದು ನನಗೆ ಒಂದು ಮಾರ್ಕ್ ತೋರಿಸುತ್ತೆ, ಇಲ್ಲಿ ಡಾಟೆಡ್ ಲೈನ್. ಇದು ಬಂದು ನನಗೆ ಯಾವ ಶೀಟ್ಸ್ ಅಲ್ಲಿ ಹೆಂಗ್ ಬ್ರೇಕ್ ಆಗಿದೆ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಪ್ರಿಂಟಿಂಗ್ ಬಂದು ಪೇಜ್ 1, ಪೇಜ್ 2, ಪೇಜ್ 3 ಈ ತರ ವರ್ಟಿಕಲ್ ಆಗಿ ಪ್ರಿಂಟ್ ಆಗ್ತಿದೆ. ನನಗೆ ಹಾರಿಜಾಂಟಲ್ ಆಗಿ ಪ್ರಿಂಟ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೇಜ್ ಲೇಔಟ್, ಪ್ರಿಂಟ್ ಟೈಟಲ್ಸ್, ಇಲ್ಲಿ ನನಗೆ ಶೀಟ್ ಅಂತ ಇರುತ್ತೆ. ನೋಡಿ, ಇಲ್ಲ ಅದು ಡೌನ್ ದೆನ್ ಓವರ್ ಅಂತ ಇರುತ್ತೆ. ನಾನು ಓವರ್ ದೆನ್ ಡೌನ್ ಅಂತ ಕೊಡ್ತೀನಿ. ಅಂದ್ರೆ ಡೌನ್ ಅಂದ್ರೆ ಫಸ್ಟ್ ವರ್ಟಿಕಲಿ ಎಲ್ಲಾ ಶೀಟ್ಸ್ ಪ್ರಿಂಟ್ ಆಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಶೀಟ್ಸ್ ಏನಿದೆ ಅದಕ್ಕೆ ಹೋಗುತ್ತೆ. ನಾನು ಇವಾಗ ಓವರ್ ದೆನ್ ಡೌನ್ ಅಂದ್ರೆ ಹಾರಿಜಾಂಟಲಿ ಪ್ರಿಂಟ್ ಆಗ್ಬೇಕು. ಇವಾಗ ನಾನು ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಮುಂಚೆ ಅದು ಪೇಜ್ 1, ಪೇಜ್ 2, ಪೇಜ್ 3 ಅಂತ ಈ ತರ ಇತ್ತು. ಇವಾಗ ಇಲ್ಲಿ ಹೋದ್ರೆ ಪೇಜ್ 1, ಪೇಜ್ 2, ಪೇಜ್ 3, ಪೇಜ್ 4. ಸೊ ಈ ತರ ಓಕೆನಾ. ಸೊ ಈ ತರ ನಾನು ಪ್ರಿಂಟ್ ಮಾಡಬಹುದು. ಇವಾಗ ನನಗೆ ಇದು ಲೈನ್ಸ್ ತೆಗಿಬೇಕು, ನಾನು ಏನ್ ಮಾಡ್ತೀನಿ, ವ್ಯೂ ಈ ತರ ಮಾಡ. ಸೊ ಇದು ಬಂದು ಪ್ರಿಂಟಿಂಗ್ ಟೆಕ್ನಿಕ್ಸ್. ಓಕೆ, ರೈಟ್. ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬಂದು ಚಾರ್ಟ್ಸ್ ಮತ್ತೆ ಪೈವಟ್ ಟೇಬಲ್ಸ್. ಇದು ಬಂದು ಸ್ವಲ್ಪ ಟಾಪಿಕ್ಸ್ ದೊಡ್ಡದಿರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಪೈವಟ್ ಟೇಬಲ್. ಪೈವಟ್ ಟೇಬಲ್ ಅಂದ್ರೆ ಏನು, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಈ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಓಕೆನಾ. ಪೈವಟ್ ಟೇಬಲ್ ಅಂದ್ರೆ ಈಗ ನಂಗೊಂದು ಡೇಟಾ ಇರುತ್ತೆ, ಅದನ್ನ ಸಮರೈಸಿಂಗ್ ಮಾಡೋದು ಅಂತ. ಅಂದ್ರೆ ಇವಾಗ ಇಲ್ಲೊಂದು ಡೇಟಾ ಇದೆ, ಇವಾಗ ಇಲ್ಲಿ ರೀಜನ್ ಅಂತ ಇದೆಯಲ್ಲ, ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ವಿ ಒಂದು ಗ್ರೂಪಿಂಗ್ ಮಾಡೋದು ಹೆಂಗೆ ಅಂತ. ಒಂದು ಕಾಲಮ್ ಗ್ರೂಪ್ ಮಾಡಿ ಅದ್ರದ್ದು ಟೋಟಲ್ ತಗೊಂಡು ಯಾವ್ದೋ ಒಂದು ಕಾಲಮ್ದು. ಸೊ ಆತರ ನನಗೆ ಸಮ್ಮರೈಸ್ ರಿಪೋರ್ಟ್ ಬೇಕಂದ್ರೆ ಈ ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀವಿ. ಇದರಲ್ಲಿ ಮಲ್ಟಿಪಲ್ ಕಾಲಮ್ಸ್ ತಗೋಬಹುದು. ನಮ್ದು ಗ್ರೂಪಿಂಗ್ ಅಂಡ್ ಔಟ್ಲೈನ್ ನಾವೇನ್ ನೋಡಿದ್ವಲ್ಲ, ಅಲ್ಲಿ ಏನ್ ಮಾಡ್ಬೋದು, ಯಾವ್ದಾದ್ರು ಒಂದು ಕಾಲಮ್ ಅಷ್ಟೇ ಮಾಡ್ಬೋದಿತ್ತು. ಕನ್ಸಾಲಿಡೇಷನ್ ಅಷ್ಟೇ ನನಗೆ ಎಲ್ಲಾ ಶೀಟ್ಸ್ ಅಲ್ಲಿ ತಗೊಂಡು ಅದೊಂದೇ ಸರಿ ಗ್ರೂಪ್ ಆಗ್ತಿರೋದು. ಇವಾಗ ಇಲ್ಲಿ ನನಗೆ ಕಸ್ಟಮೈಸ್ ಅಂದ್ರೆ ನನಗೆ ಸಮ್ಮರೈಸ್ ಯಾವ ತರ ಬೇಕಾದ್ರೂ ನಾನು ಮಾಡ್ಕೋಬಹುದು. ಹೆಂಗ್ ಮಾಡೋದು ಪೈವಟ್ ಟೇಬಲ್? ಓಕೆ, ಇವಾಗ ನಾನು ಇಲ್ಲಿ ಹೋದ್ರೆ ಇಲ್ಲಿ ನೋಡಿ ನನ್ಗೊಂದು ಟೇಬಲ್ ಇದೆ. ಇದು ಸಿಂಪಲ್ ಪೈವಟ್ ಟೇಬಲ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಅನ್ನು ಕೊಡ್ತೀನಿ. ಇನ್ಸರ್ಟ್ ಅನ್ನು ಕೊಟ್ರೆ ನನ್ಗೆ ಇಲ್ಲಿ ಟೇಬಲ್ಸ್ ಅಂತ ಒಂದು ಗ್ರೂಪ್ ಇದೆ, ಇಲ್ಲಿ ಪೈವಟ್ ಟೇಬಲ್ ಅಂತ ಇರುತ್ತಲ್ಲ, ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಅಂತ ಕ್ಲಿಕ್ ಮಾಡಿ. ಪೈವಟ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ವಿಂಡೋ ಬರುತ್ತೆ. ಆಟೋಮೆಟಿಕ್ ಆಗಿ ನನಗೆ ಡೇಟಾ ಏನಿದೆಯಲ್ಲ ಟೇಬಲ್ ಅಲ್ಲಿ ಸೆಲೆಕ್ಟ್ ಆಗ್ಬಿಡುತ್ತೆ. A1 ಇಂದ F 3457 ವರೆಗೂ ಸೆಲೆಕ್ಟ್ ಆಯ್ತು.
ನೆಕ್ಸ್ಟ್ ಬಂದು ಇಲ್ಲಿ ನ್ಯೂ ವರ್ಕ್ ಶೀಟ್ ಅಥವಾ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಂತ ಇರುತ್ತೆ. ಯಾವಾಗ್ಲೂ ನ್ಯೂ ವರ್ಕ್ ಶೀಟ್ ಕೊಡಿ, ಯಾಕಂದ್ರೆ ಇಲ್ಲಿ ನನಗೆ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅನ್ನು ಕೊಟ್ರೆ ಇಲ್ಲಿ ಪಕ್ಕದಲ್ಲೇ ಕ್ರಿಯೇಟ್ ಆಗ್ಬಿಡುತ್ತೆ. ಆಮೇಲೆ ನಾನು ಡೇಟಾ ಆಡ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ನ್ಯೂ ವರ್ಕ್ ಶೀಟ್ ಅನ್ನು ಕೊಡ್ತೀನಿ, ಇಲ್ಲಿ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ಏನಾಗುತ್ತೆ, ಹೊಸ ವರ್ಕ್ ಶೀಟ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾನು ನ್ಯೂ ವರ್ಕ್ ಶೀಟ್ ಅನ್ನು ಕೊಟ್ಟಿರ್ತೀನಿ. ಓಕೆ ನೋಡಿ, ಇಲ್ಲಿ ನನಗೆ ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಆಯ್ತು. ಈ ಪೈವಟ್ ಟೇಬಲ್ ಬಂದಿದ ತಕ್ಷಣ ಏನಾಗುತ್ತೆ, ಇದಕ್ಕೆ ಪ್ಲೇಸ್ ಹೋಲ್ಡರ್ ಅಂತ ಕರಿತೀವಿ. ಇಲ್ಲಿ ನನಗೆ ಡೇಟಾ ಪ್ಲಾಟ್ ಆಗುತ್ತೆ. ಬಟ್ ನನಗೆ ಇಲ್ಲಿ ಡೇಟಾ ಬರೋದಕ್ಕೆ ನನಗೆ ಇಲ್ಲಿ ಫೀಲ್ಡ್ಸ್ ಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೀಲ್ಡ್ಸ್ ಇರುತ್ತೆ. ಇಲ್ಲಿ ನನಗೆ ಎಲ್ಲ ಫೀಲ್ಡ್ಸ್ ಇದೆಲ್ಲ, ಅದೆಲ್ಲ ಫೀಲ್ಡ್ಸು ಇಲ್ಲಿರುತ್ತೆ. ಇವ್ ನೋಡಿ, ಈ ರೀಜನ್ ತಗೊಂಡು ನಾನು ಇಲ್ಲಿ 4 ಬಾಕ್ಸ್ ಇದೆಯಲ್ಲ, ಇಲ್ಲಿ ರೋ ಅಲ್ಲಿ ಹಾಕ್ತೀನಿ. ಅಂದ್ರೆ ಇಲ್ಲಿ 4 ಬಾಕ್ಸ್ ಏನಿದೆಲ್ಲ, ಇದು ಒಂದು ಪೇಜ್ ಫಿಲ್ಟರ್ಸ್ ಅಂತ ಕರಿತೀವಿ. ಇದು ಕಾಲಮ್ ಹೆಡರ್ಸ್, ಇದು ರೋ ಹೆಡರ್ಸ್, ಮತ್ತೆ ಇಲ್ಲಿ ವ್ಯಾಲ್ಯೂ ಫೀಲ್ಡ್ ಅಂತ. ಈ ರೀಜನ್ ತಗೊಂಡು ನಾನು ಇಲ್ಲಿ ರೋ ಅಲ್ಲಿ ಹಾಕಿದ್ರೆ ನೋಡಿ, ನನಗೆ ಅದೇನಂತೆ ಯುನೀಕ್ ವ್ಯಾಲ್ಯೂಸ್, ಅಂದ್ರೆ ಎಲ್ಲ ಗ್ರೂಪ್ ಆಗಿ ನನಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ 4 ರೀಜನ್ ಇದೆ, ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತ ಅದಿಲ್ಲಿ ಬರುತ್ತೆ. ನೆಕ್ಸ್ಟ್ ನನಗೆ ಇದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಬೇಕು. ನಾನು ಏನ್ ಮಾಡ್ತೀನಿ, ಸೇಲ್ಸ್ ಏನಿದೆಯಲ್ಲ ಇದನ್ನ ತಗೊಂಡು ನಾನು ಇಲ್ಲಿ ವ್ಯಾಲ್ಯೂಸ್ ಅಲ್ಲಿ ಹಾಕ್ತೀನಿ. ನೋಡಿ, ಇದು ನನಗೆ ಟೋಟಲ್, ಅಂದ್ರೆ ಇದು ಏನಿದೆಯಲ್ಲ ಇದರದ್ದು ಟೋಟಲ್ ಬಂದ್ಬಿಡುತ್ತೆ. ಸರಿ, ನನಗೆ ಇವಾಗ ಇನ್ನೊಂದು ಕಾಲಮ್ ಆಡ್ ಮಾಡ್ಬೇಕು. ಅಂದ್ರೆ ನನಗೆ ಇವಾಗ ರಿಪೋರ್ಟ್ಸ್ ಪ್ರಾಡಕ್ಟ್ ಮೇಲೆ ಬೇಕು, ರೀಜನ್ ಮೇಲೆ ಬೇಡ. ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ಆಚೆ ಡ್ರಾಪ್ ಮಾಡಿದ್ರೆ ಹೊರಟೋಗುತ್ತೆ. ನಾನು ಪ್ರಾಡಕ್ಟ್ ತಗೊಂಡಿಲ್ಲಿ ಸರಿ, ಪ್ರಾಡಕ್ಟ್. ಸರಿ, ನಾ ಇದನ್ನ ತೆಗೆದ್ಬಿಟ್ಟು ಕಸ್ಟಮರ್ ಟೈಪ್ ಮೇಲೆ ಬೇಕು. ಸೊ ನನಗೆ ಯಾವ ಕಾಲಮ್ ಮೇಲೆ ನನಗೆ ರಿಪೋರ್ಟ್ಸ್ ಬರಬೇಕು ಅದನ್ನ ನಾನು ಇಲ್ಲಿ ಕೊಡ್ತಾ ಹೋಗಿ. ಫೈನ್, ನನಗೆ ಇವಾಗ ಇದು ರೋ ವೈಸ್ ಅಲ್ಲಿ ಇದೆ. ನಾನು ಇನ್ನೂ ಒಂದು ಕಾಲಮ್ ಆಡ್ ಮಾಡಬೇಕು. ಈಗ ರೀಜನ್ ವೈಸ್ ಕಸ್ಟಮರ್ ಟೈಪ್ ಬೇಕು. ನಾನು ರೀಜನ್ ತಗೊಂಡು ಆಲ್ರೆಡಿ ಜಸ್ಟ್ ಇಲ್ಲಿ ಡ್ರಾಪ್ ಮಾಡ್ತೀನಿ. ಈ ತರ ಬರುತ್ತೆ. ಅಂದ್ರೆ ಒಂದು ರೀಜನ್, ಅದಕ್ಕೆ 3 ಕಸ್ಟಮರ್ ಟೈಪ್. ಈಗ ಇಲ್ಲೊಂದು ಆರೋ ಮಾರ್ಕ್, ಇಲ್ಲೊಂದು ಸಣ್ಣದ ಒಂದು ಮೈನಸ್ ಮಾರ್ಕ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ. ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಕ್ಲಿಕ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸರಿ, ಇವಾಗ ನನ್ಗೆ ಇಲ್ಲೇನಿದೆಲ್ಲ ಈ ತರ, ಇದು ಬಂದು ಒಂದೇ ಕಾಲಮ್ ಅಲ್ಲಿ ಇದೆ ಅಲ್ಲ ಡೇಟಾ. ನನಗೆ ಸಪರೇಟ್ ಕಾಲಮ್ಸ್ ಅಲ್ಲಿ ಬೇಕು. ಅಂದ್ರೆ ರೀಜನ್ ಬೇರೆ ಕಾಲಮು, ಕಸ್ಟಮರ್ ಟೈಪ್ ಸಪರೇಟ್ ಕಾಲಮ್. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೀವು ಪೈವಟ್ ಟೇಬಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲೊಂದು ಟ್ಯಾಬ್ ಬರುತ್ತೆ. ಇಲ್ಲಿ ಡಿಸೈನ್ ಅಂತ ಇರುತ್ತಲ್ಲ, ಡಿಸೈನ್ ಕ್ಲಿಕ್ ಮಾಡಿ ಇಲ್ಲಿ ಲೇಔಟ್ ಅಂತ ಇರುತ್ತೆ. ಈ ಲೇಔಟ್ ಅಲ್ಲಿ ರಿಪೋರ್ಟ್ ಲೇಔಟ್ ಇರುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇರುತ್ತೆ. ಟ್ಯಾಬುಲರ್ ಫಾರ್ಮ್ ಅಂತ ಕೊಡಿ. ಅವಾಗ ಏನಾಗುತ್ತೆ, ನನಗೆ ರೀಜನ್ ಬೇರೆ ಕಾಲಮು, ಕಸ್ಟಮರ್ ಟೈಪ್ ಬೇರೆ ಕಾಲಮ್ ಅಲ್ಲಿ ಬರುತ್ತೆ. ಸರಿ, ಇವಾಗ ಇದು ಬೇರೆ ಬೇರೆ ಕಾಲಮ್ಸ್ ಅಲ್ಲಿ ಬಂದಾಗ ಏನಾಗುತ್ತೆ, ನನಗೆ ಇಲ್ಲೊಂದು ಟೋಟಲ್ ಬರುತ್ತೆ. ಇಲ್ಲಿ ಇದಕ್ಕೆ ಸಬ್ ಟೋಟಲ್ ಅಂತ ಕರಿತೀವಿ. ಇದು ಗ್ರ್ಯಾಂಡ್ ಟೋಟಲ್, ಇದು ಬಂದು ಕಾಲಮ್ ಗ್ರ್ಯಾಂಡ್ ಟೋಟಲ್. ನನಗೆ ಇಲ್ಲಿ ರೋ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗ್ರ್ಯಾಂಡ್ ಟೋಟಲ್ ಹೆಂಗ್ ಬರುತ್ತೆ ಅಂತ. ಈಗ ಇದು ಸಬ್ ಟೋಟಲ್ ಇದೆಯಲ್ಲ, ಸಬ್ ಟೋಟಲ್ ಬೇಡ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಡಿಸೈನ್ ಸಬ್ ಟೋಟಲ್ ಏನ್ ಮಾಡ್ತೀನಿ, ಡು ನಾಟ್ ಶೋ ಸಬ್ ಟೋಟಲ್ಸ್ ಕ್ಲಿಕ್ ಮಾಡ್ತೀನಿ. ಸಬ್ ಟೋಟಲ್ಸ್ ಹೊರಟೋಗುತ್ತೆ. ಈಗ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಅಂತ ಏನಿದೆಯಲ್ಲ, ನನಗಿಲ್ಲಿ ಇದು ಕಾಲಮ್ ಗ್ರ್ಯಾಂಡ್ ಟೋಟಲ್, ಅಂದ್ರೆ ಈ ಕಾಲಮ್ಗೆ ಇದು ಗ್ರ್ಯಾಂಡ್ ಟೋಟಲ್. ರೋ ಗ್ರ್ಯಾಂಡ್ ಟೋಟಲ್ ಹೆಂಗ್ ಬರುತ್ತೆ ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟ್ ತಗೊಂಡು ಕಾಲಮ್ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಈ ಕಾಲಮ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ನೋಡಿ, ಕಾಲಮ್ ಹೆಡರ್ಸ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಪ್ರತಿ ರೀಜನ್ಗೂ ಈ ಕಸ್ಟಮರ್ ಟೈಮ್ಗೆ ಈ ಪ್ರಾಡಕ್ಟ್ಗೆ ಇಷ್ಟು ವ್ಯಾಲ್ಯೂ ಅಂತ. ಈಗ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಏನ್ ಬಂತಲ್ಲ, ಇದಕ್ಕೆ ರೋ ಗ್ರ್ಯಾಂಡ್ ಟೋಟಲ್ ಅಂತ ಕರಿತೀವಿ, ಇದು ಕಾಲಮ್ ಗ್ರ್ಯಾಂಡ್ ಟೋಟಲ್ ಅಂತ ಕರಿತೀವಿ. ಇವಾಗ ನನಗೆ ಈ ಗ್ರ್ಯಾಂಡ್ ಟೋಟಲ್ ಬೇಡ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಡಿಸೈನ್, ಇಲ್ಲಿ ಗ್ರ್ಯಾಂಡ್ ಟೋಟಲ್ಸ್ ಅಂತ ಇರುತ್ತೆ, ಆಫ್ ರೋ ಅಂಡ್ ಕಾಲಮ್. ಸರಿ, ಮತ್ತೆ ನನಗೆ ಬೇಕಂದ್ರೆ ಗ್ರ್ಯಾಂಡ್ ಟೋಟಲ್ ಇಲ್ಲಿ ಎನೇಬಲ್ ಮಾಡೋದು, ಆನ್ ಫಾರ್ ಬೋತ್ ರೋಸ್ ಅಂಡ್ ಕಾಲಮ್ಸ್. ನನಗೆ ಬರೀ ರೋ ಅಥವಾ ಕಾಲಮ್ ಬೇಕಂದ್ರೆ ಇದನ್ನು ಮಾಡ್ಬೋದು ಇಲ್ಲಿ. ಸರಿ, ಈ ತರನು ಮಾಡ್ಬೋದು. ಇಲ್ಲ ಬೇಡ ಅಂದ್ರೆ ಆಫ್ ಅಂತ ಕೊಟ್ರೆ ಆಫ್. ಇದು ಬಂದು ಒಂದು ರಿಪೋರ್ಟ್. ಇಲ್ಲಿ ನನಗೆ ರೀಜನ್ ನೋಡಿ, ಇದನ್ನು ಕಾಪಿ ಮಾಡ್ಕೋತೀನಿ. ಇದನ್ನ ಕಾಪಿ ಮಾಡ್ಕೊಂಡು ನಾನು ಬೇರೆ ಕಡೆ ಎಲ್ಲ ಪೇಸ್ಟ್ ಮಾಡ್ಬೇಕಂದ್ರೆ ಆಲ್ಟ್ ES ಪೇಸ್ಟ್ ಆಸ್ ವ್ಯಾಲ್ಯೂಸ್ ಓಕೆ ಅಂತ ಕೊಟ್ಟಾಗ ನೋಡಿ, ಇದೆಲ್ಲ ಬ್ಲಾಂಕ್ ಬರುತ್ತೆ. ನನಗೆ ಇದು ಫಿಲ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸೈನ್ ಅಂತ ಇದೆಯಲ್ಲ, ರಿಪೋರ್ಟ್ ಲೇಔಟ್, ರಿಪೀಟ್ ಆಲ್ ಐಟಮ್ ಲೇಬಲ್ಸ್ ಕ್ಲಿಕ್ ಮಾಡಿ ನೋಡಿ, ಇದೆಲ್ಲ ರಿಪೀಟ್ ಆಗುತ್ತೆ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ.
ಇಲ್ಲಿ ES ವ್ಯಾಲ್ಯೂಸ್ ನೋಡಿ, ಇದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ನನಗೆ ಈ ರಿಪೋರ್ಟ್ಸ್ ನೋಡಿ, ಈ ತರ ಇರೋ ಡೇಟಾನ ನನಗೆ ಹೆಂಗ್ ಬೇಕಾದ್ರೂ ಸಮರೈಸ್ ಮಾಡ್ಕೊಂಡು ನಾನು ರಿಪೋರ್ಟ್ಸ್ ತೆಗಿಬಹುದು. ಫೈನ್. ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಸಮ್ ಮಾಡ್ತಾ ಇದೀನಿ. ಇಲ್ಲಿ ಇವಾಗ ಇದು ಪ್ರಾಡಕ್ಟ್ ತೆಗೆದ್ಬಿಡೋಣ, ಕಸ್ಟಮರ್ ಟೈಪ್ ತೆಗೆದ್ಬಿಡೋಣ. ನೋಡಿ ಸಮ್ ಆಫ್ ಸೇಲ್ಸ್ ಅಂತ ಇದೆ. ನನಗೆ ಸಮ್ ಆಫ್ ಸೇಲ್ಸ್ ಬಂದು ನನಗೆ ಆವರೇಜ್ ಬರಬೇಕು. ಇಲ್ಲಿ ಆವರೇಜ್ ಬರಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಆವರೇಜ್ ಅಂತ ಕೊಡ್ತೀನಿ. ಸಮ್ ಇದೆಲ್ಲ ಇಲ್ಲಿ ಆವರೇಜ್ ಅಂತ ಕೊಡ್ತೀನಿ. ಆವರೇಜ್ ಕೊಟ್ಟಾಗ ಏನಾಗುತ್ತೆ, ನನಗೆ ಇಲ್ಲಿ ಸಮ್ ಬದಲು ಆವರೇಜ್ ಬಂದ್ಬಿಡುತ್ತೆ. ನನಗೆ ಕೌಂಟ್ ಬೇಕು, ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಥವಾ ಕೌಂಟ್ ನನಗೆ ಏನಿದೆ ಇಲ್ಲಿ ಇದು ಕೊಟ್ರೆ ನನಗೆ ಈ ಫಂಕ್ಷನ್ ಮೇಲೆ ನನಗೆ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಬೇಕಿದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಸ್ಮಾಲ್ ನ್ಯಾರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಅನ್ನು ಕೊಟ್ರೆ ಇಲ್ಲೂ ಕೂಡ ಇದನ್ನ ಚೇಂಜ್ ಮಾಡ್ಬೋದು. ರೈಟ್. ಈಗ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಪ್ರಾಡಕ್ಟ್ ತಗೊಂಡು ಇಲ್ಲಿ ಇದು ಮಾಡಿದ್ರೆ ಇದಕ್ಕೆ ಆವರೇಜ್ ಅಂತ ಕೊಟ್ರೆ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿ ಸಮ್ ಆಫ್ ಸೇಲ್ಸ್ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಆವರೇಜ್ ಅಂತ ಕೊಡ್ತೀನಿ. ಸಿ ಆವರೇಜ್. ಸೊ ಈ ತರ ನಾವು ಇದು ಮಾಡ್ಬೋದು. ಓಕೆನಾ? ಫೈನ್. ಈಗ ಇದನ್ನ ನಾನು ತೆಗಿತೀನಿ. ಇವಾಗ ಇದನ್ನ ಸಮ್ ಮಾಡೋಣ. ಓಕೆ, ಇವಾಗ ಇಲ್ಲಿ ಏನಿದೆಯಲ್ಲ, ಇದು ಬಂದು ಒಂದು ಪೈವಟ್ ಟೇಬಲ್. ನಾನಿಲ್ಲಿ ಈ ರೀಜನ್ ತಗೊಂಡು ಇಲ್ಲಿ ಫಿಲ್ಟರ್ಸ್ ಹಾಕ್ತೀನಿ, ಮತ್ತಿಲ್ಲಿ ಪ್ರಾಡಕ್ಟ್ ತಗೊಂಡು ನಾನಿಲ್ಲಿ ರೋಸ್ ಹಾಕ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಈಸ್ಟ್ ಅಂತ. ನೋಡಿ, ನನಗೆ ಬರೀ ಈಸ್ಟ್ ಮಾತ್ರ ನನಗೆ ವ್ಯಾಲ್ಯೂಸ್ ಬರುತ್ತೆ ಈ ತರ. ಬಟ್ ನನಗೆ ಇನ್ನೊಂದು ಟೇಬಲ್ ತಗೋತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಪ್ರಾಡಕ್ಟ್ ಬದಲು ನಾನು ಏನ್ ಮಾಡ್ತೀನಿ, ಇಲ್ಲಿ ಕಸ್ಟಮರ್ ಟೈಪ್ ತಗೋತೀನಿ. ಇಲ್ಲಿ ಇವಾಗ ನಂಗೆ ರಿಪೋರ್ಟ್ಸ್ ವೆಸ್ಟ್ ಬರ್ತಿದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸೌತ್ ಅಂತ ಕೊಟ್ರೆ ಇದು ಸೌತ್ ಬಂತು. ಬಟ್ ಇಲ್ಲಿ ನನಗೆ ಸೌತ್ ಬರಲ್ಲ, ಯಾಕಂದ್ರೆ ಇದು ಬೇರೆ ಪೈವಟ್ ಟೇಬಲ್. ಇಲ್ಲಿ ಹೋಗ್ಬಿಟ್ಟು ನೀವು ಸೌತ್ ಅಂತ ಕೊಡಬೇಕು. ಬಟ್ ನನಗೆ ರಿಪೋರ್ಟ್ಸ್ ಹೆಂಗ್ ಬರ್ಬೇಕು ಅಂದ್ರೆ, ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಈ ಪೈವಟ್ ಟೇಬಲ್ ಚೇಂಜ್ ಆಗಬೇಕು. ಅದ್ ಹೆಂಗ್ ಮಾಡೋದು? ಅದಕ್ಕೆ ನಮ್ಗೆ ಒಂದು ಹೊಸ ಆಪ್ಷನ್ ಇದೆ, ಅದ್ ಬಂದು ಸ್ಲೈಸರ್ಸ್ ಅಂತ ಹೇಳಿ. ಸ್ಲೈಸರ್ಸ್ ಅಂದ್ರೆ ಇದು ಬಂದು ಕ್ವಿಕ್ ಆಗಿ ನನಗೆ ಒಂದು ಬಟನ್ ಟೈಪ್ ಒಂದು ಫಿಲ್ಟರ್ಸ್ ನ ಹೆಂಗ್ ಕ್ರಿಯೇಟ್ ಮಾಡಬಹುದು, ಫ್ಯಾನ್ಸಿ ಟೈಪ್ ಫಿಲ್ಟರ್ಸ್ ನ ಹೆಂಗ್ ಕ್ರಿಯೇಟ್ ಮಾಡಬಹುದು ಅಂತ ಸೆಲೆಕ್ಟ್ ಮಾಡಿ ಅನಲೈಸ್ ಹೋಗ್ತೀನಿ. ಇಲ್ಲಿ ಸ್ಲೈಸರ್ ಅಂತ ಇರುತ್ತೆ. ಸ್ಲೈಸರ್ ಅಂದ್ರೆ ನನಗೆ ಫಿಲ್ಟರ್ಸ್ ಏನಿದೆಯಲ್ಲ ಆತರ ಫಿಲ್ಟರ್ ಆಗೋದು. ಇನ್ಸರ್ಟ್ ಸ್ಲೈಸರ್, ನನಗೆ ಇಲ್ಲಿ ಎಲ್ಲಾ ಕಾಲಮ್ಸ್ ಬರುತ್ತೆ. ಲೆಟ್ಸ್ ಸೇ ನಾನು ಇವಾಗ ರೀಜನ್ ಅಂತ ತಗೋತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ ಈ ತರ ನನಗೆ ಇಲ್ಲಿ ಹೋಗ್ಬಿಟ್ಟು ಈಸ್ಟ್ ಅಂತ ಕೊಟ್ರೆ ಸಿ, ಬಟ್ ನನಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಈ ಟೇಬಲ್ ಮಾತ್ರ ಚೇಂಜ್ ಆಗ್ತಿದೆ, ಈ ಟೇಬಲ್ ಚೇಂಜ್ ಆಗ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವಾಗ ಇದನ್ನ ಕನೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಈಸ್ಟ್ ಅಂತ ಕೊಟ್ರೆ ನನಗೆ ಈಸ್ಟ್ ಅಂತ ಬರುತ್ತೆ, ವೆಸ್ಟ್ ಅಂತ ಕೊಟ್ರೆ ವೆಸ್ಟ್ ಅಂತ ಬರುತ್ತೆ. ಸೊ ಹೆಂಗ್ ಕನೆಕ್ಟ್ ಮಾಡೋದು, ಏನ್ ಮಾಡ್ತೀನಿ, ಇದೆಲ್ಲ ಇದು ಸ್ಲೈಸರ್ಸ್ ರೈಟ್ ಕ್ಲಿಕ್ ಮಾಡಿ ಮತ್ತೆ ರಿಪೋರ್ಟ್ ಕನೆಕ್ಷನ್ಸ್ ಅಂತ ಇರುತ್ತೆ. ಇಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಅಂತ ಬರುತ್ತೆ, ಇಲ್ಲೂ ಕೂಡ ಅದೇ ಆಪ್ಷನ್ ಇರುತ್ತೆ, ರಿಪೋರ್ಟ್ ಕನೆಕ್ಷನ್. ಏನ್ ಮಾಡ್ತೀನಿ ನೋಡಿ, ಇಲ್ಲಿ 2 ಪೈವಟ್ ಟೇಬಲ್ ಇದೆ, ಒಂದು ಪೈವಟ್ ಟೇಬಲ್ ಮಾತ್ರ ಕನೆಕ್ಟ್ ಆಗಿದೆ. ಇಲ್ಲ ಹೋಗ್ಬಿಟ್ಟು ಇನ್ನೊಂದು ಪೈವಟ್ ಟೇಬಲ್ ಕನೆಕ್ಟ್ ಮಾಡಿ. ಸರಿ, ಓಕೆ. ಇವಾಗ ನೋಡಿ ಈಸ್ಟ್ ಅಂತ ಕೊಟ್ರೆ ಎರಡು ಈಸ್ಟ್ ಅಂತ ಸೆಲೆಕ್ಟ್ ಆಗುತ್ತೆ. ಸರಿ, ಈಗ ಬೇಕಿದ್ರೆ ನಾನು ಇದೇನಿದೆಯಲ್ಲ ಮೈನ್ ಫಿಲ್ಟರ್ ಇದನ್ನ ನಾನು ತೆಗೆದುಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಸರಿ ಈ ರೀಜನ್ ನಾನು ತೆಗೆದುಬಿಡ್ತೀನಿ. ಇಲ್ಲೂ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ರೀಜನ್ ತೆಗೆದುಬಿಡ್ತೀನಿ. ಇವಾಗ ನೋಡಿ ಈಸ್ಟ್, ನಾರ್ತ್, ಸೌತ್, ವೆಸ್ಟ್. ಮಲ್ಟಿಪಲ್ ಸ್ಲೈಸಸ್ ಕೂಡ ಹಾಕ್ಬೋದು. ಇಲ್ಲಿದೆಯಲ್ಲ, ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅನಲೈಸ್ ಸ್ಲೈಸರ್, ಇಲ್ಲಿ ಪ್ರಾಡಕ್ಟ್ ಅಂತ ಕೊಡ್ತೀನಿ. ಪ್ರಾಡಕ್ಟ್ ಆಲ್ರೆಡಿ ತಗೊಂಡಿದೀವಿ, ಬೇಡ ಸೇಲ್ಸ್ ಸ್ಟೆಪ್ ತಗೋಣ.
ಈಗ ಅದೇ ಕಾಲಮ್ ತಗೊಂಡ್ರೆ ಅಂತಂದ್ರೆ ಒಂದು ಮಾತ್ರ ಬರುತ್ತೆ ಅಷ್ಟೇ, ರೆಕಾರ್ಡ್ ಅಷ್ಟೇ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಬೇರೆ ಇನ್ನೊಂದು ಸ್ಲೈಸರ್ ತಗೋತೀನಿ. ಇಲ್ಲಿ ನೋಡಿ, ಇದು ಮಾತ್ರ ಫಿಲ್ಟರ್ ಆಗ್ತಿದೆ. ಏನ್ ಮಾಡ್ಬೇಕು ಇವಾಗ, ರೈಟ್ ಕ್ಲಿಕ್, ರಿಪೋರ್ಟ್ ಕನೆಕ್ಷನ್, ಇಲ್ಲಿ ಸೊ ಇದು ಸ್ಲೈಸರ್. ಇದೇ ತರ ನನಗೆ ಟೈಮ್ ಲೈನ್ ಅಂತಿದೆ. ಇಲ್ಲಿ ಹೋಗ್ತೀನಿ, ಅನಲೈಸ್, ಇಲ್ಲಿ ಟೈಮ್ ಲೈನ್. ಟೈಮ್ ಲೈನ್ ಬಂದು ಬರೀ ಡೇಟ್ ಕಾಲಮ್ಗೆ ಅಷ್ಟೇ ಬರುತ್ತೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಡೇಟ್ ಕಾಲಮ್ ಇದೆಯಲ್ಲ, ಈ ಡೇಟ್ ಕಾಲಮ್ಗೆ ಅಷ್ಟೇ ಬರುತ್ತೆ. ಇಲ್ಲಿ ಹೋಗ್ತೀನಿ, ಡೇಟಾ, ಸಾರಿ ಸೆಲೆಕ್ಟ್ ಮಾಡಿ, ಅನಲೈಸ್, ಟೈಮ್ ಲೈನ್, ಡೇಟ್, ಸೇವ್. ನೋಡಿ, ಇಲ್ಲಿ ಹೋಗ್ಬಿಟ್ಟು ಈಗ ನಾನು ಇಲ್ಲಿ ಇದು ಕ್ಲಿಕ್ ಮಾಡ್ತೀನಿ. ಈ ತರ ಇವಾಗ ಇದು ಮಾತ್ರ ಚೇಂಜ್ ಆಗ್ತಿದೆ. ನನಗೆ ಇದು ಚೇಂಜ್ ಆಗ್ಬೇಕು ಅಂದ್ರೆ ಸೇಮ್ ಅದೇ ತರ, ರಿಪೋರ್ಟ್ ಕನೆಕ್ಷನ್, ಈ ಪೈವಟ್ ಟೇಬಲ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ತರ. ಅಂದ್ರೆ ಪೈವಟ್ ಟೇಬಲ್ ಬಂದು ನಿಮಗೆ ಸಮ್ಮರೈಸ್ ರಿಪೋರ್ಟ್, ಅಂದ್ರೆ ರಿಪೋರ್ಟ್ಸ್ ನ ಸಮ್ಮರೈಸ್ ಮಾಡಕ್ಕಷ್ಟೇ ಯೂಸ್ ಮಾಡಬಹುದು. ಇಲ್ಲ ನೀವು ಸ್ಲೈಸರ್ಸ್ ಹೇಗೆ ಹಾಕೊಂಡ್ರೆ ಅದು ಫಿಲ್ಟರ್ಸ್ ಮಾಡಕ್ಕೆ. ಸೊ ಇವಾಗ ನಾವು ಪೈವಟ್ ಟೇಬಲ್ಸ್ ಕ್ರಿಯೇಟ್ ಮಾಡಿದ್ವಿ, ಸಮ್ಮರೈಸ್ ರಿಪೋರ್ಟ್ಸ್ ತಗೊಂಡ್ವಿ, ಸ್ಲೈಸರ್ಸ್ ನೋಡಿದ್ವಿ, ಟೈಮ್ ಲೈನ್ ನೋಡಿದ್ವಿ, ಫೈನ್. ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಒಂದಷ್ಟು ಡೇಟಾ ಆಡ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದಷ್ಟು ಡೇಟಾ ಆಡ್ ಆಗುತ್ತೆ. ಇಲ್ಲಿ ಇದನ್ನೇನ್ ಮಾಡ್ತೀನಿ, ನಾರ್ತ್ ಈಸ್ಟ್ ಅಂತ ಕೊಡ್ತೀನಿ. ಬಟ್ ಇಲ್ಲಿ ಹೋದ್ರೆ ನನ್ಗೆ ನೋಡಿ, ಇವಾಗ ನನಗೆ ಇಲ್ಲಿ ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತ ಇದೆಯಲ್ಲ, ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಕೊಡ್ತೀನಿ. ಸಿ, ನನಗೆ ಆ ಎಕ್ಸ್ಟ್ರಾ ರೀಜನ್ ಏನಿದೆಯಲ್ಲ ಅದು ಬರಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಅನಲೈಸ್ ಕೊಟ್ಟರೆ ಇಲ್ಲಿ ನೋಡಿ, ಇಲ್ಲಿ ನನಗೆ ಚೇಂಜ್ ಡೇಟಾ ಸೋರ್ಸ್ ಅಂತಿದೆ. ಇದು ಬಂದು ನನಗೆ ಇಲ್ಲಿಂದ ಇಲ್ಲಿವರೆಗೂ ಆ ರೇಂಜ್ ಸೆಲೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ಸಿ, 3, 4, 5, 7 ಅಂದ್ರೆ ಮುಂಚೆ ನಾನು ಎಲ್ಲಿವರೆಗೂ ತಗೊಂಡಿದ್ನಲ್ಲ ಅಲ್ಲಿವರೆಗೂ ಅಷ್ಟೇ ಇರುತ್ತೆ ಅದು ಡೇಟಾ. ಬಟ್ ಅದಾದ್ಮೇಲೆ ಆ ಡೇಟಾ ನೋಡಿ ಇಲ್ಲಿವರೆಗೂ ಅಷ್ಟೇ ಬರುತ್ತೆ, 3, 4, 5, 7. ಈ ಎಕ್ಸ್ಟ್ರಾ ಡೇಟಾ ಏನಿದೆ ಅದು ತಗೊಳ್ಳಲ್ಲ. ಬಟ್ ಅದನ್ನ ಹೆಂಗ್ ತಗೋಬೇಕು, ಆಟೋಮೆಟಿಕ್ ಆಗಿ ಅದನ್ನ ಹೆಂಗೆ ನಾನು ಡೇಟಾ ಅದು ನಾನು ಆಡ್ ಮಾಡಿರೋ ಎಕ್ಸ್ಟ್ರಾ ಡೇಟಾ ಅದು ತಗೋತಾ ಹೋಗ್ಬೇಕು ಡೈನಾಮಿಕ್ ಆಗಿ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಯಲ್ಲ ತೆಗಿಯೋಣ ಇವಾಗ, ಆಮೇಲೆ ಆಡ್ ಮಾಡೋಣ. ನೋಡಿ ಈಗ ಇಷ್ಟೇ ಡೇಟಾ ಇದೆಯಲ್ಲ, ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ ಇವಾಗ ಮುಂಚೆ ಎಷ್ಟಿತ್ತು ಅಷ್ಟೇ ಡೇಟಾ ಇರುತ್ತೆ. ಇಲ್ಲೇನ್ ಮಾಡ್ತೀನಿ ಇವಾಗ, ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಇನ್ಸರ್ಟ್ ಇಲ್ಲೊಂದು ಟೇಬಲ್ ಅಂತ ಇರುತ್ತೆ. ಅಂದ್ರೆ ನನಗೆ ಡೈನಾಮಿಕ್ ಆಗಿ ಡೇಟಾ ಪೈವಟ್ ಟೇಬಲ್ ಅಲ್ಲಿ ತಗೋತಾ ಇರ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಅಂತಿದೆಯಲ್ಲ, ಆ ಟೇಬಲ್ ಕನ್ವರ್ಟ್ ಮಾಡ್ತೀನಿ. ಸರಿ, ಟೇಬಲ್. ಈ ಟೇಬಲ್ ಏನಿಲ್ಲ, ಮೈ ಟೇಬಲ್ ಆಸ್ ಹೆಡರ್ಸ್ ಅಂತ ಇರ್ಬೇಕಂದ್ರೆ ಈ ಟೇಬಲ್ ಏನಿದೆಯಲ್ಲ ಹೆಡರ್ ಇರಬೇಕು. ಓಕೆ ಅಂತ ಮಾಡಿದ್ರೆ ನನಗೊಂದು ಟೇಬಲ್ ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲಿ ಟೇಬಲ್ 1 ಅಂತ ಇರುತ್ತೆ, ನೀವು ಅದನ್ನ ನೇಮ್ ಚೇಂಜ್ ಮಾಡಿದ್ರೆ ಒಳ್ಳೇದು. ನಾನು ಏನ್ ಮಾಡ್ತೀನಿ, TBL ಮೈನ್ ಅಂತ ಕೊಡ್ತೀನಿ, ಅಂದ್ರೆ ಅದು ಮೈನ್ ಟೇಬಲ್ ಅಂತ. ನೇಮ್ ಚೇಂಜ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೇಬಲ್ ಅನ್ನು ವರ್ಕ್ ಮಾಡ್ತಿರ್ತೀವಿ ಅಂತ. ಇಲ್ಲಿ ಒಂದೇ ಒಂದು ಟೇಬಲ್ ಇದೆ, ಸೊ ಫೈನ್. ಅಕಸ್ಮಾತ್ 4-5 ಟೇಬಲ್ ಇತ್ತು ಅಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಯಾವ ತರ ತುಂಬಾ ಟೇಬಲ್ಸ್ ಇದ್ದಾಗ ನನಗೆ ಟೇಬಲ್ ನೇಮ್ಸ್ ಎಷ್ಟು ಯೂಸ್ ಆಗುತ್ತೆ ಅಂತ. ಸೊ ಇದು ಒಳ್ಳೆ ಪ್ರಾಕ್ಟೀಸ್. ನೀವು ಇದೇನಿದೆಯಲ್ಲ ಈ ಟೇಬಲ್ ನೇಮ್ ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಸರಿ, ಇವಾಗ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಇನ್ಸರ್ಟ್ ಪೈವಟ್ ಟೇಬಲ್. ನಾನು ಮುಂಚೆ ಇಲ್ಲಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದಾಗ ಇಲ್ಲೇನ್ ಬಂತು, ಇಲ್ಲಿ ರೇಂಜ್ ಬಂತು. ಇಲ್ಲಿ ನೋಡಿ, ಈ ಪೈವಟ್ ಟೇಬಲ್ ಇಲ್ಲಿ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನನಗೆ ರೇಂಜ್ ಅಂತ ಬಂತಿಲ್ಲ ಇಲ್ಲಿ. ಓಕೆನಾ, ಇಲ್ಲಿ ನಾನು ಇದು ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಂತ ತಗೋತಿಲ್ಲಿ, ಇಲ್ಲೇನಿದೆಲ್ಲ ಈ ರೇಂಜ್ ತೋರಿಸ್ತಿತ್ತು ಅದು. ಬಟ್ ಇವಾಗ ನಾನು ಏನ್ ಮಾಡಿದೆ, ಇಲ್ಲಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ, ಇನ್ಸರ್ಟ್ ಪೈವಟ್ ಟೇಬಲ್ ಅಂದ್ರೆ ಆ ರೇಂಜ್ ಬದಲು ಇಲ್ಲಿ ನನಗೆ ಆ ಟೇಬಲ್ ನೇಮ್ ತೋರಿಸ್ತಿದೆ. ಈಗ ನಾನು ರೀನೇಮ್ ಮಾಡಿದ್ನಲ್ಲ TBL ಮೈನ್ ಅಂತ. ಓಕೆ, ನ್ಯೂ ವರ್ಕ್ ಶೀಟ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ, ಶೀಟ್ 3 ಅಲ್ಲಿ ನನಗೆ ಡೇಟಾ ಬಂತು. ಇಲ್ಲೇ ಬೇಕಿದ್ರೆ ರೀನೇಮ್ ಮಾಡ್ಬಿಡೋಣ, ಪೈವಟ್ ಟೇಬಲ್ ಬೈ ಟೇಬಲ್ ಅಂತ ಕೊಟ್ಬಿಡ್ತೀನಿ. ನನ್ಗೆ ಗೊತ್ತಾಗ್ಬೇಕು ಇದು ಹೊಸ ಪೈವಟ್ ಟೇಬಲ್ ನಾನು ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ನೋಡಿ,
ರೀಜನ್ ತಗೋತೀನಿ ಮತ್ತೆ ಸೇಲ್ಸ್ ತಗೋತೀನಿ. ಇಲ್ಲೂ ನನಗೆ 4 ರೀಜನ್ ಇದೆ, ಬಟ್ ನನಗೆ ಪ್ರೀವಿಯಸ್ ಇದ್ರಲ್ಲೂ 4 ರೀಜನ್ ಬರ್ತಿತ್ತು. ಇವಾಗ ಏನ್ ಮಾಡ್ತೀನಿ, ನಾನು ಡೇಟಾ ಆಡ್ ಮಾಡ್ತೀನಿ, ಎಕ್ಸ್ಟ್ರಾ ಡೇಟಾ. ಜಸ್ಟ್ ಕಾಪಿ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಡೇಟಾ ಆಡ್ ಮಾಡ್ತೀನಿ. ರೈಟ್, ಇದು ಡೇಟಾ ಬಂತು. ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಜಸ್ಟ್ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಕೊಡಿ. ನೋಡಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬಟ್ ಅದೇ ನಾನು ರೇಂಜ್ ಅಂತ ತಗೊಂಡಾಗ ಅದು ಬರಲ್ಲ, ಯಾಕಂದ್ರೆ ನಾನು ಮತ್ತೆ ID ಡೇಟಾನ ಚೇಂಜ್ ಮಾಡ್ಬೇಕಾದ್ರೆ ಅಂದ್ರೆ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಅದು ಇಲ್ಲಿವರೆಗೂ ಡೇಟಾ ಇದೆಯೋ ಅಲ್ಲಿವರೆಗೂ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ನೋಡಿ, ನಾನು ಇನ್ನೂ ಒಂದಷ್ಟು ಡೇಟಾ ಆಡ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಸೌತ್ ಈಸ್ಟ್ ಅಂತ ಕೊಡ್ತೀನಿ. ರೈಟ್ ಕ್ಲಿಕ್, ರಿಫ್ರೆಶ್. ನೋಡಿ, ಸೌತ್ ಈಸ್ಟ್ ಅಂತಾನು. ಸೊ ನಿಮ್ಗೆ ಡೈನಾಮಿಕ್ ಆಗಿ ಡೇಟಾ ಈ ತರ ಆಡ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಮಗೆ ರೀಜನ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇದು ಒಂದು ಪೈವಟ್ ಟೇಬಲ್ ಬೈ ಸಿಂಗಲ್ ಶೀಟ್, ಅಂದ್ರೆ ಒಂದು ಶೀಟ್ ಅಲ್ಲಿ ನಾನು ಪೈವಟ್ ಟೇಬಲ್ ನ ಹೆಂಗ್ ಕ್ರಿಯೇಟ್ ಮಾಡಬಹುದು ಅಂತ. ಇವಾಗ ನೀವು ಮಲ್ಟಿಪಲ್ ಶೀಟ್ಸ್ ಅಲ್ಲಿ ಕೂಡ ಮಾಡಬಹುದು. ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ನಿಮ್ಗೆ ಒಂದೇ ಶೀಟ್ ಅಲ್ಲಿ ಅಷ್ಟೇ ಪೈವಟ್ ಟೇಬಲ್ ಮಾಡಬಹುದಿತ್ತು. ಬಟ್ ಇವಾಗ ನಿಮ್ಗೆ ಮಲ್ಟಿಪಲ್ ಶೀಟ್ಸ್ ಅಲ್ಲಿ ಕೂಡ ಪೈವಟ್ ಟೇಬಲ್ ಮಾಡಬಹುದು. ಅದು ಹೇಗ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಡೇಟಾ ಇದೆ, ಆಯ್ತಾ? ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಇಲ್ಲಿ ಒಂದು ಡೇಟಾ ಇದೆ. ಓಕೆ, ಇಲ್ಲಿ ಎಕ್ಸ್ಪೆನ್ಸ್ ರಾ ಡೇಟಾ ಅಂತಿದೆ. ಇಲ್ಲಿ ನನಗೆ ಬಿಸ್ನೆಸ್ ಯೂನಿಟ್ ID ಇದೆ. ಇಲ್ಲಿ ಬರೀ ಈ ಶೀಟ್ ಅಲ್ಲಿ ಬರೀ IDs ಅಷ್ಟೇ ಇದೆ. ನೋಡಿ, ಜರ್ನಲ್ ID ಮತ್ತೆ ಅಕೌಂಟ್ ನಂಬರ್, ಮತ್ತೆ ಇಲ್ಲೋದ್ರೆ ಕರೆನ್ಸಿ ID ಮತ್ತೆ ಡಿಪಾರ್ಟ್ಮೆಂಟ್ ID. ಬಟ್ ಈ IDsಗೆ ನನ್ನ ವ್ಯಾಲ್ಯೂಸ್ ಎಲ್ಲ ಇಲ್ಲಿದೆ ಈ ಶೀಟ್ ಅಲ್ಲಿ. ನೋಡಿ, ಡಿಪಾರ್ಟ್ಮೆಂಟ್ ID ಇಲ್ಲೋದ್ರೆ ನನಗೆ ಡಿಪಾರ್ಟ್ಮೆಂಟ್ ID ಇದೆ ಇಲ್ಲಿ. ಅಂದ್ರೆ ಇದೇನಿದೆ 321 ಅಂದ್ರೆ ಫಿನಾನ್ಸ್, ಇಲ್ಲೋದ್ರೆ 321 ಇದೆ ಫಿನಾನ್ಸ್, 322 ಇದೆಯಾ ಇಲ್ಲಾದ್ರೆ ಮಾರ್ಕೆಟಿಂಗ್ ಟೀಮ್. ಸೊ ಈ ತರ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಅಕೌಂಟ್ ಡೀಟೇಲ್ಸ್ ನೋಡಿ, ಇಲ್ಲ ಅಕೌಂಟ್ ನಂಬರ್ ಇದೆ, ಇಲ್ಲಿ ಅಕೌಂಟ್ ನೇಮ್ ಇದೆ. ಇಲ್ಲಿ ಬರೀ ಅಕೌಂಟ್ ನಂಬರ್ ಅಷ್ಟೇ ಇದೆ, ಬಟ್ ನೇಮ್ ಇಲ್ಲ. ಇವಾಗ ನಾನು ಇದ್ರಲ್ಲಿ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿ ನನಗೆ ಡಿಪಾರ್ಟ್ಮೆಂಟ್ ನೇಮ್ ಮೇಲೆ ಅಥವಾ ಅಕೌಂಟ್ ನೇಮ್ ಮೇಲೆ ನನಗೆ ರಿಪೋರ್ಟ್ಸ್ ತೆಗಿಬೇಕು ಅಂದ್ರೆ ಇಲ್ಲಿರೋ ಡೇಟಾ ಎಲ್ಲ ಇಲ್ಲಿ ವಿಲುಕಪ್ ಆಗಿ ತಗೋಬೇಕು. ಬಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬೇರೆ ಬೇರೆ ಶೀಟ್ಸ್ ಎಲ್ಲ ಇರಲಿ, ಬಟ್ ಏನ್ ಮಾಡೋಣ ಅಂದ್ರೆ ಈ ಡೇಟಾ ಇದೆಯಲ್ಲ ಅದನ್ನ ಇಂಟರ್ನಲ್ಲಿ ಕನೆಕ್ಟ್ ಮಾಡಿ ಅದ್ರ ಮೇಲೆ ಪೈವಟ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಒಂದು ಶೀಟ್ ಅಲ್ಲಿ ನಾವು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋದಲ್ಲ, ಅದೇ ತರ ಮಲ್ಟಿಪಲ್ ಶೀಟ್ಸ್ ಅಲ್ಲಿ ಕೂಡ ಕರೆಕ್ಟ್ ಮಾಡ್ಬೇಕು. ಅದೇನ್ ಮಾಡೋದು ಅದನ್ನ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಹೊತ್ತಿಂದ ಒಂದು ಡೇಟಾನ ಟೇಬಲ್ ಕನ್ವರ್ಟ್ ಮಾಡ್ಬೇಕು. ಫಸ್ಟ್ ಇಲ್ಲಿರೋ ಶೀಟ್ಸ್ ಇದೆಯಲ್ಲ ಈ ಡೇಟಾ ಇದನ್ನೆಲ್ಲ ಟೇಬಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಅಂಡ್ ಸೇ ಟೇಬಲ್. ಏನ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ, ಟೇಬಲ್ ಕನ್ವರ್ಟ್ ಆಗ್ಬಿಡುತ್ತೆ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ಟರೆ ಟೇಬಲ್ ಕನ್ವರ್ಟ್ ಆಯ್ತು. ನಾನು ನಿಮ್ಗೆ ಹೇಳ್ದೆ ಅದನ್ನ ಟೇಬಲ್ ನ ನೇಮ್ ಕನ್ವರ್ಟ್ ಮಾಡಿ. ನೋಡಿ, ನೇಮ್ ಕೊಡ್ಬೇಕು ಅಂತ ಇಲ್ಲಿ ಟೇಬಲ್ 1 ಅಂತ ಇದೆಲ್ಲ, ನಾನು ಏನ್ ಮಾಡ್ತೀನಿ TBL ಮೈನ್ ಅಂತ ಕೊಡ್ತೀನಿ. ಈ ತರ ನಾನು ನೇಮ್ ಮಾಡಿದಾಗ ಏನಾಗುತ್ತೆ, ನನಗೆ ಅದು ಕನೆಕ್ಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಅಂದ್ರೆ ಯಾವ ಟೇಬಲ್ಗೆ ನಾನು ಈ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ಸರ್ಟ್ ಟೇಬಲ್. ಬೇಕಿದ್ರೆ ಶಾರ್ಟ್ ಕಟ್ ಕೀ Ctrl+T ಅಂತಾನು ಯೂಸ್ ಮಾಡ್ಬೋದು. ಇಲ್ಲ ಟೇಬಲ್ ಅಂತ ಕೊಟ್ಟಾಗ ನೋಡಿ, ಇದು ಕಂಪಲ್ಸರಿ ಇರಲೇಬೇಕು, ಮೈ ಟೇಬಲ್ ಆಸ್ ಹೆಡರ್ಸ್. ಇಲ್ಲ ಅಂದ್ರೆ ಈ ಹೆಡರ್ ಡೇಟಾ ಆಗ್ಬಿಡುತ್ತೆ. ಮತ್ತೆ ನನಗೆ ಹೆಡರ್ ಬಂದು ಕಾಲಮ್ 1 ಕಾಲಮ್ 2 ಅಥವಾ ಫೀಲ್ಡ್ 1 ಫೀಲ್ಡ್ 2 ಅಂತ ತಗೊಳುತ್ತೆ. ನನಗೆ ಯಾವ ಫೀಲ್ಡ್ ಅಲ್ಲಿ ಯಾವ ಫೀಲ್ಡ್ ನ ಕನೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೇ ಓಕೆ, ನೋಡಿ ಇದು ಕನ್ವರ್ಟ್ ಆಯ್ತು. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ TBL ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀನಿ. ನೋಡಿ, ನನಗೆ ಈಸಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದು ಟೇಬಲ್ 1 ಟೇಬಲ್ 2 ಟೇಬಲ್ 3 ಅಂತಿದ್ರೆ ನನಗೆ ಗೊತ್ತಾಗಲ್ಲ ಅದು ಡಿಪಾರ್ಟ್ಮೆಂಟ್ ಟೇಬಲ್ ಅಥವಾ ಮೇನ್ ಟೇಬಲ್ ಅಥವಾ ಅಕೌಂಟ್ಸ್ ಟೇಬಲ್ ಅಂತ. ಇಲ್ಲ ಏನ್ ಮಾಡ್ತೀನಿ, ಈಗ ಅಕೌಂಟ್ ಡೀಟೇಲ್ಸ್ ಅಂತಿದೆಯಲ್ಲ ಇದನ್ನು ಕನ್ವರ್ಟ್ ಮಾಡೋಣ. ಸೆಲೆಕ್ಟ್ ಮಾಡ್ಬಿಟ್ಟು ಇನ್ಸರ್ಟ್ ಟೇಬಲ್, ಸೇ ಓಕೆ. ಇಲ್ಲಿ TBL ACCN ಸಾಕು. 3 ಟೇಬಲ್ 3 ಶೀಟ್ ನೇ ಕನೆಕ್ಟ್ ಮಾಡೋಣ. ಆಮೇಲೆ ಬೇಕಿದ್ರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿ. ರೈಟ್, ನನಗೆ ಇವಾಗ 3 ಟೇಬಲ್ ಇದೆ. ಟೇಬಲ್ ಮೈನ್, ಟೇಬಲ್ ಡಿಪಾರ್ಟ್ಮೆಂಟ್ ಮತ್ತೆ ಅಕೌಂಟ್ ಡೀಟೇಲ್ಸ್ ಅಂತ ಎಲ್ಲ ಹೋದ್ರೆ ನೋಡಿ, ಟೇಬಲ್ ಅಕೌಂಟ್. ಈ 3 ಶೀಟ್ ನ ಕನೆಕ್ಟ್ ಮಾಡಿ ಇವಾಗ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋದು. ಪ್ರೀವಿಯಸ್ ಆಗಿ ಏನ್ ಮಾಡಿದ್ದೆ, ಒಂದೇ ಒಂದು ಶೀಟ್ ಅಲ್ಲಿ ತಗೊಂಡಿದ್ದೆ. ಹೆಂಗ್ ಕ್ರಿಯೇಟ್ ಮಾಡೋದು, ಫಸ್ಟ್ ನೀವು ಮೈನ್ ಟೇಬಲ್ ಏನಿದೆಯಲ್ಲ ಅಲ್ಲಿ ಹೋಗಿ ಇನ್ಸರ್ಟ್
ಪೈವಟ್ ಟೇಬಲ್ ಸೇಮ್ ಆಪ್ಷನ್ ಎಲ್ಲ ಸೇಮ್ ಇರುತ್ತೆ. ಬಟ್ ಏನಂದ್ರೆ ಇಲ್ಲಿ ಯೂಸ್ ದಿಸ್ ಡೇಟಾ ಟು ದಿ ಡೇಟಾ ಮಾಡೆಲ್ ಇದನ್ನ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಡೇಟಾ ಮಾಡೆಲಿಂಗ್ ಅಂದ್ರೆ ಕನೆಕ್ಟಿಂಗ್, ಅಂದ್ರೆ ಬೇರೆ ಬೇರೆ ಡೇಟಾ ಇಂದೆಲ್ಲ ಕನೆಕ್ಟ್ ಮಾಡಿ ನಾನು ಒಂದು ಡೇಟಾ ಮಾಡೆಲ್ ಮಾಡ್ಬೇಕು. ಅದಕ್ಕೆ ಇದು ಆಡ್ ಡೇಟಾ ಟು ಡೇಟಾ ಮಾಡೆಲ್ ಅಂತ ಕರಿತೀವಿ. ಇಲ್ಲಿ ಓಕೆ ಅಂತ ಕೊಟ್ಟಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಡೇಟಾ ಮಾಡೆಲಿಂಗ್ ಅಂತ ಕ್ರಿಯೇಟ್ ಆಗ್ಬೇಕು. ನಾನು ಏನೇನು ಕ್ರಿಯೇಟ್ ಮಾಡಿದೀನಲ್ಲ ಟೇಬಲ್ಸ್ ಅದೆಲ್ಲ ಡೇಟಾ ಮಾಡೆಲಿಂಗ್ ಅಲ್ಲಿ ಇವಾಗ ತಗೊಳುತ್ತೆ. ಸರಿನಾ? ಸೊ ಇವಾಗ ಬಂತು. ಇಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ಟೇಬಲ್ ಅಷ್ಟೇ ಇದೆ, TBL ಮೇನ್ ಅಂತ. ಯಾಕಂದ್ರೆ ನಾನು ಈ ಶೀಟ್ ಇಂದ ಅಷ್ಟೇ ಕ್ರಿಯೇಟ್ ಮಾಡಿದೆ, ಅಂದ್ರೆ ಈ ಟೇಬಲ್ ಇಂದ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದ್ದೆ. ಸರಿ, ಇವಾಗ ಬೇರೆದು ನಾನು ತಗೋಬೇಕು ಅಂದ್ರೆ ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಆಲ್ ಅಂತ ಇರುತ್ತೆ, ಇದು ಆಕ್ಟಿವ್. ಇದನ್ನ ಆಲ್ ಅಂತ ಕೊಟ್ರೆ ಎಲ್ಲಾ ಟೇಬಲ್ಸ್ ನ ಏನು ಟೇಬಲ್ ನೇಮ್ ಮಾಡಿದೆ ನೋಡಿ, ಬೇರೆ ಶೀಟ್ಸ್ ತಗೊಂಡಿಲ್ಲ ಅದು. ಇಲ್ಲಿ ಬೇರೆ ಶೀಟ್ಸ್ ಇದೆ, ಕರೆನ್ಸಿ ಮತ್ತೆ ಬ್ರಾಂಚ್ ನೇಮ್ ಇಲ್ಲಿ ಇಲ್ಲ. ಯಾಕೆಂದ್ರೆ ನಾನು ಅದನ್ನ ಟೇಬಲ್ ನೇಮ್ ಕ್ರಿಯೇಟ್ ಮಾಡಿದ್ ಮಾತ್ರ ಇಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಲೈನ್ ನೋಡ್ತೀರ ಅಲ್ಲಿ, ಅಂದ್ರೆ ಇದು ಯಾವ್ದು ಕನೆಕ್ಟ್ ಆಗಿಲ್ಲ ಒಂದಕ್ಕೊಂದು. ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಎಲ್ಲದು ಕನೆಕ್ಟ್ ಮಾಡೋಣ. ಹೆಂಗ್ ಕನೆಕ್ಟ್ ಮಾಡೋದು? ಇಲ್ಲಿ ಹೋಗ್ತೀನಿ, ಅನಲೈಸ್ ಆಯ್ತಾ. ಇಲ್ಲಿ ರಿಲೇಶನ್ಶಿಪ್ ಅಂತಿದೆ, ಈ ರಿಲೇಶನ್ಶಿಪ್ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಈ ರಿಲೇಶನ್ಶಿಪ್ ಬರುತ್ತೆ. ಇಲ್ಲಿ ಅಂದ್ರೆ ಒಂದಕ್ಕೊಂದು ಟೇಬಲ್ ಅಲ್ಲಿ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡು. ಇಲ್ಲಿ ನ್ಯೂ ಅಂತಿದೆ, ಕ್ಲಿಕ್ ಮಾಡ್ತೀನಿ, ಟೇಬಲ್ ಕೇಳುತ್ತದು. ನಾನೇನ್ ಮಾಡ್ತೀನಿ, ಇಲ್ಲಿ ಟೇಬಲ್ ಮೇನ್ ಅಂತ ಕೊಡ್ತೀನಿ. ಈ ಮೇನ್ ಟೇಬಲ್ ಅಲ್ಲಿ ನಾನೇನ್ ಕನೆಕ್ಟ್ ಮಾಡ್ಬೇಕು, ಲೆಟ್ಸ್ ಸೇ ನಾನು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ತಗೊಳ್ಳಿ, ಅಂದ್ರೆ ಇದು ಐಡಿ ಇದೆ. ಮೇನ್ ಟೇಬಲ್ ಇರೋ ಡಿಪಾರ್ಟ್ಮೆಂಟ್ ಐಡಿನ ಡಿಪಾರ್ಟ್ಮೆಂಟ್ ಟೇಬಲ್ ಇರೋ ಡಿಪಾರ್ಟ್ಮೆಂಟ್ ಐಡಿಗೆ ಕನೆಕ್ಟ್ ಮಾಡ್ತೀನಿ, ಅಂದ್ರೆ ಈ ಎರಡು ಮ್ಯಾಚ್ ಆಗುತ್ತೆ. ಓಕೆ ನೋಡಿ, ಇದು ಕ್ರಿಯೇಟ್ ಆಯ್ತು. ನ್ಯೂ ಮತ್ತೆ ಇಲ್ಲಿ ಹೋಗ್ತೀನಿ, ಟೇಬಲ್ ಅಕೌಂಟ್, ಸರಿ ಮೇನ್ ಟೇಬಲ್ ಅಲ್ಲಿ ಅಕೌಂಟ್ ನಂಬರ್ ತಗೋಣ. ಅದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು, ಟೇಬಲ್ ಅಕೌಂಟ್ ಇಂದ ಅಕೌಂಟ್ ನಂಬರ್ ಕನೆಕ್ಟ್. ಅಂದ್ರೆ ಮೈನ್ ಟೇಬಲ್ ಅಲ್ಲಿ ಯಾವ್ಯಾವ್ದೆಲ್ಲ ಐಡಿಸ್ ಇದೆಲ್ಲ ಅದೆಲ್ಲ ನಾನು ಏನ್ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಓಕೆ ನೋಡಿ, ಕ್ಲೋಸ್. ಅಲ್ಲಿ 3 ಲೈನ್ ಇತ್ತಲ್ಲ ಸೆಕ್ಷನ್, ಇವಾಗ ಅದಿಲ್ಲ. ಅಂದ್ರೆ ಈ 3 ಇವಾಗ ಕನೆಕ್ಟ್ ಆಗೋದು ಅಷ್ಟೇ. ನೀವು ಇಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ನೀವು ಈ ಪೈವಟ್ ಟೇಬಲ್ ಮಾಡ್ಬೇಕಾದ್ರೆ, ನಾನು ಪ್ರಿವಿಯಸ್ ಆಗಿ ಒಂದು ಪೈವಟ್ ಟೇಬಲ್ ಮಾಡ್ಬೇಕಾದ್ರೆ ಕಾಲಮ್ಸ್ ತಗೋತಿದ್ನಲ್ಲ, ಇದನ್ನ ಎಲ್ಲ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದು ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ನಮಗೆ ಇಲ್ಲಿ ಅಕೌಂಟ್ ನಂಬರ್ ಇದೆ, ಅಕೌಂಟ್ ನೇಮ್ ಇಲ್ಲ. ಅಕೌಂಟ್ ನೇಮ್ ಎಲ್ಲಿದೆ? ಅದು ಅಕೌಂಟ್ ಟೇಬಲ್ ಅಲ್ಲಿ ಇದೆ. ಇಲ್ಲಿ ಹೋದ್ರೆ ಇವಾಗ ನಾನು ಅಕೌಂಟ್ ನೇಮ್ ಅಂತ ತಗೋತೀನಿ ನೋಡಿ, ಅಕೌಂಟ್ ನೇಮ್ ಏನಿದೆಯಲ್ಲ ಅದು ಇಲ್ಲಿ ಬರುತ್ತೆ. ಇದನ್ನು ಈ ಅಕೌಂಟ್ ಟೇಬಲ್ ಇಂದ ಅಕೌಂಟ್ ನೇಮ್ ತಗೊಂಡೆ, ಬಟ್ ಅದಕ್ಕೆ ಅಮೌಂಟ್ ನಾನು ಇದರಿಂದ ತಗೋತೀನಿ. ಎಲ್ಲಿಂದ? ಮೇನ್ ಟೇಬಲ್ ಇಂದ. ವ್ಯಾಲ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿದೆ, ನೀವು ಡಿಪಾರ್ಟ್ಮೆಂಟ್ ಬೇಕು, ಡಿಪಾರ್ಟ್ಮೆಂಟ್ ನೇಮ್ ಇದೆಯಲ್ಲ ತಗೊಂಡು ಕಾಲಮ್ಸ್ ನೋಡಿ, ಅದು ಡಿಪಾರ್ಟ್ಮೆಂಟ್ ವೈಸ್. ಇವಾಗ ನೀವು ಅನ್ಕೋಬಹುದು ಅಕಸ್ಮಾತ್ ನಾನು ಏನಾದ್ರು ಕನೆಕ್ಷನ್ ಮಾಡಿಲ್ಲ ಅಂದ್ರೆ ಏನಾಗ್ಬೋದು ಅಂತ. ಈ ಡಿಪಾರ್ಟ್ಮೆಂಟ್ ತೆಗಿತೀನಿ ನೋಡಿ, ಆ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ರಿಲೇಶನ್ಶಿಪ್ ಡಿಲೀಟ್ ಮಾಡ್ತೀನಿ, ಇದು ಹೋಗ್ತೀನಿ, ರಿಲೇಶನ್ಶಿಪ್ ಡಿಲೀಟ್ ಮಾಡ್ತೀನಿ ನೋಡಿ. ಈಗ ರಿಲೇಶನ್ಶಿಪ್ ಇಲ್ಲ, ನನಗೆ ಇಲ್ಲಿ ಬರೋ ವ್ಯಾಲ್ಯೂಸೇ ಬೇರೆ ತರ ಇರುತ್ತೆ. ಯಾಕಂದ್ರೆ ಏನ್ ಮಾಡುತ್ತೆ, ಫುಲ್ ಕಂಪ್ಲೀಟ್ ಟೋಟಲ್ ಏನಿದೆಯಲ್ಲ ಅದನ್ನ ತೋರಿಸುತ್ತೆ. ಈ ಕನೆಕ್ಟ್ ಆಗಿರೋ ಏನತ್ತೆ, ಇಲ್ಲಿ ಹೋಗ್ಬಿಟ್ಟು ಈ ಇಲ್ಲಿರೋದು ಅಕೌಂಟ್ ನಂಬರ್, ಈ ಅಕೌಂಟ್ ನಂಬರ್ ಕನೆಕ್ಟ್ ಆದ್ರೆ ಇದರಲ್ಲಿ ಏನಿದೆಯಲ್ಲ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ ತಗೊಂಡು ಫಿಲ್ಟರ್ ಮಾಡಿದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 6291. ಸೊ ಈ ತರ ನನಗೆ ಅದಷ್ಟೇ ಬರಬೇಕು. ಇಲ್ಲ ಇದು ಕನೆಕ್ಟ್ ಮಾಡಿ ಏನ್ ಮಾಡ್ತೀನಿ, ಕ್ರಿಯೇಟ್ ಸೇ ಮೇನ್ ಅಕೌಂಟ್ ನಂಬರ್, ಮತ್ತೆ ಅಕೌಂಟ್ ನಂಬರ್ ಇಂದ ಅಕೌಂಟ್ ನಂಬರ್ ಒಂದು ರಿಲೇಶನ್ಶಿಪ್ ಕ್ರಿಯೇಟ್ ಮಾಡೋದು ನೋಡಿ. 6291 ಯಾವ್ದದು? ಈ ಐಡಿಗೆ ಯಾವ್ದು 18 ಅಂತಿದೆಲ್ಲ, 60018 ಹೋದ್ರೆ ನೋಡಿ ಪ್ರೊಫೆಷನಲ್ ಫೀಸ್, ನಾನು ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಪ್ರೊಫೆಷನಲ್ ಫೀಸ್ 629. ಆತರ ಅಂದ್ರೆ ಅದು ಮ್ಯಾಚ್ ಆಗಿ ನನಗೆ ಅದರಲ್ಲಿರೋ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡುತ್ತೆ.
ಓಕೆನಾ. ಸೊ ಈ ತರ ನಾನು ಪೈವಟ್ ಟೇಬಲ್ಸ್ ಮಲ್ಟಿಪಲ್ ಶೀಟ್ಸ್ ಇಂದಾನು ಕ್ರಿಯೇಟ್ ಮಾಡಬಹುದು. ಇನ್ ಕೇಸ್ ನನಗೇನಾದ್ರೂ ಇಲ್ಲಿ ಸ್ಲೈಸರ್ಸ್ ಬೇಕಂದ್ರೆ ಅದನ್ನು ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ಅವಾಗಲೇ ಏನ್ ಮಾಡಿದ್ನಲ್ಲ ಅದೆಲ್ಲವೂ ಇದ್ರಲ್ಲಿ ಮಾಡಬಹುದು. ಏನಂದ್ರೆ ಜಸ್ಟ್ ಕನೆಕ್ಷನ್ ಬಿಟ್ವೀನ್ ದೀಸ್ ಟೇಬಲ್ಸ್, ಅಂದ್ರೆ ಒಂದೊಂದು ಟೇಬಲ್ಗೂ ರಿಲೇಶನ್ಶಿಪ್ ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅಂತ ಮಾಡ್ಕೋಬೇಕಷ್ಟೇ. ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಎಲ್ಲ ಡೇಟಾ ಇಲ್ಲಿ ಬರುತ್ತೆ ನೋಡಿ. ಡಿಪಾರ್ಟ್ಮೆಂಟ್ ವೈಸ್ ನನಗೆ ಡಿಪಾರ್ಟ್ಮೆಂಟ್ ನೇಮ್ ಮೇಲೆ ನನಗೆ ರಿಸಲ್ಟ್ಸ್ ಬೇಕು. ಇಲ್ಲಿ ಹೋಗ್ತೀನಿ. ಸಿ ಈಗ ಆಡಿಟ್ ಟೀಮ್ ಅಂತ ಕೊಟ್ರೆ ಅದು ಯಾವ್ದಾದಿದೆ ಅದೆಲ್ಲ ಬರುತ್ತೆ. ಓಕೆ, ಇದು ಕನೆಕ್ಟ್ ಆಗಿಲ್ಲ. ಅದು ಇಲ್ಲಿ ಹೋದ್ರೆ ಇಲ್ಲಡೆ ರಿಲೇಶನ್ಶಿಪ್ ನಾವು ಕೊಟ್ಟಿಲ್ಲಲ್ಲ, ಅದು ಡಿಲೀಟ್ ಮಾಡಿದ್ವಲ್ಲ ನೋಡಿ. ಇಲ್ಲಿ ಏನ್ ಮಾಡ್ತೀನಿ ಇವಾಗ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಮೇನ್ ಮತ್ತೆ ಯಾವ್ದು ಡಿಪಾರ್ಟ್ಮೆಂಟ್, ಇಲ್ಲಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ನೋಡಿ. ಇದು ಬ್ಲಾಂಕ್ಸ್ ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಆದಾಗ ಅದು ರಿಲೇಶನ್ಶಿಪ್ ಬಿಲ್ಡ್ ಆದಾಗ ನನಗೆ ಆ ವ್ಯಾಲ್ಯೂಸ್ ಮೇಲೆ ಇಲ್ಲಿ ಫಿಲ್ಟರ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಪೈವಟ್ ಟೇಬಲ್. ಸೊ ನೀವು ಯಾವುದೇ ಟೇಬಲ್ಗೂ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಬಟ್ ಏನಂದ್ರೆ ನಿಮ್ಗೆ ಯಾವಾಗಲೇ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕು ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ, ಈ ಕಾಲಮ್ ಹೆಡರ್ಸ್ ಬ್ಲಾಂಕ್ ಇರಬಾರ್ದು. ಡೇಟಾ ಬೇಕಾದ್ರೆ ಬ್ಲಾಂಕ್ ಇರ್ಬೋದು, ಬಟ್ ಕಾಲಮ್ ಹೆಡರ್ಸ್ ಮಾತ್ರ ಬ್ಲಾಂಕ್ ಇರಬಾರ್ದು. ಓಕೆ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಎರರ್ ಬಂದ್ರೆ ಫಸ್ಟ್ ಚೆಕ್ ಮಾಡಿ ನನಗೆ ಕಾಲಮ್ ಹೆಡರ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ಕಾಲಮ್ ಹೆಡರ್ಸ್ ಬ್ಲಾಂಕ್ ಇದೆಯಾ. ಇದ್ರೆ ಅದು ಕಾಲಮ್ ಹೆಡರ್ಸ್ ಏನ್ ಕೊಡಬೇಕು ಇದನ್ನ ನೀವು ನೋಡ್ಕೊ. ಓಕೆನಾ. ಇದು ಒಂದು ಪೈವಟ್ ಟೇಬಲ್ ವಿತ್ ಮಲ್ಟಿಪಲ್ ಶೀಟ್ಸ್. ಇದರಲ್ಲಿ ಒಂದು ಡೇಟಾ ಇದೆ, ಸ್ವಲ್ಪ ದೊಡ್ಡದು ಇದೆ ಡೇಟಾ. ಇದನ್ನ ನೀವೇನ್ ಮಾಡಿ ಅಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ನೀವು ಇದನ್ನ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂದ್ರೆ ಇದರಲ್ಲಿ ವರ್ಕ್ ಮಾಡಿ. ನಿಮ್ಗೊಂದು ಅಸೈನ್ಮೆಂಟ್ ತರ ಇದನ್ನೇ ತಗೊಳ್ಳಿ. ನಾನು ಇದನ್ನ ಮತ್ತೆ ಕೊಡ್ತೀನಿ ನಿಮ್ಗೆ. ಬಟ್ ಈ ಡೇಟಾ ತಗೊಂಡು ನೀವು ಕನೆಕ್ಟ್ ಮಾಡಿ ಅದ್ರ ಮೇಲೆ ಪೈವಟ್ ಟೇಬಲ್ಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿ. ಸರಿನಾ? ಫೈನ್. ನೆಕ್ಸ್ಟ್ ಚಾಪ್ಟರ್ ಬಂದು ಗ್ರಾಫ್ಸ್ ಅಥವಾ ಚಾರ್ಟ್ಸ್. ಈ ಚಾರ್ಟ್ಸ್ ಅಥವಾ ಗ್ರಾಫ್ಸ್ ಏನಿದೆ, ಇದು ಬಂದು ನಂಗೊಂದು ಡೇಟಾ ಇರುತ್ತೆ. ಆ ಡೇಟಾನ ನಾನು ಯಾವ ತರ ತೋರಿಸ್ಬೋದು ಅಂದ್ರೆ ಈ ಡೇಟಾನ ನಾನು ಹೆಂಗ್ ರೆಪ್ರೆಸೆಂಟ್ ಮಾಡಬಹುದು, ಅದಕ್ಕೆ ನಾವು ಗ್ರಾಫ್ಸ್ ಅಂತ ಕರಿತೀವಿ. ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ. ಅಂದ್ರೆ ಒಂದು ಡೇಟಾನ ಪಿಕ್ಚರ್ ಆಗಿ ನಾನು ಹೆಂಗ್ ತೋರಿಸ್ಬೋದು. ನಾನು ಹೋಗ್ತೀನಿ ಇವಾಗ. ಇಲ್ಲಿ ಕಾಲಮ್ ಚಾರ್ಟ್ ಅಂತ ಇರುತ್ತೆ ನೋಡಿ. ಇದಕ್ಕೆ ಇದು ಚಾರ್ಟ್, ಇದು ಕಾಲಮ್ ಚಾರ್ಟ್ ಅಂತ ಕರಿತೀವಿ. ಹೆಂಗ್ ಕ್ರಿಯೇಟ್ ಮಾಡೋದು ನನಗೆ ತೋರಿಸ್ತೀನಿ. ಬಟ್ ನಿಮ್ಗೆ ಇನ್ನೊಂದು, ಡೇಟಾ ಕೊಟ್ಟಿದ ತಕ್ಷಣ ಸುಮ್ಮನೆ ನಾನು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಇರಬಾರ್ದು. ನನಗೆ ಡೇಟಾ ಕೊಟ್ಟಾಗ ಆ ಡೇಟಾ ಸ್ಟಡಿ ಮಾಡಬೇಕು. ಆ ಡೇಟಾನ ನಾನು ಹೆಂಗೆಲ್ಲ ತೋರಿಸ್ಬೋದು ಅಂತ ನಿಮ್ಗೆ ಒಂದು ಐಡಿಯಾ ಬರ್ಬೇಕು. ಇವಾಗ ಇಲ್ಲಿ ಹೋದ್ರೆ ನೋಡಿ, ಈ ತರ ಡೇಟಾ ಇದೆ. ಈ ಡೇಟಾ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಒಂದ್ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಕಂಪ್ಯಾರಿಸನ್ ಮಾಡುತ್ತೆ. ಈಗ ಈ ಕಂಪ್ಯಾರಿಸನ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದಷ್ಟು ವ್ಯಾಲ್ಯೂಸ್ ಇದೆ. ಈಗ ಏನ್ ಮಾಡ್ತೀನಿ, ಇಲ್ಲಿ ಈ ವ್ಯಾಲ್ಯೂಸ್ ತಗೋತೀನಿ, ಇನ್ಸರ್ಟ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಚಾರ್ಟ್ಸ್ ಇದೆಲ್ಲ, ಇಲ್ಲಿ ಇನ್ಸರ್ಟ್. ಫಸ್ಟ್ ಕಾಲಮ್ ಚಾರ್ಟ್ ಮಾಡಿ ನೋಡಿ. ಇಲ್ಲಿ ಹೋದ್ರೆ ಇನ್ಸರ್ಟ್, ಇಲ್ಲಿ ನನಗೆ ಇದೆಲ್ಲ ಕಾಲಮ್ ಚಾರ್ಟ್. ಕಾಲಮ್ ಚಾರ್ಟ್ ಅಂದ್ರೆ ಇದೆಲ್ಲ ವ್ಯಾಲ್ಯೂಸ್, ಇದೆಲ್ಲ ವರ್ಟಿಕಲ್ ಬಾರ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅದು ವರ್ಟಿಕಲ್ ಬಾರ್ಸ್ ಅಲ್ಲಿ ಬರುತ್ತೆ. ಇದು ಗ್ರಿಡ್ ಲೈನ್ಸ್ ಅಂತ ನಾನು ತೆಗೆದ್ಬಿಡ್ತೀನಿ. ನನಗೆ ಇಲ್ಲಿ ಏನ್ ವ್ಯಾಲ್ಯೂಸ್ ಇದೆಲ್ಲ ಇದೆಲ್ಲ ಈ ತರ ವರ್ಟಿಕಲ್ ಬಾರ್ ಅಲ್ಲಿ ಬರುತ್ತೆ. ಮತ್ತೆ ನನಗಿಲ್ಲಿ ಒಂದು ವೈ ಆಕ್ಸಿಸ್ ಇರುತ್ತೆ ಮತ್ತೆ ಎಕ್ಸ್ ಆಕ್ಸಿಸ್ ಅಂತ ಇರುತ್ತೆ. ಈ ವೈ ಆಕ್ಸಿಸ್ ಅಲ್ಲಿ ಏನಿದೆಲ್ಲ ನಂಬರ್ಸ್, ಇದು ಏನು ಅಂತ ನನ್ಗೆ ಗೊತ್ತಿಲ್ಲ. ಇದು ಸೇಲ್ಸ್, ಬಟ್ ಇಲ್ಲಿ ಚಾರ್ಟ್ ಅಲ್ಲಿ ತೋರಿಸ್ತಿಲ್ಲ. ಇದು ಕಂಟ್ರಿ ಅಂದ್ರೆ ಕಂಪನಿ, ಇದು ನನಗೆ ಇಲ್ಲಿ ತೋರಿಸ್ತಿಲ್ಲ. ಇದು ನಾನು ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಇಲ್ಲೊಂದು ಪ್ಲಸ್ ಮಾರ್ಕ್ ಇದೆ, ಕ್ಲಿಕ್ ಮಾಡಿದ್ರೆ ನನಗೆ ಎಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ. ಅಂದ್ರೆ ಇದೆಲ್ಲ ಎಲಿಮೆಂಟ್ಸ್ ಅಂತ ಕರಿತೀವಿ, ಚಾರ್ಟ್ ಎಲಿಮೆಂಟ್ಸ್. ಇಲ್ಲಿ ಹೋಗ್ಬಿಟ್ಟು ಆಕ್ಸೆಸ್ ಟೈಟ್ಲ್ ಅಂತ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ, ನನಗೆ ಇಲ್ಲಿ ಆಕ್ಸೆಸ್ ಟೈಟ್ಲ್ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಬೇಕಿದ್ರೆ ಇದನ್ನ ಸೈಟ್ ಕಂಪನಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇದು ಸೇಲ್ಸ್. ಸೊ ಇವಾಗ ನನಗೆ ಲೇಬಲ್ಸ್ ಬಂತು. ಸೊ ನನಗೆ ಈಸಿಗೆ ಅರ್ಥ ಆಗುತ್ತೆ, ಇದು ಸೇಲ್ಸ್
ಮತ್ತಿದು ಕಂಪ್ನಿ ನೇಮ್ಸ್ ಅಂತ. ನನಗೆ ಡೇಟಾ ಲೇಬಲ್ಸ್ ಬರ್ಬೇಕು ಇಲ್ಲಿ. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಡೇಟಾ ಲೇಬಲ್ಸ್ ಅಂತ ಇದೆ, ಕ್ಲಿಕ್ ಮಾಡಿ ನನಗೆ ಡೇಟಾ ಲೇಬಲ್ಸ್ ಕೂಡ ಬರುತ್ತೆ. ರೈಟ್, ನನಗೆ ಇಲ್ಲಿ ಏನ್ ಬರ್ತಿದೆ, ಇದು 5000 10,000 ಇದೆಲ್ಲ ಇದೆಯಲ್ಲ, ಇದೆಲ್ಲ ಒಂದು ಆಕ್ಸೆಸ್ ವ್ಯಾಲ್ಯೂಸ್. ಇದು ಇದನ್ನ ಚೇಂಜ್ ಮಾಡಬಹುದು. ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಆಕ್ಸೆಸ್ ಅಂತ ಕೊಟ್ರೆ ನನಗಿಲ್ಲಿ ಈ ತರ ಆಪ್ಷನ್ಸ್ ಬರುತ್ತೆ. ಇದೇನಿದೆಲ್ಲ ಇದೆ 5000 10,000 15,000 20,000 ಇದೆಲ್ಲ ಒಂದು ಇಂಟರ್ವಲ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿದ್ರೆ ಯೂನಿಟ್ಸ್, ಇಲ್ಲಿ ಮೇಜರ್ 5000 ಅಂತ ನಾನು ಬೇಕಿದ್ರೆ ಇದನ್ನ ಚೇಂಜ್ ಮಾಡ್ಬೋದು. ಇದು ನೋಡಿ ಇಲ್ಲಿ ಮ್ಯಾಕ್ಸಿಮಮ್ 25,000 ವರೆಗೂ ಇದೆ. ಅಂದ್ರೆ ಇಲ್ಲಿ 19,000 ವರೆಗೂ ಅಷ್ಟೇ ಡೇಟಾ ಇರೋದು ಮ್ಯಾಕ್ಸಿಮಮ್. ಬಟ್ ಅದು 5,000 ಇಂಟರ್ವಲ್ಸ್ ಇರೋದ್ರಿಂದ 20,000 ಮತ್ತೆ 25,000 ವರೆಗೂ ತಗೊಂಡ್ಬಿಟ್ಟಿದೆ. ನಾನು ಬೇಕಿದ್ರೆ ಇದನ್ನ 20,000 ವರೆಗೂ ನಾನು ಚೇಂಜ್ ಮಾಡ್ಬೋದು. 20,000 ಬಟ್ 20,000 ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇದೆಲ್ಲ 2,000 ಇಂಟರ್ವಲ್ ಹೋಗಿ. ನಾನು ಬೇಡ, ನಾನು 5,000 ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು 5,000 ಅಂತ ನೋಡಿ, 2,500 ಕೊಟ್ರೆ 2,500 ಅಂತ ಬರುತ್ತೆ. ಸರಿ, ನಾನು ಇಲ್ಲಿ ಡೇಟಾ ಏನ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದು ಬಂದು ಕಾಲಮ್ ಚಾರ್ಟ್ ಅಂದ್ರೆ ಕಂಪ್ಯಾರಿಸನ್ಗೆ. ಸೊ ಈ ತರ ಡೇಟಾ ಇದ್ದಾಗ ನಾನು ಬೇರೆ ಬೇರೆ ತರ ಚಾರ್ಟ್ಸ್ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಬಾರ್ ಚಾರ್ಟ್ ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್ ಮತ್ತೆ ಬಾರ್ ಚಾರ್ಟ್. ನೋಡಿ ಇದು ಬಾರ್ ಚಾರ್ಟ್. ಬಾರ್ ಚಾರ್ಟ್ಗೂ ಕಾಲಮ್ ಚಾರ್ಟ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಕಾಲಮ್ ಚಾರ್ಟ್ ನನಗೆ ವರ್ಟಿಕಲ್ ಆಗಿರುತ್ತೆ, ಬಾರ್ ಚಾರ್ಟ್ ಬಂದು ಹಾರಿಜಾಂಟಲ್ ಆಗಿರುತ್ತೆ. ಆಪ್ಷನ್ಸ್ ಎಲ್ಲ ಸೇಮ್. ನನಗೆ ಇಲ್ಲಿ ಹೋಗ್ಬಿಟ್ಟು ನೋಡಿ ಆಕ್ಸೆಸ್ ಟೈಟಲ್ ಅಂತ ಕೊಟ್ರೆ ಇದು ಬರುತ್ತೆ, ಅಥವಾ ನನಗೆ ಡೇಟಾ ಲೇಬಲ್ಸ್ ಬೇಕಾದ್ರೆ ಕ್ಲಿಕ್ ಮಾಡಿ ಇದನ್ನು ಬರುತ್ತೆ. ಸೇಮ್ ಅದೇ ಚಾರ್ಟ್ ನನಗೆ ಜಸ್ಟ್ ಹಾರಿಜಾಂಟಲ್ ಆಗಿ ತೋರಿಸುತ್ತೆ. ನಂಗೆ ಈ ತರ ಡೇಟಾ ಇದ್ದಾಗ ಪೈ ಚಾರ್ಟ್ ಕೂಡ ಕ್ರಿಯೇಟ್ ಮಾಡೋದು. ಪೈ ಚಾರ್ಟ್ ಅಂದ್ರೆ ಅದು ನೋಡಿ ಈ ತರ ನಿಮ್ಗೆ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ ಅಲ್ಲಿ ಇದೇನ್ ಡೇಟಾ ಇದೆಯಲ್ಲ, ಆ ಡೇಟಾ ಮೇಲೆ ನನಗೆ ಬ್ರೇಕಪ್ ಸಿಗುತ್ತೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಿ, ಬಾರ್ ಚಾರ್ಟ್ ಅಥವಾ ಕಾಲಮ್ ಚಾರ್ಟ್ಗೆ ನನಗೆ ಇಲ್ಲಿ ಆಕ್ಸೆಸ್ ವ್ಯಾಲ್ಯೂಸ್ ಇದೆ. ಬಟ್ ಇಲ್ಲಿ ನೋಡಿ ನನಗೆ ಆಕ್ಸೆಸ್ ವ್ಯಾಲ್ಯೂಸ್ ಇರಲ್ಲ. ಇದಕ್ಕೆ ಆಕ್ಸೆಸ್ ಇರಲ್ಲ, ಡೈರೆಕ್ಟ್ ಒಂದು ಸರ್ಕಲ್ ಇರುತ್ತೆ. ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ನನಗೆ ಇಲ್ಲಿ ಇದು ಬ್ರೇಕಪ್ ಸಿಗುತ್ತೆ. ಇದಕ್ಕೂ ಡೇಟಾ ಲೇಬಲ್ಸ್ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಡೇಟಾ ಲೇಬಲ್ಸ್ ಅಂತ ಕೊಟ್ಟರೆ ನೋಡಿ ಅದೇ ಡೇಟಾ ಲೇಬಲ್ಸ್ ಬರುತ್ತೆ. ಫೈನ್, ಓಕೆ. ನನಗೆ ಈ ತರ ಇದು ಒಂದು ಸೀರೀಸ್ ಅಂತ ಕರಿತೀವಿ. ಈ ತರ ಏನೋ ಡೇಟಾ ಇದ್ದಾಗ ನನಗೆ ಬರೀ ಒಂದು ಸೀರೀಸ್ ಅಷ್ಟೇ ಇದ್ರೆ ನನಗೆ ಈ ತರ ಕಾಲಮ್ ಚಾರ್ಟ್, ಬಾರ್ ಚಾರ್ಟ್ ಅಥವಾ ಪೈ ಚಾರ್ಟ್ ನ ಕ್ರಿಯೇಟ್ ಮಾಡ್ಬೋದು. ಸರಿ, ಮತ್ತೆ ಈ ತರ ನನಗೆ ಮಲ್ಟಿಪಲ್ ಸೀರೀಸ್ ಇದ್ರೆ ಏನ್ ಮಾಡ್ಬೋದು ನೋಡಿ, ಕಾಲಮ್ ಸ್ಟ್ಯಾಕ್ಟ್ ಅಂತ ಬರುತ್ತೆ. ಈ ಕಾಲಮ್ ಸ್ಟ್ಯಾಕ್ಟ್ ಅಂದ್ರೆ ಏನ್ ಗೊತ್ತಾ, ಒಂದ್ರ ಮೇಲೆ ಒಂದು ಇರೋದು ಅಂತ. ನಾನೇನ್ ಮಾಡ್ತೀನಿ, ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀನಿ, ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ನಾರ್ಮಲ್ ಕಾಲಮ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಡಿ ನಾನು ಚಾರ್ಟ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಈ ಕಂಪ್ನಿ ಕೂಡ ಬಂದ್ಬಿಡ್ತು. ನನಗೆ ಕಂಪ್ನಿ ಬರ್ಬೋದು, ಇದು ಮಾತ್ರ ಬರ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ಬಿಡಿ. ಈ ಕಾರ್ನರ್ ವ್ಯಾಲ್ಯೂಸ್ ಏನಿದೆಯಲ್ಲ, ಇದು ಫಸ್ಟ್ ಸೆಲ್ ಅಲ್ಲಿ ಡಿಲೀಟ್ ಮಾಡಿ. ಅವಾಗ ಇದು ಹೆಡ್ಡಿಂಗ್ ಆಗುತ್ತೆ. ಇದು ಏನಕ್ಕೆ ಪ್ಲಾಟ್ ಆಗ್ತಿದೆ ಅಂದ್ರೆ ಇಲ್ಲಿ ನಂಬರ್ ಇದೆ ನೋಡಿ. ಸೆಲೆಕ್ಟ್ ಮಾಡೋಣ, ಇನ್ಸರ್ಟ್, ಹೋಗ್ಬಿಟ್ಟು ನೋಡಿ ಇವಾಗ ಕಾಲಮ್ ಚಾರ್ಟ್ ಕೊಟ್ರೆ ನನಗೆ ಆ ಕಂಪನಿ ಅಂತ ಏನಿದೆಯಲ್ಲ ಅದು ಬರಲ್ಲ. ಇದು ಒನ್ ವೇ ಆಫ್ ಕ್ರಿಯೇಟಿಂಗ್ ಚಾರ್ಟ್. ಬಟ್ ನನಗೆ ಇದು ಸ್ಟ್ಯಾಕ್ಟ್ ಬೇಕಂದ್ರೆ ಒನ್ ಅಬೋದಿ ಅದರ್. ಏನಕ್ಕೆ ಮಾಡ್ತೀವಿ ಅಂದ್ರೆ ನನಗೆ ಕಂಪ್ಲೀಟ್ ಟೋಟಲ್ ಬೇಕು, 3 ವರ್ಷದ್ದು ಟೋಟಲ್ ಬೇಕು. ಬಟ್ ಸ್ಟಿಲ್ ನನಗೆ ಅದರಲ್ಲಿ ಬ್ರೇಕಪ್ ಬೇಕು. ಆವಾಗ ಈ ಸ್ಟ್ಯಾಕ್ಟ್ ಚಾರ್ಟ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಹೈಯೆಸ್ಟ್ ಬಂದು ಇಲ್ಲಿ 19,000 ಏನೋ ಇದೆ, ಇಲ್ಲಿ ಇದು ತೋರಿಸುತ್ತೆ. ಬಟ್ ನಾನು ಫುಲ್ ಟೋಟಲ್ ಮಾಡಿದಾಗ, ಈ 3 ಟೋಟಲ್ ಮಾಡಿದಾಗ ನನಗೆ ಒಂದಷ್ಟು ವ್ಯಾಲ್ಯೂ ಬರ್ಬೇಕು. ನೋಡಿ ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್, ಇಲ್ಲೇನ್ ಮಾಡ್ತೀನಿ, ಇದು ತಗೋತೀನಿ ಕಾಲಮ್ ಸ್ಟ್ಯಾಕ್ಟ್. ನೋಡಿ ಈಗ ಈ ಚಾರ್ಟ್ ನಾನು ತಗೊಂಡ್ರೆ ಇದನ್ನ ಇನ್ಕ್ರೀಸ್ ಮಾಡೋಣ. ಜಸ್ಟ್ ನಿಮ್ಗೆ ವ್ಯಾಲ್ಯೂಸ್ ತೋರಿಸ್ತೀನಿ ನೋಡಿ. ಕ್ಲಿಗಲ್ ಇದೆ ನೋಡಿ, ಇದು 25,000 ವರೆಗೂ ಅಷ್ಟೇ ಇದೆ. ಅಂದ್ರೆ 19,000 ಅಷ್ಟೇ ಎಷ್ಟಿದೆ, ಮಿಕ್ಕಿದೆಲ್ಲ ಸೈಡ್ ಅಲ್ಲಿ ಇರುತ್ತೆ. ಇದಕ್ಕೆ ಸೈಡ್ ಬೈ ಸೈಡ್ ಚಾರ್ಟ್ ಅಂತಾನು ಕರಿಬಹುದು. ಇಲ್ಲಿ ನೋಡಿ ಇದು ಒನ್ ಅಬೋದಿ ಅದರ್. ಅಂದ್ರೆ ಈ ಮೂರು ಟೋಟಲ್ ಎಷ್ಟಿದೆ, 42,490. ಅಂದ್ರೆ ನೋಡಿ
40,000 ವರೆಗೂ ಇದೆ ಟೋಟಲ್. ಬಟ್ ಅದ್ರಲ್ಲಿ ಬ್ರೇಕಪ್ ತೋರಿಸ್ತಿದೆ. ಇದು ಕಾಲಮ್ ಸ್ಟ್ಯಾಕ್ಡ್. ಇದನ್ನೇ ನಾನು ಇವಾಗ ಬಾರಲ್ಲಿ ತೋರಿಸ್ಬೇಕಂದ್ರೆ ಸೇ ಇನ್ಸರ್ಟ್ ಬಾರ್ ಚಾರ್ಟ್ ಈ ತರ. ಬಟ್ ಇದರಲ್ಲಿ ಪೈ ಚಾರ್ಟ್ ಕ್ರಿಯೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಪೈ ಚಾರ್ಟ್ ನಮಗೆ ಒಂದೇ ವ್ಯಾಲ್ಯೂ ಅಷ್ಟೇ ತಗೊಳಕ್ಕಾಗೋದು, ಅಂದ್ರೆ ಒಂದೇ ಸೀರೀಸ್ ಈ ತರ. ಇಲ್ಲ ಈ ತರ ತಗೋಬೇಕು, ಇಲ್ಲಾಂದ್ರೆ ಈ ತರ ತಗೋಬೇಕು. ಫೈನ್. ನೆಕ್ಸ್ಟ್ ಒಂದು ಪೈ ಚಾರ್ಟ್ ಮಾಡಿದ್ವಿ. ಪೈ ಚಾರ್ಟ್ ವರ್ಗು ಜಸ್ಟ್ ತಗೊಂಡೆ. ಇಲ್ಲಿ ಲೈನ್ ಚಾರ್ಟ್ ಅಂತಿದೆ. ಲೈನ್ ಚಾರ್ಟ್ ಏನು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಇವಾಗ ಟ್ರೆಂಡ್ ಅಂತ ಕರಿತೀವಿ. ಟ್ರೆಂಡ್ ಅಂದ್ರೆ ಒಂದ್ ಮಂತ್ ಇಂದ ಇನ್ನೊಂದ್ ಮಂತ್ಗೆ ಸೇಲ್ಸ್ ಹೆಂಗೆ ಫ್ಲೋ ಆಗ್ತಿದೆ, ಅಥವಾ ವಾರದಲ್ಲಿ ರಿಪೋರ್ಟ್ಸ್ ಯಾವ ತರ ಬರ್ತಿದೆ, ಇಯರ್ಲಿ ರಿಪೋರ್ಟ್ಸ್ ಹೆಂಗ್ ಬರ್ತಿದೆ. ಸೊ ಈ ತರ ಫ್ಲೋ ಬೇಕಂದಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ತಗೋತೀನಿ, ಲೈನ್ ಚಾರ್ಟ್. ಇವಾಗ ಈ ಡೇಟಾ ಇಲ್ಲಿದೆಯಲ್ಲ, ಇದು ತಗೊಂಡು ನಾನು ಏನಾದ್ರು ಅಕಸ್ಮಾತ್ ಆಗಿ ಕಾಲಮ್ ಚಾರ್ಟ್ ಅಂತ ಕ್ರಿಯೇಟ್ ಮಾಡ್ಬಿಟ್ರೆ ನೋಡಿ, ಈ ತರ ಕಾಲಮ್ ಚಾರ್ಟ್ ಮಾಡೋಣ ನೋಡಿ, ಇಲ್ಲಿ ಎಷ್ಟೊಂದು ಲೈನ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಕಷ್ಟ ಆದ್ರೆ ನಮಗೆ ಅನಲೈಸ್ ಮಾಡಕ್ಕೆ. ಈ ತರ ಚಾರ್ಟು ಮಾಡಬಹುದು, ಬಟ್ ನನಗೆ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಬೇರೆ ತರ ಚಾರ್ಟ್ ನನಗೆ ಈಸಿ ಅರ್ಥ ಆಗ್ಬೇಕು. ಆ ತರದ್ ಏನ್ ಮಾಡ್ತೀವಿ ಅಂದ್ರೆ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಲೈನ್ ಚಾರ್ಟ್ ನೋಡಿ, ಅಂದ್ರೆ ಫ್ಲೋ ಹೆಂಗ್ ಆಗ್ತಿದೆ ಅಂತ ನಂಗೆ ಗೊತ್ತಾಗುತ್ತೆ. ಇಲ್ಲಿ ಬೇಯರ್ ತಗೊಂಡು ನೋಡಿ, ಕಂಪ್ಲೀಟ್ ಆಗಿ ಚಾರ್ಟ್. ಬಟ್ ಇದು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ನನಗೆ, ಅಂದ್ರೆ ಲೈನ್ ತುಂಬಾ ಆಗಿದೆ ಅಂದ್ರೆ, ನನಗೆ ಒಂದು ಹೊಸ ಆಪ್ಷನ್ ಇದೆ, ಅಂದ್ರೆ ಸ್ಪಾರ್ಕ್ ಲೈನ್ಸ್ ಅಂತ. ಈ ಸ್ಪಾರ್ಕ್ ಲೈನ್ಸ್ ಏನ್ ಮಾಡ್ತಾರೆ, ಇದೇ ಲೈನ್ ಚಾರ್ಟ್ ನ ಬ್ರೇಕ್ ಮಾಡಿ ನನಗೆ ಒಂದೊಂದೇ ಸೆಲ್ ಅಲ್ಲಿ ತೋರಿಸುತ್ತೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್, ಇಲ್ಲಿ ಸ್ಪಾರ್ಕ್ ಲೈನ್ಸ್ ಅಂತ ಇರುತ್ತೆ. ಸ್ಪಾರ್ಕ್ ಲೈನ್ಸ್ ಅಂದ್ರೆ ಅದಕ್ಕೆ ಇನ್ ಸೆಲ್ ಚಾರ್ಟ್ ಅಂತ ಕರಿತೀವಿ. ಅಂದ್ರೆ ಒಂದು ಸೆಲ್ ಒಳಗೆ ಚಾರ್ಟ್ ಕ್ರಿಯೇಟ್ ಆಗುತ್ತೆ, ಬಟ್ ಅದು ಕಂಪ್ಲೀಟ್ ಈ ತರ ಆಬ್ಜೆಕ್ಟ್ ತರ ಇರಲ್ಲ, ಅದು ಸೆಲ್ ಒಳಗೇನೆ ಚಾರ್ಟ್ ಇರುತ್ತೆ. ಸೊ ಇಲ್ಲಿ ಹೋಗ್ತೀನಿ ಇವಾಗ, ಸೆಲ್ ಲೈನ್ ಚಾರ್ಟ್, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ, ರೇಂಜ್ ಸೆಲೆಕ್ಟ್ ಮಾಡಬೇಕು. ಇದು ಆಲ್ರೆಡಿ ಡೇಟಾ ರೇಂಜ್ ಇರುತ್ತಿದ್ದ. ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್ ರೇಂಜ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಆಟೋಮೆಟಿಕ್ ಆಗಿ ನಮಗೆ ಇಲ್ಲೇನ್ ಚಾರ್ಟ್ ಒಂದೇ ಆಬ್ಜೆಕ್ಟ್ ಅಲ್ಲಿ ಇತ್ತಲ್ಲ, ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ನನಗೇನಾದ್ರೂ ಅಕಸ್ಮಾತ್ ನೋಡಿ, ಇದರಲ್ಲಿ ಇನ್ನೊಂದೇನಂದ್ರೆ ಆಕ್ಸೆಸ್ ವ್ಯಾಲ್ಯೂಸ್ ಸಿಗಲ್ಲ ನನಗೆ, ಡೇಟಾ ಲೇಬಲ್ ಸಿಗಲ್ಲ. ಬಟ್ ಇಲ್ಲಿ ಹೋದ್ರೆ ನನಗೆ ಡೇಟಾ ಲೇಬಲ್ಸ್, ಆಕ್ಸೆಸ್ ವ್ಯಾಲ್ಯೂಸ್ ಎಲ್ಲ ಬರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಡೇಟಾ ಲೇಬಲ್ಸ್ ಅಂತ ಕೊಟ್ರೆ ನೋಡಿ, ಬಟ್ ಅದೇ ಸ್ಪಾರ್ಕ್ ಲೈನ್ಸ್ ಅಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀನಿ, ಇಲ್ಲಿ ಹೈ ಪಾಯಿಂಟ್ ಅಂತ ಇರುತ್ತೆ ನೋಡಿ, ಅಂದ್ರೆ ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ ಝೂಮ್ ಮಾಡ್ತೀನಿ ನೋಡಿ, ಇದು ಹೈಯೆಸ್ಟ್ ಪಾಯಿಂಟ್. ನಂಗೆ ಲೋ ಪಾಯಿಂಟ್ ಬೇಕು ನೋಡಿ, ಇದೆಲ್ಲ ಲೋ ಪಾಯಿಂಟ್ಸ್. ನೀವು ಡೇಟಾ ಅನಲೈಸ್ ಮಾಡಕ್ಕೆ ಈ ತರ ಇದು ಅನುಕೂಲ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇಲ್ಲಿ ಫಸ್ಟ್ ಪಾಯಿಂಟ್ ಅನ್ಬಿಟ್ರೆ ಫಸ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಎಲ್ಲಿದೆ. ಸೊ ನೀವು ಈ ತರ ಒಂದು ಚಾರ್ಟ್ ಕೂಡ ಮಾಡಬಹುದು. ಇದಕ್ಕೆ ಸ್ಪಾರ್ಕ್ ಲೈನ್ಸ್ ಅಂತ ಕರಿತೀವಿ. ಸ್ಪಾರ್ಕ್ ಲೈನ್ಸ್ ಅಂದ್ರೆ ಅದು ಇನ್ಸೆಲ್ ಚಾರ್ಟ್, ಅದು ಇನ್ಸೈಡ್ ಸೆಲ್ ಕ್ರಿಯೇಟ್ ಆಗೋದು. ಇದೆಲ್ಲ ಒಂದು ಚಿಕ್ಕ ಗ್ರಾಫ್. ಇದು ಈ ಗ್ರಾಫ್ ಏನಂದ್ರೆ, ನಿಮ್ಗೆ ಮಲ್ಟಿಪಲ್ ಲೈನ್ಸ್ ಒಂದೇ ಇದರಲ್ಲಿ ಇರುತ್ತಲ್ಲ, ಅದಕ್ಕೆ ಬದಲು ಇಲ್ಲಿ ನಾನು ಒಂದೊಂದು ಲೈನ್ಗೆ ಒಂದೊಂದು ಚಾರ್ಟ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಇದು ಸ್ಪಾರ್ಕ್ ಲೈನ್. ನೆಕ್ಸ್ಟ್ ಬಂದು ಕಾಂಬಿನೇಷನ್ ಚಾರ್ಟ್. ಈ ಕಾಂಬಿನೇಷನ್ ಚಾರ್ಟ್ ಯಾಕೆ ಕ್ರಿಯೇಟ್ ಮಾಡ್ತೀವಿ ಹೇಳ್ತೀನಿ ಫಸ್ಟ್. ಕೆಲವು ಟೈಮ್ ಏನಾಯ್ತಂದ್ರೆ ಡೇಟಾ ಈ ತರ ಬರುತ್ತೆ, ಒಂದು ಸೇಲ್ಸ್ ಇಲ್ಲಿ ಕಂಪ್ಲೀಟ್ ನೋಡಿ ಥೌಸಂಡ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಗ್ರೋತ್ ಅಂತ ಇರುತ್ತೆ, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಮೇಲೆ ಗ್ರೋತ್ ಆಗ್ತಿದೆ ಅಂತ. ನೀವು ಇಲ್ಲಿ ನೋಡಿದ್ರೆ 6%, 3%, 4% ಅಂತ ಬರುತ್ತೆ. ಇದು ಇಯರ್ ಆನ್ ಇಯರ್ ಡೇಟಾ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಕಾಲಮ್ ಚಾರ್ಟ್ ಕ್ರಿಯೇಟ್ ಮಾಡ್ಬಿಟ್ರೆ ನೋಡಿ, ಇಲ್ಲಿ ಏನಿದೆಲ್ಲ ಆಯ್ತು ಇನ್ಕ್ರೀಸ್ ಅಥವಾ ಗ್ರೋತ್ ನೋಡಿ, ತುಂಬಾ ಚಿಕ್ಕದಾಗಿ ಕಾಣ್ತಿದೆ. ನನಗೆ ಅದು ಸರಿ ಕಾಣಿಸ್ತು. ಅದಕ್ಕೇನ್ ಮಾಡ್ಬೋದು, ಈ ಚಾರ್ಟ್ ಏನಿದೆಯಲ್ಲ ಇದನ್ನ ನಾನು ಬೇರೆ ಆಕ್ಸೆಸ್ ಅಂದ್ರೆ ಇನ್ನೊಂದು ಆಕ್ಸೆಸ್ ನ ತಗೋಬಹುದು, ಸೆಕೆಂಡರಿ ಆಕ್ಸೆಸ್ ಅಂತ. ಅಲ್ಲಿ ಇದನ್ನ ಏನ್ ಮಾಡ್ತೀನಿ, ಕನ್ವರ್ಟ್ ಮಾಡ್ಬಿಡ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೀರೀಸ್ ಚಾರ್ಟ್ ಟೈಪ್ ಅಂತ ಇರುತ್ತೆ. ಸೀರೀಸ್ ಚಾರ್ಟ್ ಟೈಪ್ ಕೊಟ್ರೆ ಇಲ್ಲ ಇಲ್ಲಿ ನನಗೆ ಸೆಕೆಂಡರಿ ಆಕ್ಸೆಸ್, ಪ್ರೈಮರಿ ಆಕ್ಸೆಸ್ ಅಂತ ಇರುತ್ತೆ. ಇಲ್ಲಿ ಗ್ರೋತ್ ಇದೆಯಲ್ಲ, ಅದನ್ನ ಸೆಕೆಂಡರಿ ಆಕ್ಸೆಸ್ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಸೇವ್ ನೋಡಿ,
ಇದು ಬೇರೆ ಆಕ್ಸೆಸ್ಗೆ ಬಂದ್ಬಿಡ್ತಾನೆ, ಪರ್ಸೆಂಟೇಜ್ಗೆ ಬೇರೆ ಬಂತು. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ಲೈನ್ ಇದೇನಿದೆಯಲ್ಲ ಇದು, ಇದನ್ನ ಲೈನ್ ಚಾರ್ಟ್ ಕನ್ವರ್ಟ್ ಮಾಡ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿದೆಲ್ಲ ಇದು ಇನ್ಕ್ರೀಸ್ ಲೈನ್ ಅಂತ ಕೊಡ್ತೀನಿ, ನೋಡಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲೇನಿದೆಯಲ್ಲ ಇದು ನೋಡಿ, ಇದನ್ನ ಮಾಡ್ಬೇಕಾದ್ರೆ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಮತ್ತೆ ಇದನ್ನ ಲೈನ್ ಕನ್ವರ್ಟ್ ಮಾಡಿದೆ, ಇದೆಲ್ಲ ಮಾಡಿ. ಅದ್ರ ಬದಲು ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇವಾಗ ಒಂದು ಆಪ್ಷನ್ ಇದೆ ರೆಕಮೆಂಡೆಡ್ ಚಾರ್ಟ್ಸ್ ಅಂತ. ಈ ರೆಕಮೆಂಡೆಡ್ ಚಾರ್ಟ್ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಮಾಡಿ ನನಗೆ ಯಾವ್ದೆಲ್ಲ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೋದು, ಯಾವ ತರ ಎಲ್ಲ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಆಟೋಮೆಟಿಕ್ ಅಲ್ಲಿ ತೋರಿಸ್ಬಿಡುತ್ತೆ. ನೋಡಿ ಇದರಲ್ಲಿ ಈ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ನಾನೇನು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸೆಲೆಕ್ಟ್ ಮಾಡ್ಬಿಟ್ರೆ ನನಗೆ ಆ ಚಾರ್ಟ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಇದು ರೆಕಮೆಂಡೆಡ್ ಚಾರ್ಟ್. ಬಟ್ ರೆಕಮೆಂಡೆಡ್ ಚಾರ್ಟ್ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಎಲ್ಲ ತಾನೇ ಕ್ರಿಯೇಟ್ ಮಾಡ್ಬಿಡುತ್ತೆ, ಬಟ್ ನಮ್ಗೆ ಇದು ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಇಲ್ಲೇನ್ ಚಾರ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದು ಬಂದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಸೆಕೆಂಡರಿ ಆಕ್ಸೆಸ್ ಹೆಂಗ್ ಕನ್ವರ್ಟ್ ಮಾಡ್ಬೇಕು, ಇದು ಪ್ಲಾಟ್ ಮಾಡೋದು ನಮ್ಗೆ ಸೀರೀಸ್ ಇದೇನಿದೆಯಲ್ಲ ಇದು, ಈ ಚಾರ್ಟ್ ಟೈಪ್ ಹೆಂಗ್ ಚೇಂಜ್ ಮಾಡ್ಬೇಕು. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದ್ರಲ್ಲಿ ಏನು ಗೊತ್ತಾಗಲ್ಲ, ಜಸ್ಟ್ ನಿಮ್ಗೆ ಹೋಗ್ಬಿಟ್ಟು ಸುಮ್ಮನೆ ರೆಕಮೆಂಡೆಡ್ ಚಾರ್ಟ್ ಅಂತ ಕೊಟ್ಬಿಟ್ರೆ ನನಗೆ ಆಟೋಮೆಟಿಕ್ ಆಗಿ ನನಗೆ ಏನ್ ಚಾರ್ಟ್ ಕ್ರಿಯೇಟ್ ಮಾಡೋದು ಎಲ್ಲಾ ಪಾಸಿಬಲ್ ಚಾರ್ಟ್ಸ್ ನನಗೆ ತೋರಿಸ್ಬಿಡುತ್ತೆ. ಅವಾಗ ಏನಾಯ್ತಂದ್ರೆ ನನಗೆ ಅದರದ್ದು ಬ್ಯಾಕ್ ಗ್ರೌಂಡ್ ಹೆಂಗ್ ವರ್ಕ್ ಆಗ್ತಿದೆ ಟೆಕ್ನಿಕಲಿ ಅಂತ ನನಗೆ ಗೊತ್ತಾಗಲ್ಲ. ಓಕೆನಾ? ಸೊ ಬೆಟರ್ ನೀವು ಒಂದ್ಸರಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ರೆಕಮೆಂಡೆಡ್ ಚಾರ್ಟ್ಸ್ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ ನಿಮ್ಗೆ ಈ ಬೇಸಿಕ್ ಫೌಂಡೇಶನ್ ಇದೆಯಲ್ಲ ಚಾರ್ಟಿಂಗ್ ಟೆಕ್ನಿಕ್ಸ್, ಅದು ನಿಮ್ಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೆಕೆಂಡರಿ ಆಕ್ಸೆಸ್ ಹೆಂಗ್ ಕನ್ವರ್ಟ್ ಮಾಡಬೇಕು, ಪ್ರೈಮರಿ ಆಕ್ಸೆಸ್ ಅಂದ್ರೆ ಏನು, ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಬೇರೆ ಚಾರ್ಟ್ಸ್ ಕ್ರಿಯೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಚಾರ್ಟ್ಸ್ ರೆಕಮೆಂಡೆಡ್ ಚಾರ್ಟ್ಸ್ ಅಲ್ಲಿ ಬರಲ್ಲ. ಸೊ ಅವಾಗ ಸುಮ್ಮನೆ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಚಾರ್ಟ್ ಕ್ರಿಯೇಟ್. ಓಕೆನಾ? ಸೊ ಇದು ಬಂದು ಬೇಸಿಕ್ ಚಾರ್ಟ್ಸ್. ನೆಕ್ಸ್ಟ್ ಬಂದು ಇಲ್ಲಿ ನಮ್ಗೆ ಕೆಲವೊಂದು ಕಸ್ಟಮೈಸ್ ಚಾರ್ಟ್ಸ್ ಅಂತ ಇದೆ. ಈ ಕಸ್ಟಮೈಸ್ ಚಾರ್ಟ್ಸ್ ನಿಮ್ಗೆ ಈಗ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗೋದಕ್ಕೆ, ಬಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಮತ್ತೆ ನಿಮ್ಗೆ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿ ಬರುತ್ತೆ. ಬಟ್ ಇದೆಲ್ಲ ಬಂದು ನಿಮ್ಗೆ ಜಸ್ಟ್ ನಾಲೆಜ್ ಪರ್ಪಸ್ ನಾನು ನಿಮ್ಗೆ ಇದು ಅಡ್ವಾನ್ಸ್ ಚಾರ್ಟ್ಸ್ ಏನಿದೆಲ್ಲ ಅದ್ ನಿಮ್ಗೆ ನಾನು ತೋರಿಸ್ತಿದ್ದೀನಿ. ಆಯ್ತಾ? ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ಇಲ್ಲಿಗೆ ಸ್ಟಾಪ್ ಮಾಡೋಣ ಬೇಸಿಕ್ ಚಾರ್ಟ್ಸ್ ವರ್ಗು. ಆಯ್ತಾ? ಈಗಲ್ಲ ಇದು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಯಾಕಂದ್ರೆ ಈ ಚಾರ್ಟ್ಸ್ ಇದೆಯಲ್ಲ ಇದು ಸ್ವಲ್ಪ ನಿಮ್ಗೆ ಈ ಚಾರ್ಟ್ಸ್ ನಿಮ್ಗೆ ಗೊತ್ತಿರಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಇದನ್ನ ನಾನು ನಿಮ್ಗೆ ನಾಳೆ ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ?